We are honored to have Sri Damodara Sharma, the chief guest of today's function, who ಶ್ರೀ ಗುರುಭ್ಯೋ ನಮಃ. ಸೃಷ್ಟಿಸ್ಥಿತಿ ವಿನಾಶಾನಾಂ ಶಕ್ತಿಭೂತೆ ಸನಾತನಿ ಗುಣಾಶ್ರಯೇ ಗುಣಮಯೇ ನಾರಾಯಣೀ ನಮೋಸ್ತುತೆ. ಸಂಸಾರೈಕ ನಿಮಿತ್ತಾಯ ಸಂಸಾರ ನಿಧನಾಯ ಚ ನಮಃ ಸಂಸಾರ ರೂಪಾಯ ನಿಸ್ಸಂಸಾರಾಯ ಶಂಭವೇ. ಶ್ರೀ ಗುರುಭ್ಯೋ ನಮಃ. ಸ್ವಾಮಿ ವಿವೇಕಾನಂದರ ಶುಭನಾಮಧೇಯವನ್ನು ಹೊತ್ತು ಮಕ್ಕಳಿಗೆ ಅಕ್ಷರಾನ್ನವನ್ನು ಉಣಬಡಿಸುತ್ತಿರುವಂತಹ ಈ ಸಂಸ್ಥೆಯ ಸ್ಥಾಪಕರನ್ನು ಮೊದಲುಗೊಂಡು ಎಲ್ಲ ಅಧಿಕಾರ ವರ್ಗದ ಬಂಧುಗಳೇ, ಅಧ್ಯಾಪಕ ಬಂಧುಗಳೇ, ಉಪನ್ಯಾಸಕರೇ, ಶಿಕ್ಷಕೇತರ ಬಂಧುಗಳೇ, ಪ್ರೀತಿಯ ಪೋಷಕರೇ, ಪ್ರೀತಿಯ ವಿದ್ಯಾರ್ಥಿ ಸ್ನೇಹಿತರೆ, ಕಾರ್ಯಕ್ರಮದ ಆರಂಭವಾಗುತ್ತಲೇ ನಾವು ತಾಯಿ ಶಾರದೆಯನ್ನು ಪ್ರಾರ್ಥಿಸಿದ್ದು ನಿಶೇಷ ಜಾಢ್ಯಾಪಹ. ಏನು ಈ ಅಜ್ಞಾನದ ಅಂಧಕಾರ ಇದೆ ಅದನ್ನು ಪರಿಹರಿಸುವುದಕ್ಕೆ, ಆ ಅಜ್ಞಾನದ ಕಪ್ಪು ಬಣ್ಣವನ್ನು ತೊಲಗಿಸುವುದಕ್ಕೆ ಶುಭ್ರವಸನಧಾರಿಯಾದಂತಹ ನೀನು ನಮಗೆ ಅನುಗ್ರಹ ಮಾಡಬೇಕು ಅಂತ ಪ್ರಾರ್ಥಿಸಿ ಈ ಕಾರ್ಯಕ್ರಮವನ್ನು ನಾವು ಆರಂಭ ಮಾಡಿದ್ದೇವೆ. ನಮಗೆಲ್ಲ ಒಂದು ರೀತಿಯಲ್ಲಿ ಧನ್ಯತೆ ಇರಬೇಕು. ಯಾಕೆ ಅಂತ ಕೇಳಿದರೆ, ನಾವು ನಮ್ಮ ಬದುಕನ್ನು ಕಟ್ಟಿಕೊಳ್ಳುತ್ತಾ ಇರುವಂಥದ್ದು ಭಾರತದಲ್ಲಿ, ದೇವರು ನಡೆದಾಡಿದಂತಹ ದೇವಭೂಮಿಯಲ್ಲಿ, ದೇವರು ಅವತರಿಸಿದಂತಹ ಪಾವನ ಭೂಮಿಯಲ್ಲಿ, ಸಾಧನೆಯ ಮೂಲಕ ಮಹಾತ್ಮರುಗಳು ಎತ್ತರವನ್ನು ಸಾಧಿಸಿದಂತಹ ಕರ್ಮಭೂಮಿಯಲ್ಲಿ, ಇಂತಹ ನೆಲದಲ್ಲಿ ಹುಟ್ಟಿ ನಮ್ಮ ಬದುಕಿನ ಸಾಧನೆಯ ಪಥ ಯಾವುದು ಅನ್ನುವುದನ್ನು ನಮ್ಮೊಳಗೆ ನಾವು ವಿವೇಚನೆ ಮಾಡುತ್ತಾ, ಸಾಧಕರ ಸಜ್ಜನರ ಮಾತುಗಳಿಗೆ ಕಿವಿಯಾಗುತ್ತಾ ನಮ್ಮ ಬದುಕನ್ನು ರೂಪಿಸಿಕೊಳ್ಳುವುದಕ್ಕೆ ನಾವು ಪ್ರಯತ್ನ ಪಡಬೇಕು. ಯಾವನೇ ಒಬ್ಬ ವ್ಯಕ್ತಿ ಮೊಟ್ಟ ಮೊದಲು ಬದುಕಿನಲ್ಲಿ ಗೌರವಿಸಬೇಕಾದದ್ದೇ ತಾಯಿಯನ್ನು, ಮತ್ತು ತಾಯಿಯಂತೆ ನಮ್ಮನ್ನು ಪೊರೆಯುವ ಭೂಮಿಯನ್ನು. ಪ್ರಭು ಶ್ರೀರಾಮಚಂದ್ರ ಹೇಳಿದನಲ್ಲ, ಅಪಿ ಸ್ವರ್ಣಮಯೀಲಂಕಾ ನಮೇ ಲಕ್ಷ್ಮಣ ರೋಚತೆ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಗೆದ್ದ ರಾಮನಿಗೆ ಸಿಕ್ಕಿದ್ದು ಬಂಗಾರದ ಲಂಕೆ, ಆದರೆ ತಮ್ಮನಿಗೆ ಹೇಳುತ್ತಾನೆ, ತಮ್ಮ ಲಕ್ಷ್ಮಣ, ನನಗೆ ಬಂಗಾರದ ಲಂಕೆ ಬೇಡ, ಅಪಿ ಸ್ವರ್ಣಮಯೀ ಲಂಕಾ ನಮೇ ಲಕ್ಷ್ಮಣ ರೋಚತೆ, ನನಗಿಷ್ಟ ಇಲ್ಲ ಇದು. ಯಾಕೆ ಅಂತ ಕೇಳಿದರೆ, ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಈ ಜಗತ್ತಿನಲ್ಲಿ ನಿಂತ ಭೂಮಿಯನ್ನು ದೇವರು ಅಂತ ಕರೆದು, ನಿಂತ ಭೂಮಿಯನ್ನು ಅಮ್ಮ ಅಂತ ಕರೆದು, ಇಡುವ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಕೃತಜ್ಞತೆಯನ್ನು ಹೇಳಿ, ಅಲ್ಲ ತಾನು ಮಲಗಿದಲ್ಲಿಂದ ಇಳಿದು ನೆಲಕ್ಕೆ ಕಾಲಿಡಬೇಕಿದ್ರೆ, ಅಮ್ಮ ನಾನು ಪಾದಸ್ಪರ್ಶ ಮಾಡುತ್ತೇನೆ, ನನ್ನ ಕ್ಷಮಿಸಿ ಬಿಡ್ತೀಯಾ ಅಂತ ಪ್ರಾರ್ಥಿಸಿ ಪದಾರ್ಪಣೆ ಮಾಡುವ ಒಂದು ಭವ್ಯವಾದಂತಹ ಪರಂಪರೆ ಇದ್ದರೆ ಜಗತ್ತಿನ ಅದು ಏಕೈಕ ರಾಷ್ಟ್ರ ಭಾರತದಲ್ಲಿ ಮಾತ್ರ. ಅಂತಹ ಪಾವನ ಭೂಮಿಯಲ್ಲಿ ಹುಟ್ಟಿದ್ದೇವೆ ಅನ್ನುವ ಕಾರಣಕ್ಕೆ ನಮಗೆ ಹೆಮ್ಮೆ ಅನ್ನಿಸಬೇಕು, ನಮಗೆ ಹೆಮ್ಮೆ ಅನ್ನಿಸಬೇಕು. ಯಾಕೆ ಅಂತಂದರೆ, ಜಗತ್ತಿನ ಯಾವ ರಾಷ್ಟ್ರಗಳನ್ನಾದರೂ ನಿಮ್ಮ ದೇಶ ಹೇಗಿದೆ ಅಂತ ಕೇಳಿದರೆ, ಅವರ ದೇಶದ ಭೂವಿಸ್ತಾರವನ್ನು ಅವರು ಹೇಳಬಹುದು, ಅವರ ದೇಶದ ಭೂಪಟವನ್ನು ಹಿಡಿದು ನಮ್ಗೆ ಅವರು ತೋರಿಸಬಹುದು. ನಾವು ಹೀಗೆ ಇಲ್ಲ, ಇಷ್ಟು ವ್ಯವಹಾರ ಮಾಡಿದ್ದೇವೆ, ಇಷ್ಟು ನಾವು ಆರ್ಥಿಕವಾಗಿ ಬಲಾಢ್ಯರು, ಇಷ್ಟು ಸೈನ್ಯದಿಂದ ಬಲಾಢ್ಯರು, ಹೀಗೆ ಇನ್ನೇನೋ ಹೇಳಬಹುದು. ಆದರೆ ಒಬ್ಬ ಭಾರತೀಯನಿಗೆ ಮಾತ್ರ ನಿನ್ನ ದೇಶ ಹೇಗಿದೆ ಅಂತ ಕೇಳಿದ್ರಾಗೆ ಒಂದು ತಾಯಿಯ ಚಿತ್ರವನ್ನು ತೋರಿಸುವ ಯೋಗ್ಯತೆ ಇರುವುದು ಭಾರತೀಯರಿಗೆ ಮಾತ್ರ. ನೀವು ಭಾರತಾಂಬೆಯ ಚಿತ್ರವನ್ನು ನೋಡಿರ್ತೀರಿ, ಅಲ್ಲಿ ಇದ್ದಾಳೆ ಭಗವತಿ, ಅವಳನ್ನು ಭಗವತಿ ಭಾರತಿ ಅಂತ ಕರೀತೇವೆ. ಅವಳು ನಮ್ಮ ಪಾಲಿಗೆ ಭಗವತಿ, ಅವಳು ನಮ್ಮ ಪಾಲಿಗೆ ದೇವಿ. ಆಕೆ ಅಸುರಮರ್ದಿನಿ ಹೌದು, ಶಿಷ್ಟ ರಕ್ಷಕಿ ಹೌದು, ಮಾತ್ರವಲ್ಲ ಶರಣಾಗತ ಬುದ್ಧಿಯಿಂದ ಬಂದವರನ್ನು ಪೊರೆಯುವಂತಹ ಕರುಣೆಯ ಕಡಲು ತಾಯಿ ಭಾರತಿ. ನಿಮ್ಮ ದೇಶ ಹೇಗಿದೆ ಅಂತ ಕೇಳಿದರೆ ನಮಗೆ ಹೇಳಲಿಕ್ಕೆ ಎಷ್ಟು ಸಂಭ್ರಮ ಇದೆ ಗೊತ್ತಾ?
ಶಿರದಲ್ಲಿ ಹರಡಿದ ಕೇಶರಾಶಿಯ ಮೇಲೆ ಗಂಧ ಕುಸುಮವ ಹೊತ್ತು ಆಕೆಯ ಲಲಾಟದಲ್ಲಿ ರಾರಾಜಿಸುವ ಕುಂಕುಮದ ಬೊಟ್ಟು ನಾಸಿಕವನಲಂಕರಿಸಿದ ಸ್ವರ್ಣದ ನತ್ತು ಕೊರಳಲ್ಲಿ ಮಿಂಚುವ ಹಾರ ಸಂಪತ್ತು ಆಕೆಯ ಕರ್ಣದಲ್ಲಿ ಸೌಭಾಗ್ಯದ ಓಲೆ ಕೈಯಲ್ಲಿ ಅರಳಿದ ಧ್ವಜವಿತ್ತು ಅನ್ನುವ ನಗುಮೊಗದ ಸಿಂಹವಾಹಿನಿಯಾದಂತಹ ಒಂದು ತಾಯಿಯ ಕಲ್ಪನೆ ನಮ್ಮ ದೇಶದ ಬಗೆಗೆ ನಮಗಿದೆ. ಆದರೆ ಜಗತ್ತಿನ ಯಾರಿಗೂ ಕೂಡ ನಿತ್ತ ನೆಲವನ್ನು ಅಮ್ಮ ಅಂತ ಪ್ರೀತಿಸುವ ಸಾಮರ್ಥ್ಯ ಬರಲಿಲ್ಲ. ಭಾರತಕ್ಕೆ ಬಂದಿದೆ, ಆದ್ದರಿಂದ ನಾವು ಕೃತಜ್ಞರು. ಇನ್ನು ಶರಣಾಗತ ಬುದ್ಧಿಯಿಂದ ಬಂದವರನ್ನು ಪೊರೆಯುವವಳು ಅಂತ ನಾನೊಂದು ಮಾತು ಹೇಳಿದೆ. ಅನೇಕ ವಿದ್ಯಮಾನಗಳನ್ನು ಜಾಗತಿಕ ಮಟ್ಟದಲ್ಲಿ ನೀವು ಕಂಡಿದ್ದೀರಿ. ಭಾರತ ಬೆಳೆಯುತ್ತಿರುವುದನ್ನು ನೋಡಲಾಗದೆ ಭಾರತದ ಅಧ್ಯಾತ್ಮ ಪರಂಪರೆಯ ಬಗ್ಗೆ ಅವಹೇಳನದ ಮಾತುಗಳನ್ನಾಡಿ ಭಾರತ ಅನ್ನುವುದದು ಭಿಕ್ಷುಕರ ದೇಶ, ಹಾವಾಡಿಗರ ದೇಶ ಅಂತ ಯಾರೆಲ್ಲ ಕರೀತಿದ್ರೋ ಅಂಥವರಿಗೆ ಸಂಕಟ ಬಂದು ನಾವಿನ್ನು ಬದುಕುವ ಸ್ಥಿತಿಯಲ್ಲಿ ಇಲ್ಲ ಅಂತ ಹೇಳಿದಾಗ, ಇಲ್ಲ ಭಯಪಡಬೇಡಿ, ನಿಮ್ಮನ್ನು ನೋಡಿಕೊಳ್ಳುವುದಕ್ಕೆ ನಾವಿದ್ದೇವೆ ಅಂತ ತೆರೆದ ಬಾಹುಗಳಿಂದ ಸ್ವಾಗತ ಮಾಡಿ ಅಂಥವರಿಗೂ ಬದುಕು ಕೊಟ್ಟ ಜಗತ್ತಿನ ಏಕೈಕ ರಾಷ್ಟ್ರ ಭಾರತ. ಹಾಗಿದ್ರೆ ಸಂಕಟ ಬಂದಾಗ ನಮ್ಮನ್ನು ದ್ವೇಷಿಸಿದವನು ಅಂತಲೂ ನೋಡದೆ ಮಾನವೀಯತೆಗೆ ಬೆಲೆ ಕೊಟ್ಟು ಎಲ್ಲರೊಳಗೆ ದೇವರಿದ್ದಾನೆ ಅನ್ನುವ ಭಾವವನ್ನು ಒಪ್ಪಿ ಸಲಹಿದಂತಹ ದೇಶದಲ್ಲಿ ನಾವು ಹುಟ್ಟಿದ್ದೇವೆ ಅನ್ನುವ ಕಾರಣಕ್ಕೆ ನಮಗೆ ಸಂತೋಷ ಇರಬೇಕು. ಈ ಮಾತೃವಂದನದ ಪೂರ್ವಭಾವಿಯಾಗಿ ದೇಶದ ಬಗ್ಗೆ ಯಾಕೆ ಮಾತನಾಡುತ್ತೇನೆ ಅಂತ ಕೇಳಿದರೆ, ನಮ್ಮ ಜಗತ್ತಿನಲ್ಲಿ ಬದುಕಬೇಕಿದ್ರೆ ನಮಗೆ ದೇಶಕ್ಕೂ ಈಶನಿಗೂ ವ್ಯತ್ಯಾಸ ಇರಬಾರ್ದಂತೆ. ತಾಯಿ ಭಾರತಿ ನಗತಾ ಇರುವಷ್ಟು ಕಾಲ ನಮ್ಮ ಮುಖದಲ್ಲಿ ನಗು ಕಾಣಿಸಿಕೊಳ್ಳುವುದಕ್ಕೆ ಸಾಧ್ಯ. ಯಾಕೆ ಅಂದರೆ ಬದುಕು ಬಳಲಿ ಬೆಂಡಾದಾಗ ಜಗತ್ತಿನ ಎಲ್ಲರಿಗೆ ಬಂದು ಬದುಕುವುದಕ್ಕೆ ಭಾರತ ಇದೆ, ಭಾರತದವರಿಗೆ ಇನ್ನೊಂದು ಜಾಗ ಇಲ್ಲ ಹೋಗಿ ಬದುಕುವುದಕ್ಕೆ. ಆದ್ದರಿಂದ ನಮ್ಮನ್ನೂ ಬದುಕುವುದಕ್ಕೆ ಬಿಟ್ಟು ಇನ್ನು ಬರುವವರನ್ನೂ ಬದುಕುವುದಕ್ಕೆ ಅವಕಾಶ ಮಾಡಿಕೊಡುವ ಭಾರತದ ಬಗ್ಗೆ ಮಾತನಾಡದೇ ಇದ್ದರೆ ಹೇಗೆ? ಇನ್ನು ನನಗೆ ಯಥಾರ್ಥಕ್ಕೆ ಹೇಳಬೇಕಾದ್ರೆ, ಶಾಲೆಯ ಅಂಗಣದಲ್ಲಿ ಇಳಿದು ಈ ಸಭಾಂಗಣಕ್ಕೆ ಕಾಲಿಡಬೇಕಿದ್ರೆ ಒಂದು ಕ್ಷಣ ರೋಮಾಂಚನ ಅನ್ನಿಸಿಬಿಟ್ರು. ಹೇಳಿದರು 432 ಜನ 432 ಅಂತ ಒಂದು ಸಂಖ್ಯೆ ಹೇಳಿದ್ರು, ಮಕ್ಕಳಷ್ಟು ಜನ ಇದ್ದಾರೆ ಅಂತ. ನನಗೆ ಖುಷಿ ಅನ್ನಿಸಿದ್ದೇನು ಅಂದರೆ 432 ಸೇರಿಸಿದರೆ ಒಟ್ಟು ಆಗುವುದು 9. ಅದಕ್ಕೆ ನವ ಅಂತಾರೆ. ನವ ಅಂದರೆ 9 ಅಂತಲೂ ಅರ್ಥ, ಅದರ ಜೊತೆಗೆ ಹೊಸತು ಅಂತಲೂ ಅರ್ಥ. ನನಗೆ ತುಂಬ ಸಂಭ್ರಮಿಸಿದ್ದು ಯಾಕೆ ಅಂದರೆ ನಿನ್ನೆ ಅಲ್ಲ ಮೊನ್ನೆ ಕೇವಲ 9 ಅನ್ನುವ ಸಂಖ್ಯೆಯನ್ನೇ ಆಧಾರವಾಗಿಟ್ಟುಕೊಂಡು 9ನೇ ದೇವರು ಅಂತ ಭಾವಿಸಿ 9 ದಿನಗಳ ಕಾಲ ವೈಭವದ ಬ್ರಹ್ಮಕಲಶೋತ್ಸವ ನಡೆದ ಕಾಪುವಿನ ಮಾರಿಯಮ್ಮನ ಸನ್ನಿಧಾನದಿಂದ 2 ದಿನಗಳಷ್ಟ ಹಿಂದೆ ನಾನು ಈ ಕಡೆಗೆ ಬಂದಿದ್ದೇನೆ. ನನಗೆ ಸಂತೋಷ ಇದೆ. ಅಂತಹ ಒಂದು ಪವಿತ್ರ ಸಂಖ್ಯೆಯನ್ನು ಇಷ್ಟು ದಿನ ಕೇಳ್ತಾ ಬಂದ ನನಗೆ ಇಲ್ಲೂ ಒಂದು 9 ಕಾಣಿಸಿತು ಅಂತಂದಾಗ ಮೈ ರೋಮಾಂಚನ ಅನ್ನಿಸಿತು. ವಿಷಯ ಇಷ್ಟೇ, ಅಲ್ಲಿ ಆ ಜಗನ್ಮಾತೆ ಗರ್ಭಗುಡಿಯಲ್ಲಿ ಕೂತಿದ್ದಾಳೆ. ಆ ಜಗನ್ಮಾತೆಯ ವಿಶ್ವರೂಪ ದರ್ಶನದ ಹಾಗೆ ನೀವೆಲ್ಲ ಇಲ್ಲಿ ಜೊತೆಯಾಗಿದ್ದೀರಿ ಅಂತ ನಾನು ಭಾವಿಸ್ತೇನೆ. ಭಾರತಾಂಬೆಯ ಚಿತ್ರ ಸಾಲು ಸಾಲು ಹಣತೆಗಳನ್ನು ಹಚ್ಚಿಟ್ಟಿದ್ದಾರೆ. ಮಕ್ಕಳೇ, ನಿಮಗೆ ನೆನಪಿರಬೇಕಾದ್ದೇನು ಅಂತಂದರೆ ಅಲ್ಲಿ ಸಾಲು ಹಣತೆ ಹಚ್ಚಿಟ್ಟದ್ದು ಕೇವಲ ಭಾರತಾಂಬೆಯ ಅಲಂಕಾರಕ್ಕಲ್ಲ, ತಾಯಿ ಭಾರತಿಯನ್ನು ಬೆಳಗಬೇಕಾದಂತಹ ಸಾಲು ಸಾಲು ಹಣತೆಗಳ ಹಾಗೆ ಬೆಳಗಬೇಕಾದಂತಹ ನಿಮ್ಮನ್ನು ಆ ಹಣತೆ ಸಂಕೇತಿಸ್ತದೆ ಅಂತ ನಾನು ಭಾವಿಸ್ತೇನೆ. ಆ ಕಾರಣಕ್ಕೆ ದೀಪ ಹಚ್ಚಿಟ್ಟು ದೀಪದ ಮುಂದೆ ಹೇಳಬೇಕಂತೆ, ನಿನ್ನ ತೇಜಸ್ಸು ಏನಿದೆ ಅದು ನನ್ನ ಮುಖದಲ್ಲಿ ಕಾಣಿಸಿಕೊಳ್ಳುವ ಹಾಗಾಗಲಿ ಅಂತ. ಅದಕ್ಕೆ ದೇವಸ್ಥಾನದಲ್ಲಿ ಆರತಿ ತಗೊಳ್ಳುವಾಗಲೂ, ದೇವರ ಆರತಿ ತಗೊಳ್ಳುವಾಗ ನಮ್ಮ ಮನಸ್ಸು ಹೇಳಬೇಕಂತೆ, ಅಗ್ನಿಯ ದಿವ್ಯ ತೇಜಸ್ಸು ನನ್ನ ಮುಖದಲ್ಲಿರಲಿ, ಗರ್ಭಗುಡಿಯಲ್ಲಿ ಕುಳಿತ ಭಗವಂತನ ವರ್ಚಸ್ಸು ನನ್ನ ಮುಖದಲ್ಲಿ ಕಾಣಿಸಿಕೊಳ್ಳಿ ಅಂತ ಅನುಸಂಧಾನ ಮಾಡಿಕೊಳ್ಬೇಕಂತೆ. ಸಾಲು ಸಾಲು ಹಣತೆಗಳನ್ನು ಹಚ್ಚಿಟ್ಟು ಭಾರತಿ ಭಗವತಿಯನ್ನು ಪ್ರಾರ್ಥಿಸಿ ಗುರು ಹಿರಿಯರಿಗೆ ವಂದಿಸಿ ನಾವು ಮಾತೃವಂದನದ ಕಡೆಗೆ ಸಾಗಿದ್ದೇವೆ. ಭಾರತ ಅಂತ ಒಂದು ಶಬ್ದ ಇದೆ. ಇಷ್ಟು ಜನ ಮಕ್ಕಳು ಸೇರಿದ್ದೀರಿ, ಪೋಷಕರು ಸೇರಿದ್ದೀರಿ.
ನನಗೊಂದೇ ನಿಮ್ಮಲ್ಲಿ ಪ್ರಶ್ನೆ ಅಂದರೆ, ಭಾರತ ಅನ್ನುವ ಶಬ್ದಕ್ಕೆ ಏನು ಅರ್ಥ ಅಂತ ಯಾರಾದರೂ ಗೊತ್ತಿದ್ದವರಿದ್ದರೆ ಒಮ್ಮೆ ಕೈ ಎತ್ತಿ. ಮತ್ತು ಇನ್ನೊಂದಿದೆ, ತುಂಬ ಗಂಭೀರವಾಗಿ ಕೂತ್ಕೊಳ್ಳಬೇಡಿ. ನಿಮ್ಮ ಮಕ್ಕಳ ಬಗ್ಗೆ, ನಿಮ್ಮ ಬಗ್ಗೆ, ನಿಮ್ಮ ಶಿಕ್ಷಣ ಸಂಸ್ಥೆಯ ಬಗ್ಗೆ ಹೇಳಿದಾಗ ಎಲ್ಲೋ ಒಳಗೊಳಗೆ ಸಂತೋಷ ಆದರೆ, ಇಂತಹ ಸಭಾ ಕಾರ್ಯಕ್ರಮಗಳಲ್ಲಿ ನಮ್ಮ ಸಂತೋಷವನ್ನು ಅಭಿವ್ಯಕ್ತಿಗೊಳಿಸುವುದಕ್ಕೆ ಚಪ್ಪಾಳೆ ಮಾಧ್ಯಮ ಆಗುತ್ತದೆ. ಆದ್ದರಿಂದ ಚಪ್ಪಾಳೆ ತಟ್ಟುವುದಕ್ಕೆ ಸಂಕೋಚ ಮಾಡಿಕೊಳ್ಬೇಡಿ. ಅದೇನೇ ಇರಲಿ, ಭಾರತ ಅನ್ನುವ ಶಬ್ದಕ್ಕೆ ಏನು ಅರ್ಥ ಅಂತ ಯಾರಾದರೂ ಕೈ ಎತ್ತಿದರೆ ಒಮ್ಮೆ ಸಂತೋಷ ಇತ್ತು, ದಯವಿಟ್ಟು ಹೇಳಿ. ಇನ್ನೊಂದು ತೊಡಕಿದೆ ಇಲ್ಲಿ, ನೀನು ಗೊತ್ತಾ? ತುಂಬ ಜನ ಸೇರಿದಾಗ, ಅಲ್ಲ ನನಗೆ ಗೊತ್ತಿದೆ, ಬೇರೆ ಯಾರಾದರೂ ಹೇಳುವವರಿದ್ದರೆ ಹೇಳಲಿ ಅಂತ ಸುಮ್ಮನೆ ಕೂತ್ಕೊಳ್ಳೋರು ಇರ್ತಾರೆ. ಇನ್ನು ಕೆಲವರು ನನಗೆ ಗೊತ್ತಿಲ್ಲ, ತಪ್ಪೇನಿಲ್ಲ. ಇನ್ನು ಕೆಲವರಿಗೆ ನನಗೆ ಗೊತ್ತಿದೆ, ಒಂದು ವೇಳೆ ಅದು ಕೇಳಿದಾಗ ತಪ್ಪಾಗಿ ಬಿಟ್ಟರೆ ಏನು ಮಾಡಲಿ ಅಂತ ಇನ್ನೊಂದು. ಇನ್ನು ಕೆಲವರಿಗೆ ಎಲ್ಲಾದರೂ ಗೊತ್ತಿದೆ ಅಂತ ಕೈ ಎತ್ತಿದರೆ ವೇದಿಕೆ ಮೇಲೆ ಬನ್ನಿ ಅಂದರೆ ನಾನೇನು ಮಾಡಲಿ ಅಂತ. ದಯವಿಟ್ಟು ಯಾವ ಗೊಂದಲಗಳು ಬೇಡ. ಈ ಜಗತ್ತಿನಲ್ಲಿ ನಡೆಯುವವನು ಎಡವುತ್ತಾನೆ ಹೊರತು ಮಲಗಿದವ ಎಡವುವುದಿಲ್ಲ. ಹಾಗಾಗಿ ಮುನ್ನುಗ್ಗುವಂತಹ ಪ್ರವೃತ್ತಿ ನಮ್ಮಲ್ಲಿರಬೇಕು. ನಮಗೆ ತಿಳಿದದ್ದನ್ನು ಆತ್ಮಾಭಿಮಾನದಿಂದ ಹೇಳಿಕೊಳ್ಳುವುದಕ್ಕೆ ಗೊತ್ತಿರಬೇಕು. ನನ್ನ ಶಾಲೆಯಲ್ಲಿ ಮಕ್ಕಳ ಹತ್ರ ಏನಾದರೂ ಒಳ್ಳೆಯ ವಿಚಾರ ಕೇಳಿ ಮಕ್ಕಳೇ ಕೈ ಎತ್ತಿ ಅಂದರೆ ಕೆಲವರು ಇಷ್ಟಕ್ಕೆ ಎತ್ತುತ್ತಾರೆ, ಇನ್ನು ಕೆಲವರಿಗೆ ಮೇಲೆ ಮೇಲೆ ಮೇಲೆ, ಕೊನೆಗೆಲ್ಲ ಹೇಳಿದ ಮೇಲೆ ಬರ್ತಾರೆ. ದೇವರು ಕೊಟ್ಟ ನಮ್ಮ ಕೈಯನ್ನು ನಮ್ಮ ಅಂತಸ್ಸಾಕ್ಷಿಗೆ ಸರಿಯಾಗಿ ಎತ್ತುವುದಕ್ಕೂ ಭಯಪಡುವ ವಾತಾವರಣದಲ್ಲಿ ಕೆಲವು ಮಕ್ಕಳಿರ್ತಾರೆ. ದಯವಿಟ್ಟು ಆ ಭಯ ಬೇಡ ಮಕ್ಕಳೇ. ಜೀವನದಲ್ಲಿ ಸತ್ಯವನ್ನು ಹೇಳಲಿಕ್ಕೆ ಭಯಪಡಬೇಡಿ. ಅಂತಸ್ಸಾಕ್ಷಿಯಾಗಿ ನಡೆದದ್ದನ್ನು ಹೇಳುವುದಕ್ಕೆ ಭಯಪಡಬೇಡಿ. ಈ ದೇಶದ ಬಗ್ಗೆ ಮಾತನಾಡುವುದಕ್ಕೆ ಭಯ ಬೇಡ. ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ಹೇಳುವುದಕ್ಕೆ ಭಯ ಬೇಡ. ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಹೇಳುವುದಕ್ಕೆ, ನಿಮ್ಮ ಹಿನ್ನೆಲೆಯ ಬಗ್ಗೆ ಹೇಳುವುದಕ್ಕೆ ನಿಮಗೆ ಕೀಳರಿಮೆ ಬೇಡ. ಆತ್ಮವಿಶ್ವಾಸದಿಂದ ಬದುಕಿ. ಜೀವನದಲ್ಲಿ ಯಶಸ್ಸು ಸಾಧಿಸಬೇಕಿದ್ದರೆ ನನ್ನ ಗುರುಗಳಾದಂತಹ ದ್ವಿವೇದಿ ವಿದ್ವಾನ್ ಕೊರ್ಗಿ ವೆಂಕಟೇಶ್ವರ ಉಪಾಧ್ಯಾಯರು ಒಂದು ಮಾತು ಹೇಳುತ್ತಿದ್ದರು. ಜೀವನದಲ್ಲಿ ನಿನ್ನನ್ನು ಕಾಪಾಡುವುದು ನೀನು ನಂಬಿದ ದೇವರು ಮತ್ತು ನಿನ್ನ ಆತ್ಮವಿಶ್ವಾಸ ಮಾತ್ರ ಅಂತ. ಹಾಗಾಗಿ ದೇವರನ್ನು ಪ್ರಾರ್ಥಿಸಿ ಆತ್ಮವಿಶ್ವಾಸವನ್ನು ಜಾಗೃತವಾಗಿಟ್ಟುಕೊಂಡು ಧೈರ್ಯದ ಹೆಜ್ಜೆಯನ್ನಿಡಿ ಬದುಕು ಬಂಗಾರ ಆಗ್ತದೆ. ನಾನು ಭಾರತದ ಬಗ್ಗೆ ಹೇಳಿದೆ. ನಾನು ಅಂದುಕೊಳ್ತೇನೆ, ಗೊತ್ತಿದ್ದ ನೀವು ಸಂಕೋಚದಿಂದ ಹೇಳಲಿಲ್ಲ ಅಂತ ಅರ್ಥೈಸಿಕೊಂಡು ನನಗೆ ಗೊತ್ತಿದ್ದನ್ನು ನಿಮ್ಮ ಮುಂದೆ ಹೇಳ್ತೇನೆ. ಭಾರತ ಅನ್ನುವ ಹೆಸರಲ್ಲಿ 3 ಅಕ್ಷರಗಳಿವೆ. ಅದು ಯಾಕೆ ಅಂತಂದರೆ, ಭಾತಿ ಸರ್ವೇಷು ವೇದೇಶು, ರತಿ ಸರ್ವೇಷು ಜಂತುಷು, ತರಣಂ ಸರ್ವತೀರ್ಥಾನಾಂ ತೇನ ಭಾರತ ಮುಚ್ಯತೆ. ಭಾತಿ ಸರ್ವೇಷು ವೇದೇಶು. ವೇದೇಶು ಅಂತಂದರೆ ಜ್ಞಾನದ ಬೆಳಕಿನಿಂದ ಬೆಳಗುತ್ತಿರುವಂತಹ ಪಾವನ ಭೂಮಿ ಭಾತಿ ಸರ್ವೇಷು ವೇದೇಶು. ರತಿ ಸರ್ವೇಷು ಜಂತುಷು. ಈ ಪ್ರಪಂಚದಲ್ಲಿ, ಈ ಭಾರತ ದೇಶದಲ್ಲಿ ಎಲ್ಲ ಜೀವಜಾಲಗಳಿಗೂ ಸಂತೋಷವನ್ನು ಕೊಡುವಂತಹ ಕಾರ್ಯ ನಡೆದಿದೆ. ನಮಗೆ ಬೀಸುವ ಗಾಳಿದೇವರು, ನೆರಳಿರುವಂತಹ ಮರದೇವರು, ಅಲ್ಲೆಲ್ಲೋ ಕಾಣುವ ಕಲ್ಲು ದೇವರು, ಹಾರಾಡುವ ಪಕ್ಷಿ ಸಂಕುಲಗಳು ದೇವರು, ನಡೆದಾಡುವ ಕ್ರೂರ ಮೃಗಗಳು ನಮ್ಮ ಪಾಲಿಗೆ ದೇವರು, ಹಾಲು ಕೊಡುವ ಗೋಮಾತೆ ನಮಗೆ ಅಮ್ಮ. ಯಾರನ್ನು ಬಿಟ್ಟೆವು ನಾವು? ಮನುಷ್ಯರನ್ನು ಬಿಡಿ. ಮನುಷ್ಯರನ್ನು ಹೇಗೂ ಕಂಡಾಗ ಕೈ ಮುಗಿದು ನಮಸ್ಕಾರ ಅಂತ ಹೇಳ್ತಾ, ರಾಷ್ಟ್ರದ್ರೋಹದ ಕೆಲಸ ಮಾಡಿದವ ಎದುರು ಸಿಕ್ಕಿದಾಗಲೂ ನಮ್ಮ ಕೈ ನಮ್ಮ ಎದೆಯ ನೇರಕ್ಕೆ ಬರ್ತದೆ. ಯಾಕೆ ಅಂತ ಕೇಳಿದರೆ, ಅವನ ಪೂರ್ವಾರ್ಜಿತ ಕರ್ಮಕ್ಕನುಗುಣವಾಗಿ ದೇವರು ಅವನೊಳಗಿದ್ದು ಈ ತಪ್ಪು ಮಾಡಿಸ್ತಾ ಇದ್ದಾನೆ ಅಂತ ಅರ್ಥೈಸಿಕೊಂಡು ಅವನಿಗೂ ನಮಸ್ಕಾರ ಹೇಳುವವರು ನಾವು. ಅಂದಮೇಲೆ ರತಿ ಸರ್ವೇಷು ಜಂತುಷು. ಈ ಜಗತ್ತಿನ ಪ್ರತಿಯೊಂದು ಜೀವಜಾಲಗಳಿಗೆ ಆನಂದಾನುಭೂತಿಯನ್ನು ಕೊಟ್ಟ ಭೂಮಿ. ತರಣಂ ಸರ್ವತೀರ್ಥಾನಾಂ. ಪುಣ್ಯ ನದಿಗಳ ಸ್ನಾನ ಮಾಡಬೇಕಿದ್ರೆ ಭಾರತಕ್ಕೆ ಬರಬೇಕು. ಪ್ರಯಾಗರಾಜನ ಕಥೆ ನೀವು ಈಗಾಗಲೇ ಕೇಳಿದ್ದೀರಿ. ಕೋಟ್ಯಂತರ ಜನ ಬಂದು ಸ್ನಾನ ಮಾಡಿದರು, ಪುನೀತರಾದರು. ಜಗತ್ತಿನ ಬೇರೆ ಬೇರೆ ಕಡೆಗಳಿಂದ ಬಂದು ಅದನ್ನು ನೋಡಿ ವಿಸ್ಮಿತರಾದಂತಹ ಅನೇಕರಿದ್ದಾರೆ. ಆದರೆ ಮಕ್ಕಳೇ ಗಮನಿಸಬೇಕು, ನಮ್ಮೊಳಗೆ ಕೆಲವರಿದ್ದಾರೆ. ಪ್ರಯಾಗರಾಜಲ್ಲಿ ಸ್ನಾನ ಮಾಡಿದ್ರೆ ಹಾಗಾಗ್ತದೆ ಹೀಗಾಗ್ತದೆ ಅಂತ ಕೊಂಕು ಮಾತಾಡಿದವರು ಸಿಕ್ಕಿದ್ದಾರೆ. ಒಬ್ಬ ವಿಜ್ಞಾನಿ ಅದನ್ನು ಸಂಶೋಧನೆ ಮಾಡಿ ಹೇಳ್ತಾನೆ, ಅವ್ರು ಹೇಳ್ತಿರೋದೆಲ್ಲ ಬೊಗಳೆ, ಅದನ್ನು ಒಪ್ಕೊಳ್ಬೇಡಿ, ಅಂತ ಸಮಸ್ಯೆ ಇಲ್ಲ ಅಂತ ಒಬ್ಬ ಸಾಧಕ ವಿಜ್ಞಾನಿ ಹೇಳ್ತಾರೆ. ನಮ್ಮ ದೇಶದಲ್ಲಿ ಅಧಿಕಾರದ ಗದ್ದುಗೆ ಏರಿದಂತಹ ಯಾವರೋ ಒಬ್ಬ ವ್ಯಕ್ತಿ
ಕುಂಭಮೇಳದ ಬಗ್ಗೆ ಹಗುರವಾಗಿ ಮಾತನಾಡಿದಾಗ ಅಲ್ಲೇ ಇಲ್ಲುವಂತಹ ಒಬ್ಬಾಕೆ ಸಾಧ್ವಿ ಅವನ ನೇರ ಮೂರ್ಖ ಅಂತ ಬೈದು ಆಕ್ಷೇಪ ಮಾಡುತ್ತಾರೆ. ಅರ್ಥ ಮಾಡಿಕೊಳ್ಳಬೇಕಾದ್ದು ಏನು ಅಂತ ಕೇಳಿದರೆ, ಯಾವ ಆಚರಣೆಗಳನ್ನು ಕೂಡ ವಿರೋಧಿಸಿ ಅವಮಾನ ಮಾಡುವಂಥ ಹಕ್ಕು ಯಾರಿಗೂ ಇಲ್ಲ. ಯೋಗಿ ಆದಿತ್ಯನಾಥರ ಒಂದು ವಿಡಿಯೋ ಬರ್ತಾ ಇದೆ ನೋಡಿ, ಗಮನಿಸಿ, ಫೇಸ್ಬುಕ್ಕಲ್ಲಿ ಸಿಗ್ಬೋದು ನಿಮಗೆ. ಪ್ರಯಾಗರಾಜ್ನಲ್ಲಿ ಸ್ನಾನ ಮಾಡಲಿಕ್ಕೆ ಹೋದವ್ರಿಗೆ ಏನು ಸಿಕ್ಕಿತು ಅಂತ ಹೇಳ್ತಾ ಅವರು ತುಂಬ ಚಂದ ಹೇಳಿದ್ದಾರೆ. ಕೊಳೆತು ಹೋದ ಮಾಂಸ ಹುಡುಕುವುದಕ್ಕೆ ಕೊಳೆತು ಹೋದ ಮಾಂಸವೇ ಸಿಕ್ಕಬೇಕು, ಬಿಟ್ಟರೆ ಹಣ್ಣು ಸಿಗುವುದಕ್ಕೆ ಸಾಧ್ಯವ? ಹಾಗೆ ಯಾರ್ಯಾರಿಗೆ ಏನೇನು ಸಿಕ್ಕಿದೆ ಅಂತ ಹೇಳ್ತಾ ಅವರವರ ಸಂಸ್ಕಾರಕ್ಕನುಗುಣವಾಗಿ ಅವರು ಅದನ್ನು ನೋಡಿದ್ದಾರೆ ಅಂತ ಅವರು ಮಾತನಾಡಿದ್ದಾರೆ. ಅದರಿಂದ ಆಚೆಗೆ ಮೊನ್ನೆ BL ಸಂತೋಷ್ ಅನ್ನುವಂಥ ಮಹಾನುಭಾವ ಮಾತನಾಡ್ತಾ ಹೇಳಿದರು, ಏನು ಮಾಡೋಣ ಹೇಳಿ, ದೇಶದಲ್ಲಿ ಒಳ್ಳೆಯದನ್ನು ಮಾಡ್ತಾ ಹೋಗುವಾಗ ಅಲ್ಲಲ್ಲಿ ಕೆಟ್ಟವರು ಇರ್ತಾರೆ. ಎಷ್ಟೇ ಊದಿನ ಬತ್ತಿ ಮನೆಯೊಳಗೆ ದೇವರ ಕೋಣೆಯಲ್ಲಿ ನಾವು ಹಚ್ಚಿಟ್ರೂ ಕೂಡ ಮನೆಯೊಳಗೆ 2 ಸೊಳ್ಳೆ ಬಂದೇ ಬರುತ್ತದಲ್ಲ, ಹಾಗೆ ಇರ್ತಾರೆ. ಇದು ನಿಮ್ಮ ಮುಂದೆ ಯಾಕೆ ಹೇಳ್ತೇನೆ ಅಂತಂದರೆ, ಭವ್ಯ ಭಾರತವನ್ನು ಕಟ್ಟಬೇಕಾದಂತಹ ಶ್ರೇಷ್ಠ ಪ್ರಜೆಗಳಾಗಿ ಸ್ವಾಮಿ ವಿವೇಕಾನಂದರ ಬದುಕಿನ ಪರಮಾದರ್ಶಗಳನ್ನು ಒಪ್ಪಿ ಈ ಶಾಲೆಯ ಆವರಣದಿಂದ ಹೊರಗೆ ಕಾಲಿಡುವಂತಹ ನೀವುಗಳು ಭಾರತದ ಆಸ್ತಿಗಳು ಅನ್ನುವುದನ್ನು ನೀವು ಮರೆಯಕೂಡದು, ಹೆತ್ತವರು ಮರೆಯಕೂಡದು. ಈ ಎಚ್ಚರದಿಂದ ನಮ್ಮ ಬದುಕಿನ ಹೆಜ್ಜೆಗಳನ್ನು ಇಡಬೇಕು. ಅದರ ಪೂರ್ವಭಾವಿಯಾಗಿ ನಾವು ನೀವು ಮಾತನಾಡುವುದಕ್ಕೆ ಇವತ್ತು ಜೊತೆಯಾಗಿದ್ದೇವೆ. ಹಾಗಿದ್ರೆ ಏನು ಬದುಕಿನ ಕಥೆ? ನಮ್ಮಲ್ಲಿ ಅನೇಕರಿಗಿರ್ತದೆ, ಅವಳು ಯಾರು ಅಂದರೆ ನನ್ನ ಮಗಳು, ಅವನು ಯಾರು, ನನ್ನ ಮಗ. ತಪ್ಪಲ್ಲ, ಹೆತ್ತು ಸಾಕಿದ ಸಲಹಿದ ತಂದೆ ತಾಯಿಗೆ ಆ ಪ್ರೀತಿ ಇರಬೇಕಾದ್ದೆ. ಆದರೆ ಒಂದು ನೆನಪಿರಲಿ, ಆ ಮಗ ಅಥವಾ ಆ ಮಗಳು ಕೇವಲ ನಮಗೆ ಮಾತ್ರ ಸೀಮಿತರಲ್ಲ, ಅವರು ಈ ದೇಶದ ಆಸ್ತಿ ಅನ್ನುವುದನ್ನು ನಾವು ಮರೆಯುವಂತಿಲ್ಲ. ಯಾಕೆ ಅಂತಂದರೆ, ನಮ್ಮಲ್ಲೊಂದು ಮಾತಿದೆ, ನಗುವ ಮಗುವಿಗೆ 10 ತಾಯಂದಿರಾದರೆ ಅಳುವ ಮಗುವಿಗೆ ಒಬ್ಬಳೇ ತಾಯಿ. ಈ ಪುಟ್ಟ ಮಕ್ಕಳೆಲ್ಲ ಇರಬೇಕಿದ್ರೆ, ಮಗು ಚೆನ್ನಾಗಿ ಕಿಲ ಕಿಲ ನಗುತ್ತಾ ಇದೆ ಅಂದರೆ ಎಲ್ಲರೂ ಒಂದು ಆ ಮಗುವನ್ನು ಎತ್ತಿ 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 ಸಂಭ್ರಮಿಸ್ತಾರೆ, ಕೈಯಿಂದ ಕೈಗೆ ಕೈಯಿಂದ ಕೈಗೆ. ಅದೇ ಮಗು ರಚ್ಚ ಹಿಡಿದು ಅಳುವುದಕ್ಕೆ ಆರಂಭ ಮಾಡಿದ್ರೆ ಮಗುವಿನ ಅಮ್ಮ ಎಲ್ಲಿದ್ದಾಳೆ ಅಂತ ಹುಡುಕ್ತಾರೆ ಹೊರತು ಅಪ್ಪ ಎಲ್ಲಿದ್ದಾರೆ ಅಂತಲೂ ಕೇಳೋದಿಲ್ಲ. ಮಗುವಿನ ಅಮ್ಮ ಎಲ್ಲಿದ್ದಾಳೆ ಅಂತ ಹುಡುಗಿ ಅಮ್ಮನ ಕೈ ಕೊಟ್ಬಿಡ್ತಾರೆ. ಮಗು, ಪುಟ್ಟ ಮಗು ಹುಟ್ಟಿ ಎದೆ ಹಾಲು ಉಣ್ಣುತ್ತಾ ಬೆಳೆಯಬೇಕಿದ್ರೆ ಆ ಮಗುವನ್ನು ತೋರಿಸಿ ಎಲ್ಲರೂ ಹೇಳಿದರು, ಆ ಮಗು ಅವಳದ್ದು, ಆ ಮಗು ಅವಳದ್ದು ಅಂತ. ಆ ಮಗು ಅಮ್ಮನ ಮಡಿಲಿಂದ ಮೆಲ್ಲ ಜಾರಿ ಮನೆಯೊಳಗೆ ಹರಿದಾಡ್ತಾ ಇರಬೇಕಿದ್ರೆ ಅಪ್ಪ ಕರ್ಕೊಂಡು ಬಂದು ಪಕ್ಷಿಗಳನ್ನು, ಪ್ರಾಣಿಗಳನ್ನು, ಮರಗಿಡಗಳನ್ನು ತೋರಿಸ್ತಾ ಇರುವುದನ್ನು ನೋಡಿದ್ರೆ ಆ ಮಗು ಯಾರ್ದು ಅಂದರೆ ಅದು ಅವನ ಮಗು ಅಂತ ತೋರಿಸ್ತಾರೆ, ಅಪ್ಪನ ಮಗುವಾಗಿ ಕಾಣಿಸ್ತದೆ. ಆ ಮಗು ಎಲ್ಲೋ ಆಟ ಆಡ್ತಾ ಅಂಗಳ ದಾಟಿ ಹೊರಗೆ ಬಂದರೆ ಪಕ್ಕದ ಮನೆಯವರು ಹೇಳಿದರು, ಆ ಮಗು ಅವರ ಮನೆಯ ಮಗು ಅಂತ ಮನೆ ತೋರಿಸ್ತಾರೆ. ನಿಮ್ಮ ಹಾಗೆ ಆ ಕಡೆ ಈ ಕಡೆ ಊರಿನಿಂದ ಈ ಊರಿಗೆ ನೀವು ಓದುವುದಕ್ಕೆ ಬಂದರೆ ಮಕ್ಕಳೇ, ನಿಮ್ಮನ್ನು ಈ ಊರಿನವ್ರು ಹೇಳ್ತಾರೆ ಅದು ಆ ಊರಿನ ಮಗ, ಆ ಊರಿನ ಹುಡುಗಿ, ಆ ಊರಿನ ಹುಡುಗ ಅಂತ ತೋರಿಸ್ತಾರೆ. ನೀವು ಕರ್ನಾಟಕ ದಾಟಿದರೆ ಬೇರೆ ರಾಜ್ಯಗಳವರು ನಿಮ್ಮನ್ನು ಕರ್ನಾಟಕದವನು ಅಂತ ಗುರುತಿಸ್ತಾರೆ. ಭಾರತ ದಾಟಿದರೆ ನಿಮ್ಮನ್ನು ಜಗತ್ತು ನೀನು ಭಾರತದವನು ಅಂತ ತೋರಿಸ್ತಾರೆ. ಸ್ವಾಮಿ ವಿವೇಕಾನಂದರ ಹಾಗೆ ಬೆಳಗಿದ್ರೆ ಮಕ್ಕಳೇ, ನಾಳೆ ನಾವು ವಿಶ್ವಮಾನವರಾಗಿ ಬೆಳಗ್ತೀರಿ, ಜಗತ್ತಿನ ಆಸ್ತಿಯಾಗಿ ಕಾಣಿಸಿಕೊಳ್ತೀರಿ. ಯೋಚನೆ ಮಾಡಿ, ಯಾರ ಮನೆಯ ಮಗು ನಿಮಗೆ ಮಾತ್ರ ಸೀಮಿತ? ಇವತ್ತು ನನ್ನ ಮಗ ನನ್ನ ಮಗಳು ಒಳ್ಳೆ ಮಾರ್ಕ್ ತೆಗೆದ್ರೆ ಅಪ್ಪ ಮನೆ ಕರ್ಕೊಂಡೋಗಿ ಸ್ವೀಟ್ ತಿನ್ನಿಸ್ತಾರೆ. ನಾಳೆ ನಿಮ್ಮ ಮಗು ರಿಮಾರ್ಕ್ ಇಲ್ಲದೆ ಬೆಳೆದು ಜಗತ್ತಿನ ಹತ್ರ ಬೆಳೆದು ನಿಂತಾಗ ಇಡೀ ಜಗತ್ತು ನಿಮ್ಮ ಮಗುವಿನ ಹೆಜ್ಜೆಗೆ ಚಪ್ಪಾಳೆ ಕೊಡುತ್ತದೆ. ಅಂಥವರನ್ನು ಈ ಸಮಾಜಕ್ಕೆ ಕೊಡುವ ಸಂಕಲ್ಪದೊಂದಿಗೆ ಈ ಶಿಕ್ಷಣ ಸಂಸ್ಥೆಗಳು ದುಡಿತಾ ಇದ್ದಾವೆ ಅನ್ನುವುದನ್ನು ನಾವು ಗೌರವಿಸಬೇಕು. ಇವತ್ತು ನೆನಪು ಮಾಡಿಕೊಳ್ಳಿ, ಯಾವುದೇ ಒಂದು ರಾಜಕೀಯ ಪಕ್ಷದ ಬಗೆಗೆ ನಾವು ಮಾತನಾಡುತ್ತಾ ಇಲ್ಲ, ಮಾತನಾಡಬಾರದು ಕೂಡ. ನಮಗಿರುವುದು ದೇಶವನ್ನು ಪ್ರೀತಿಸುವವರ ಪಕ್ಷವೇ ಹೊರತು ಅದರಿಂದಾಚೆಗೆ ರಾಜಕೀಯ ಚಿಂತನೆಗಳು ಇಲ್ಲ, ರಾಜಕೀಯ ಚಿಂತನೆಗಳು ಬೇಕಾಗಿಲ್ಲ. ಆ ದೃಷ್ಟಿಕೋನದಿಂದ ಹೇಳುವುದಾದರೆ, ಅಲ್ಲೆಲ್ಲೋ ಬಡವರ ಮನೆಯ ಹುಡುಗ ಅಮ್ಮ ಕೊಟ್ಟ ಪ್ರೀತಿಯೇ ಸರ್ವಸ್ವ ಅಂತ ನಂಬಿ ರೈಲ್ವೆ ಸ್ಟೇಷನ್ನಲ್ಲಿ ಚಾ ಮಾರಿಕೊಂಡು
ದೇಶ ಕಾಯುವ ಸೈನಿಕರಿಗೆ ಉಚಿತ ಚಾ ಕೊಟ್ಟು ರಾಷ್ಟ್ರಕ್ಕಾಗಿ ದುಡಿಯುವವರನ್ನು ಅನುಸರಿಸ್ತಾ ಸಾಗಿ ಇವತ್ತು ಇಡೀ ಜಗತ್ತು ಬೆರಗಾಗುವ ಹಾಗೆ ನಿಂತು ಜಗತ್ತಿನ ಎಲ್ಲೆಡೆ ಸಾಗುವ ಆ ಸಿಂಹ ಗಾಂಭೀರ್ಯದ ನಡಿಗೆಯನ್ನು ನೋಡಿದಾಗ ನಮ್ಮ ದೇಶದ ಪ್ರಧಾನಿಯ ಬಗ್ಗೆ ನಮಗೆ ಹೆಮ್ಮೆ ಅಂತ ಅನ್ನಿಸ್ತದಲ್ಲ. ಆ ದೇಶವನ್ನಾಡುವ ಇಂದಿನ ಪ್ರಧಾನಿ ಅದು ಒಬ್ಬಾಕೆ ತಾಯಿಯ ಮಗ. ದ್ರೌಪದಿ ಮುರ್ಮು ಅಂತ ಕೇಳಿದ್ದೀರಿ. ದೇವರು ಅವರಿಗೆ ಬಾಹ್ಯ ಸೌಂದರ್ಯವನ್ನೇನೋ ವಿಶೇಷವಾಗಿ ಕೊಡದೇ ಇದ್ದಿರಬಹುದು, ಆದರೆ ಅಂತರಂಗದ ಸಂಸ್ಕಾರ, ವಿದ್ಯೆಯ ಬಲ, ದೇಶದ ಕುರಿತಾದಂತಹ ಚಿಂತನೆ ಆಕೆಯನ್ನು ರಾಷ್ಟ್ರಪತಿಯಾಗಿ ಜಗತ್ತು ಗೌರವಿಸುವಂತೆ ಮಾಡುತ್ತಲ್ಲ. ಯಾರ ಮಗಳಾಕೆ? ಒಬ್ಬಾಕೆ ಹೆಣ್ಣು ಸಾಂಸಾರಿಕ ಬದುಕನ್ನು ಸಮತೋಲನಗೊಳಿಸುವುದಕ್ಕೆ, ಸರಿದೂಗಿಸುವುದಕ್ಕೆ ಕಷ್ಟಪಡುವ ಕಾಲಘಟ್ಟದಲ್ಲಿ ನಿರ್ಮಲಾ ಸೀತಾರಾಮನ್ ಜಗತ್ತಿನ ಆರ್ಥಿಕ ವ್ಯವಸ್ಥೆಯ ಬಗ್ಗೆ ಮಾತಾಡುವ ಮಟ್ಟಕ್ಕೆ ಬೆಳೆದಲ್ಲ. ಯಾವ ಪುಣ್ಯಾತಿಗಿತ್ತಿಯ ಮಗಳಾಕೆ? ನಮಗೆ ಗೊತ್ತಿಲ್ಲ ಇವತ್ತು. ಯಾಕೆ ಅಂದರೆ ಅವ್ರ ಅಮ್ಮ ಯಾರು, ಅಪ್ಪ ಯಾರು, ಏನು ಮಾಡಿದ್ದಾರೆ ನಮ್ಗೆ ಬೇಡ. ಅವರಿವತ್ತು ಬೆಳೆದು ನಿಂತದ್ದು ನಮ್ಮ ದೇಶದ ಹೆಗ್ಗಳಿಕೆ ಅಂತ ಅವರು ಬಂದಾಗ ಸೆಲ್ಯೂಟ್ ಹೊಡಿತೇವಲ್ಲ, ಇದು ನಿಜವಾದಂತಹ ಪ್ರೀತಿ. ಅಂತಹ ಯೋಗ್ಯತೆಯನ್ನು ದೇವರು ನಿಮಗೆ ಕೊಟ್ಟಿದ್ದಾರೆ ಮಕ್ಕಳೇ, ಅದನ್ನು ಬಳಸಿಕೊಳ್ಳಿ ಅಷ್ಟೇ ಅಷ್ಟೇ. ಮಾತಾಡ್ತಾ ನಾನು ಇವತ್ತೂ ಕೂಡ ಸುಮಾರು ನಿಮ್ಮ ಹಾಗೆ ಒಂದು 25-30 ಸಾವಿರ ಮಕ್ಕಳ ಜೊತೆ ನಾನು ಮಾತನಾಡುತ್ತಾ ಬಂದೆ. ಅದೆಷ್ಟೋ ಜನ ತಾಯಂದಿರು ಮುಂಭಾಗದಲ್ಲಿ ಕೂತು ಮಾತನ್ನು ಕೇಳಿದರು. ವಿದ್ಯಾರ್ಥಿಗಳಿಗೆ ನಾನು ಹೇಳ್ತಾ ಇರುವುದು, ಮಕ್ಕಳೇ, ಜೀವನದಲ್ಲಿ ಯಾವತ್ತೂ ಕೂಡ ನಿಮ್ಮ ಪಾಲಿಗೆ ಯಾರು ಸರ್ವಸ್ವ ಅಂತ ಕೇಳಿದರೆ ನಿಮ್ಮನ್ನು ಹೆತ್ತು ಸಾಕಿ ಸಲಹಿದ ಅಪ್ಪ ಅಮ್ಮ ನಿಮ್ಮ ಪಾಲಿಗೆ ಸರ್ವಸ್ವ ಅನ್ನುವುದು ನಿಮಗೆ ನೆನಪಿರಬೇಕು. ಆಮೇಲೆ ದೇವರು. ಯಾಕೆ ಅಂತಂದರೆ ಒಂದು ತಾಯಿಯ ಬದುಕಿನ ಕಥೆ ಹೇಗಿರ್ತದೆ, ತಾಯಿಗೆ ಮಕ್ಕಳ ಮೇಲೆ ಎಷ್ಟು ಪ್ರೀತಿ ಇರುತ್ತದೆ. ನಾನು ಮಾರಿಗುಡಿಯ ಕಥೆ ಸುಮ್ಮನೆ ಹೇಳಿದ್ದಲ್ಲ. ನಾನು ಆ ಮಾರಿಗುಡಿಯಲ್ಲಿರಬೇಕಿದ್ರೆ ಒಂದು ಘಟನೆ ನಡೆಯಿತು. ಗಂಡ ಹೆಂಡತಿ ಒಂದು ಮಗುವನ್ನು ಕರ್ಕೊಂಡು ಬಂದಿದ್ದಾರೆ, ಪುಟ್ಟ ಗಂಡು ಮಗು. ಬಂದು ಹೇಳಿದರು, ನೀ ಮಗುವಿನ ಹೆಸರಲ್ಲಿ ದೇವರಿಗೊಂದು ಸಣ್ಣ ಸೇವೆ ಮಾಡಬೇಕಂತೆ. ಮಗುವಿನ ಅಮ್ಮ ಹೇಳಿದಾಳೆ ಅಂತಂದರು. ನನಗನ್ನಿಸಿ ಅಪ್ಪ ಅಮ್ಮ ಜೊತೆಗೆ ಇದ್ದಾರೆ, ಅಮ್ಮ ಹೇಳಿದ್ದಾಳೆ ಅಂತ ಯಾಕೆ ಹೇಳ್ತಾರೆ ಇವರು? ನನಗೆ ಅರ್ಥ ಆಗಲಿಲ್ಲ ಅಂದೆ. ಹೇಳಿದ್ರು, ಇಲ್ಲ ಸರ್, ನಮಗೆ ಮಕ್ಕಳಿಲ್ಲ, ಈ ಮಗುವನ್ನು ನಾವು ದತ್ತು ತಗೊಂಡಿದ್ದೇವೆ. ದತ್ತು ಕೊಟ್ಟವರು ನಮ್ಮ ಪರಿಚಯದವರೇ. ಅದನ್ನು ಕಾನೂನುಬದ್ಧವಾಗಿ ಮತ್ತು ಧಾರ್ಮಿಕವಾಗಿ ಆ ಮಗುವನ್ನು ಸ್ವೀಕಾರ ಮಾಡಿದ್ದೇವೆ. ಆ ಮಗುವನ್ನು ಕೊಡಬೇಕಿದ್ರೆ ಮಗುವಿನ ಅಮ್ಮ ಹೇಳಿದ್ಲು, ಈ ಮಗುವನ್ನು ನಿಮಗೆ ಕಾಪುವಿನ ಮಾರಿಯಮ್ಮನ ಜಾಗದಲ್ಲಿ ಕೊಡ್ತೇನೆ ಅಂತ ಹೇಳಿದ್ಲು. ಕಾರಣಾಂತರದಿಂದ ಸಾಧ್ಯ ಆಗದೆ 27 ದಿನ ಪ್ರಾಯದ ಮಗುವನ್ನು ನಮಗೆ ಕಟೀಲಿನಲ್ಲಿ ನಮ್ಮ ಕೈಗೆ ಕೊಟ್ಟಿದ್ದಾಳೆ. ಅಮ್ಮನಿಗೆ ಹೇಳಿದ ಸೇವೆ ಬಾಕಿ ಇದೆಯಲ್ಲ, ಅದನ್ನು ಪೂರೈಸಬೇಕು ಅಂತ ಬಂದಿದ್ದೇವೆ ಅಂತಂದರು. ಆ ಕ್ಷಣಕ್ಕೆ ನಾನು ಹತ್ತು ಬಿಟ್ಟೆ. ಯಾಕೆ ನಾನು ಹತ್ತು ಬಿಟ್ಟೆ ಅಂತ ಕೇಳಿದರೆ, ಯೋಚನೆ ಮಾಡಿ, ಅವರಿಗೆ ಮಕ್ಕಳಿಲ್ಲ, ಮಕ್ಕಳನ್ನು ಪಡ್ಕೊಳ್ಳಿಕ್ಕೆ ಅಂತ ಹೊರಟಾಗ ತನ್ನ ಮಗುವನ್ನು ಇನ್ನೊಬ್ಬರ ಕೈಗೆ ನೀಡುವಂತಹ ತಾಯಿ ಯೋಚನೆ ಮಾಡ್ತಾಳೆ, ನನ್ನ ಮಗುವಿನ ಭವಿಷ್ಯದ ರಕ್ಷಣೆಗೆ ಮಾಡುವುದಕ್ಕೆ ನನ್ನ ಕಾಪುವಿನ ಅಮ್ಮನ ಅನುಗ್ರಹ ಇರಲಿ ಅಂತ ಇನ್ನೊಬ್ಬರ ಕೈಗೆ ಕೊಡುವ ಮಗುವಿನ ಬಗೆಗೂ ಕಾಳಜಿ ವಹಿಸ್ತಾಳಲ್ಲ. ಆ ತಾಯಿಯ ಪ್ರೀತಿ ಎಷ್ಟು ದೊಡ್ಡದ್ದು. ಮುಂದುವರೆದು ಕೇಳಿದೆ, ಇವತ್ತು ಸಂಪರ್ಕದಲ್ಲಿದ್ದೀರಾ ಅಂತ. ಇಲ್ಲ ಸರ್, ಮೊನ್ನೆ 20 ದಿನದ ಹಿಂದೆ ಫೋನ್ ಮಾಡಿ ಈ ವಿಚಾರ ಹೇಳಿದಾಳೆ. ಕಡೆಗೆ ಅಮ್ಮ ಹೇಳಿದ್ಲು, ಇನ್ನೂ ನೀವು ನನಗೆ ಫೋನ್ ಮಾಡಬೇಡಿ ಅಂತ ಹೇಳಿದ್ಲು ಅಂತ. ಯಾಕೆ ಫೋನ್ ಮಾಡಬೇಡಿ ಹೇಳಿದ್ಲು ಗೊತ್ತಾ? ಫೋನ್ ಮಾಡಿ ಮಾತಾಡಿದಾಗಲೆಲ್ಲ ಅಲ್ಲಿರುವ ತನ್ನ ಕರುಳಿನ ಕುಡಿಯ ಬಗೆಗೆ ಆಕೆಗೆ ನೆನಪಾಗ್ತದೆ, ಸಂಕಟ ಆಗ್ತದೆ ಅವಳಿಗೆ. ಗೊತ್ತಿಲ್ಲ, ನನ್ನ ಮಗುವನ್ನು ಕೊಟ್ಟಿದ್ದೇನೆ, ಮಗುವಿನ ಭವಿಷ್ಯತ್ತು ಚೆನ್ನಾಗಿರಲಿ ಅಂತ ದೇವರಲ್ಲಿ ಪ್ರಾರ್ಥಿಸುವುದಕ್ಕಷ್ಟೇ ಅವಳಿಗೆ ಶಕ್ತಿ ಇರು. ನಾನಿದನ್ನು ನಿಮ್ಮ ಮುಂದೆ ಯಾಕೆ ಹೇಳ್ತೇನೆ ಗೊತ್ತಾ ಮಕ್ಕಳೇ? ನಮ್ಗೆ ಗೊತ್ತಿಲ್ಲ, ನಾವಿವತ್ತು ಬೆಳೆದು ಅಮ್ಮನಿಗಿಂತ ಎತ್ತರ ಆಗಿದ್ದೇವೆ, ಅಪ್ಪನಿಗಿಂತ ಎತ್ತರಕ್ಕೆ ಬೆಳೆದು ನಿಂತಿದ್ದೇವೆ. ಎಲ್ಲೋ ಒಳಗೊಳಗೆ ಅಮ್ಮನಿಗಿಂತ ಚೆನ್ನಾಗಿ ಅಪ್ಪನಿಗಿಂತ ಚೆನ್ನಾಗಿ ನಾನು ಇಂಗ್ಲೀಷ್ ಮಾತಾಡ್ತೀನಿ, ನಾನು ತುಂಬ ಓದಿದ್ದೇನೆ, ನಮ್ಮ ಅಪ್ಪ ಅಮ್ಮನಿಗಿಂತ ಮೊಬೈಲ್ ಫೋನ್ ಬಗ್ಗೆ ನನಗೆ ತುಂಬ ಹೆಚ್ಚು ಗೊತ್ತಿದೆ, ನನಗೆ ತುಂಬ ಫ್ರೆಂಡ್ಸ್ ಇದ್ದಾರೆ ಅಂತೆಲ್ಲ ಅನಿಸಿಬಿಡ್ತದೆ. ಮಕ್ಕಳೇ, ನೆನಪಿಟ್ಟುಕೊಳ್ಳಿ, ನಿಮ್ಮನ್ನು ಪಡೆದು ನಿಮ್ಮನ್ನು ಸಾಕಬೇಕಿದ್ರೆ ನಿಮ್ಮ ಅಮ್ಮ ನಿಮ್ಮ ಅಪ್ಪ ಪಟ್ಟ ಪಾಡು ಏನು ಅನ್ನುವುದನ್ನು ಒಮ್ಮೆ ಮನೆಯಲ್ಲಿ ಕೂತ್ಕೊಂಡು ಕೇಳಿ.
ಮದುವೆ ಆಗಿ ಎಷ್ಟೋ ವರ್ಷ ಆಯಿತು, ಮಕ್ಕಳಿಲ್ಲ ಅಂದಾಗ ಇದ್ದ ಜೋಯಿಸರ ಹತ್ರ ಹೋಗಿ ಇದ್ದ ದೇವಸ್ಥಾನಗಳಿಗೆ ಹೋಗಿ ಕಂಡ ಮಹಾತ್ಮರಿಗೆ ನಮಸ್ಕಾರ ಮಾಡಿ ನಮಗೆ ಸಂತಾನ ಇಲ್ಲ, ನಮಗೊಂದು ಮಕ್ಕಳಾಗುವಾಗ ಆಶೀರ್ವಾದ ಮಾಡಿ ಅಂತ ಕೇಳಿದ್ದು. ಇನ್ಯಾವುದೋ ದೇವಸ್ಥಾನಕ್ಕೆ ಹೋಗಿ ನನಗೊಂದು ಮಗು ಹುಟ್ಟಿದರೆ ಆ ಮಗುವನ್ನು ನಿನ್ನ ಮುಂಭಾಗದಲ್ಲಿ ತುಲಾಭಾರ ಮಾಡುತ್ತೇನೆ ಅಂತ ಹರಕೆ ಹೇಳಿದ್ದು. ಇಲ್ಲ, ನಮಗೊಂದು ಸಂತತಿ ಪ್ರಾಪ್ತಿಯಾದರೆ ಕಟೀಲಮ್ಮ ನಿನ್ನ ಲೆಕ್ಕದಲ್ಲಿ ನಿನ್ನ ಸೇವೆಗೊಂದು ಯಕ್ಷಗಾನ ಮಾಡಿಸ್ತೇನೆ ಅಂತ ಹರಕೆ ಹೇಳಿದ್ದು. ಎಷ್ಟು 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 ಉತ್ತರದ ಭಾಗದ ಕಡೆಗೆ ಬಂದರೆ ನನಗೊಂದು ಮಗು ಹುಟ್ಟಿದರೆ ಆ ಮಗುವನ್ನು ಹಿಡ್ಕೊಂಡು ನಾನು ಗೆಂಡ ತುಳಿತೇನೆ ಅಂತ ಗೆಂಡ ಸೇವೆ ಮಾಡು. ಎಲ್ಲೋ ದೇವಸ್ಥಾನಗಳಿಗೆ 108 1008 ಮೆಟ್ಲಿದ್ರೆ ನನಗೊಂದು ಸಂತತಿಯನ್ನು ಕೊಟ್ಟೆ, ಆದರೆ ಆ ಮಗುವನ್ನು ಹಿಡ್ಕೊಂಡು ನಾನು ಆ ಮೆಟ್ಟಿಲು ಏರ್ತೇನೆ ಅಂತ ತಾಯಿ ಸಂಕಲ್ಪ ಮಾಡೋದು. ಇಂಥದ್ದೆಲ್ಲ ಅದೆಷ್ಟೋ ಹರಕೆಯನ್ನು ಹೇಳಿ ನಿಮ್ಮನ್ನು ಪಡೆದಿರ್ತಾರೆ ಮಕ್ಕಳಿಲ್ಲ ಅನ್ನೋ ಕಾರಣಕ್ಕೆ. ಹಾಗೆ ಯಾವುದೋ ಕಷ್ಟವನ್ನು ಎದುರಿಸಿ ಹರಕೆ ಹೇಳಿ ನಿಮ್ಮನ್ನು ಪಡೆದು ನಿಮ್ಮನ್ನು ಬೆಳೆಸುವ ಹಿನ್ನೆಲೆಯಲ್ಲಿ ಅವರಿಗಿದ್ದದ್ದು ಆಶಯ ಒಂದೇ, ತನ್ನ ಮಗುವಿನ ಮುಖದಲ್ಲಿ ನಗುವೊಂದು ಕಂಡ್ರೆ ನನ್ನ ಬದುಕು ಸಾರ್ಥಕ ಅನ್ನುವಂಥ ಒಂದೇ ಒಂದು ಸಂತೋಷ ಬಿಟ್ಟರೆ ಅದರಿಂದ ಆಚೆಗೆ ನಿವೃತ್ತಿ ಇಲ್ಲ. ಹೇಳ್ತಾರೆ ಎಲ್ಲರೂ ಪ್ರಪಂಚದಲ್ಲಿ ಸ್ವಾರ್ಥಿಗಳಂತೆ. ಹೆಂಡತಿ ಗಂಡನನ್ನು ಪ್ರೀತಿಸುವುದು ನನ್ನನ್ನೊಬ್ಬ ನೋಡಿಕೊಂಡು ನನಗೆ ಬೇಕಾದ ತಂದು ಕೊಡೋದಕ್ಕಿದ್ದಾನೆ ಅನ್ನೋ ಕಾರಣಕ್ಕಂತೆ. ಗಂಡ ಹೆಂಡತಿಯನ್ನು ಪ್ರೀತಿಸುವುದು ನನಗೆ ಬೇಕಾದ ಸಂತೋಷವನ್ನು, ನನಗೆ ಬೇಕಾದ ವ್ಯವಸ್ಥೆ ಮಾಡಿಕೊಡೋದಕ್ಕೊಬ್ಬಳಿದ್ದಾಳೆ ಅಂತ. ಗಂಡ ಹೆಂಡತಿ ಮಕ್ಕಳನ್ನು ಪ್ರೀತಿಸುವುದು ನಮಗೆ ಕೂಡದೇ ಇದ್ದಾಗ ನೋಡ್ಕೊಳ್ಳಿಕ್ಕೆ ಮಕ್ಕಳಿರ್ತಾರೆ ಅನ್ನೋ ಕಾರಣಕ್ಕೆ, ನಮಗೆ ಬೇಕಾದ ತಂದು ಕೊಡು ಖುಷಿಯಾಗಿರೋದಕ್ಕೆ ನಮ್ಮ ಅಪ್ಪ ಅಮ್ಮ ಇದ್ದಾರೆ ಅಂತ ಮಕ್ಕಳು ಆಸೆ ಪಡ್ತಾರೆ ಅಂತ ಸ್ವಾರ್ಥಿಗಳ ಪ್ರಪಂಚ ಅಂತಾರೆ. ಆದರೆ ಆ ಸ್ವಾರ್ಥವನ್ನು ಮೀರಿದಂತಹ ಒಂದು ಪ್ರೀತಿ ಇದೆ, ಅದನ್ನು ನೀವು ಗಮನಿಸಬೇಕು. ಯಾಕೆ ಅಂತಂದರೆ, ಒಂದು ಕಾಲಘಟ್ಟ ಇತ್ತು, ಅಪ್ಪ ಅಮ್ಮ ಒಳ್ಳೆ ವೃತ್ತಿಯಲ್ಲಿ ಇರಲಿಲ್ಲ, ಯಾರ್ಯಾರ ಮನೆ ಕೆಲಸಕ್ಕೆಲ್ಲ ಹೋಗಬೇಕಾಗಿತ್ತು. ಒಂದು ಬೆಳಿಗ್ಗೆ ಎದ್ದು ಹೋದರೆ ಸಾಯಂಕಾಲದವರೆಗೆ ದುಡಿಯೋದು. ಇವತ್ತಿನ ಮಕ್ಕಳಿಗೆಲ್ಲ ಆ ಕಥೆ ಗೊತ್ತಿಲ್ಲ. ನಾವೆಲ್ಲ ಸಣ್ಣವರಿರುವಾಗ ಹೇಳ್ತಿದ್ರು, ಅವಳು ಸಾಯಂಕಾಲದವರೆಗೆ ಗದ್ದೆಯಲ್ಲಿ ಕೆಲಸ ಮಾಡುತ್ತಾ ಮನೆಗೆ ಬಂದವಳು ಗೊತ್ತೇ ಇಲ್ಲ, ಹೆರಿಗೆ ಆಗಿಬಿಟ್ಟಿದೆ, ಆ ಮಗು ಹುಟ್ಟುಬಿಡ್ತು ಅಂತ. ಅಂದರೆ ತುಂಬು ಗರ್ಭಿಣಿಯಾಗಿ ಹೊಟ್ಟೆಯೊಳಗೆ ನಮ್ಮನ್ನು ಹೊತ್ತುಕೊಂಡೇ ತಿರುಗಾಡಿ ಸಾಯಂಕಾಲದವರೆಗೆ ದುಡಿದು ಮನೆಯಲ್ಲಿ ಬಂದು ಮಲಗಿದ ತಾಯಿ ನಮಗೆ ಈ ಪ್ರಪಂಚದ ಬೆಳಕನ್ನು ಕೊಟ್ಟಿದ್ದಾಳೆ. ಆದರೆ ಆ ದುಡಿಯುವ ಪ್ರತಿಯೊಂದು ಕ್ಷಣವೂ ಕೂಡ ತನ್ನ ಹೊಟ್ಟೆಯ ಮೇಲೆ ಕೈಯಾಡಿಸ್ತಾ ನನ್ನ ಮಗು ನನ್ನ ಹತ್ರ ಮಾತಾಡ್ತದೆ ಅಂತ ಭಾವಿಸ್ಕೊಂಡು ಬಂದಲ್ಲ, ಅಮ್ಮನ ಪ್ರೀತಿಗೆ ಎಷ್ಟು ದೊಡ್ಡ ಬೆಲೆ ನಮಗೆ ಗೊತ್ತಿಲ್ಲ ಮಕ್ಕಳೇ. ಒಬ್ಬಾಕೆ ತಾಯಿ ಹೆರಿಗೆ ಆದರೆ ಅವಳ ಹೊಟ್ಟೆಯ ಮೇಲೆ ಗೆರೆಗಳು ಬೀಳ್ತವೆ. ಒಂದು ದಿವಸ ಮಗು ಕೇಳ್ತಂತೆ, ಅಮ್ಮ ನಿನ್ನ ಹೊಟ್ಟೆಯಲ್ಲಿ ಅದು ಏನು ಗೆರೆ ಬೀಳಿದೆಯಲ್ಲ ಏನದು ಅಂತ. ಅಮ್ಮ ಹೇಳಿದಂತೆ, ಮಗು ಅದು ನೀನು ಬರೆದ ಚಿತ್ರ ಮಗು ಅಂತ. ಎಂಥ ಪ್ರೀತಿ ಅದು, ಎಂಥ ಪ್ರೀತಿ! ಇಂತಹ ಭಾವನೆಗಳ ಜೊತೆ ನಮ್ಮನ್ನು ಅಪ್ಪ ಅಮ್ಮ ಬೆಳೆಸ್ತಾರೆ. ಅವರಿಗಿಲ್ಲದ ಸುಖವನ್ನು ನಮ್ಮ ಪಾಲಿಗೆ ಕೊಟ್ಟಿದ್ದಾರೆ ನಮ್ಮ ಅಪ್ಪ ಅಮ್ಮ. ನಮಗನೇಕ ಬಾರಿ ಬದುಕನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಇನ್ನು ಯಾವುದೋ ಪುಸ್ತಕ ಓದ್ತೇವೆ, ಅದರ ಬದಲಿಗೆ ಪಕ್ಕದಲ್ಲಿ ಕೂತ್ಕೊಂಡು ಒಂದು ದಿವಸ ನಿಮ್ಮ ಅಪ್ಪನನ್ನು ಕೇಳಿ, ಅಪ್ಪ ನಿನ್ನ ಬಾಲ್ಯದ ಬದುಕು ಹೇಗಿತ್ತು, ಅಮ್ಮ ನಿನ್ನ ಜೀವನ ಹೇಗಿತ್ತು ಅಂತ ಕೇಳಿ ನಿಮ್ಮ ಅಪ್ಪ ಅಮ್ಮ ಅವರ ಬಾಲ್ಯದ ಕಥೆಯನ್ನು ಹೇಳ್ತಾರೆ. ಹಾಕುವುದಕ್ಕೆ ಅಂಗಿ ಇಲ್ದಿದ್ದ ಕತೆ, ಹಾಕೊಳ್ಳೋದಕ್ಕೆ ಚಪ್ಪಲಿ ಇಲ್ದಿದ್ದ ಕತೆ, ಪುಸ್ತಕ ಹಿಡ್ಕೊಂಡು ಹೋಗೋದಕ್ಕೆ ಚೀಲ ಇಲ್ಲದೆ ಇರೋ ಕತೆ, ಅಲ್ಲೆಲ್ಲೋ ಯಾರೋ ಅವಮಾನ ಮಾಡಿದ ಕಥೆಗಳು, ಎಂತೆಂಥ ಕಥೆಗಳಿದ್ದಾವೆ. ಒಬ್ಬರು ಶಾಸಕರನ್ನು ಕೇಳಿದ್ದೆ ನಾನು, ಸರ್ ನಿಮ್ಮ ಬದುಕಿನ ಕಥೆ ಏನು ಅಂತ. ಏನಂದ್ರು ಗೊತ್ತಾ ಸರ್, ನಾವು ಶಾಲೆಗೆ ಹೋಗ್ತಾ ಇತ್ತು, SLCಗೆ ಹೋಗಬೇಕಿದ್ರೆ ಕಟ್ಲಿಕ್ಕೆ 30 ರೂಪಾಯಿ ಬೇಕಿತ್ತು ಶಾಲೆಗೆ, ದುಡ್ಡಿರಲಿಲ್ಲ. ನಮ್ಮ ಸಂಬಂಧಿಕರು ಶ್ರೀಮಂತರು ಅನ್ನೋ ಕಾರಣಕ್ಕೆ ಅವ್ರ ಮನೆಗೆ ಹೋದು ನಾನು ಮತ್ತು ನಮ್ಮಮ್ಮ ಹೋಗಿ ಜಗಲಿಯಲ್ಲಿ ಕೂತಿದ್ದೇವೆ. ನಾವು ಬಂದಿದ್ದೇವೆ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಒಳಗೆ ಹೇಳ್ತಿದ್ರು 30 ರೂಪಾಯಿ ಫೀಸ್ ಕಟ್ಟಲಿಕ್ಕೆ ಆ ಗತಿ ಇಲ್ದಿದ್ದವನಿಗೆ ಶಾಲೆ ಯಾಕೆ ಅಂತಂದರು. ಹುಟ್ಟ ಬಟ್ಟೆಯಲ್ಲಿ ಬಳ್ಳಾರಿಗೆ ಹೋದೆ, ಅಲ್ಲೆಲ್ಲೋ ಕ್ಯಾಂಟೀನಲ್ಲಿ ಕೆಲಸ ಮಾಡಿದೆ, ರಾತ್ರಿ ಶಾಲೆಗೆ ಹೋದೆ, ಒಳ್ಳೆಯವರ ಸಹವಾಸ ಮಾಡಿದೆ. ದೇವರು ಇವತ್ತು ನನ್ನಂತಂದು ಈ ಜಾಗಕ್ಕೆ ನಿಲ್ಲಿಸಿದ್ದಾರೆ. ನನ್ನ ಈ ಯಶಸ್ಸಿನ ಕಥೆ ಏನು ಅಂದರೆ, ಒಂದು ಅಮ್ಮನ ಆಶೀರ್ವಾದ, ಇನ್ನೊಂದು ನಾನು ಹೊರಡಬೇಕಿದ್ರೆ ಕಾಪುವಿನ ಮಾರಿಗುಡಿಗೆ ನನ್ನ ಅಮ್ಮ ಕರ್ಕೊಂಡು ಬಂದು ಅಲ್ಲೊಂದು ಸಣ್ಣ ಸೇವೆ ಮಾಡಿ ಅಮ್ಮನ ಪ್ರಸಾದ ಕಿಸೆಗೆ ಹಾಕಿ ಹೇಳಿದ್ದಾರೆ, ಮಗ ಇವತ್ತಿನ ಮುಂದೆ ನಾನು ನಿಮ್ಮ ಜೊತೆಗೆ ಬರುವುದಿಲ್ಲ,
ಕಾಪುವಿನ ಅಮ್ಮ ಕಾಪಾಡ್ತಾಳೆ ಅಂತ ತಲೆನೇವರಿಸಿ ಕಳಿಸಿದ್ರು. ಆ ಪುಣ್ಯದ ಫಲ ಈ ಜಾಗದಲ್ಲಿ ನಿಂತಿದ್ದೇನೆ ಅಂತ ಅವ್ರು ಹೇಳ್ತಾರೆ. ಆ ಶಾಸಕನ ಹೆಸರು ಗುರ್ಮೆ ಸುರೇಶ ಶೆಟ್ಟಿ. ಮಕ್ಕಳೇ, ಅಮ್ಮನ ಆಶೀರ್ವಾದಕ್ಕೆ ಆ ಸಾಮರ್ಥ್ಯ ಇದೆ, ಅಮ್ಮನ ಪ್ರೀತಿಗೆ ಆ ತಾಕತ್ತಿದೆ, ಅಮ್ಮನ ಆ ತ್ಯಾಗಕ್ಕೆ ನಮ್ಮ ಬದುಕನ್ನು ಉದ್ಧರಿಸುವಂಥ ಸಾಮರ್ಥ್ಯ ಇದೆ. ದಯವಿಟ್ಟು ಅಮ್ಮನಿಗೆ ನೋವಾಗೋ ಹಾಗೆ ಮಾಡಬೇಡಿ. ನಮ್ಮಲ್ಲಿ ಒಂದು ದೇವಸ್ಥಾನ ಇತ್ತು, ಅಲ್ಲಿ ಹೋಗಿ ಮಾತಾಡ್ತಿದ್ದವರು 4-5 ಜನ ಮಕ್ಕಳು. ಒಬ್ಬ ಮಗ ಮನೇಲಿ ಕಷ್ಟ ಉಂಟು ಅನ್ನೋ ಕಾರಣಕ್ಕೆ 10 ವರ್ಷ ಪ್ರಾಯಕ್ಕೆ ಮಾವಿನ ಹಣ್ಣಿನ ವ್ಯಾಪಾರ ಮಾಡುತ್ತೇನೆ ಅಂತ ಮನೆ ಬಿಟ್ಟು ಹೋದ ಎಲ್ಲಿ ಹೋದ ಅಂತ ಗೊತ್ತಿಲ್ಲ. ಹುಡುಕಿದ ಇಲ್ಲ ಎಲ್ಲಿ ಹುಡುಕೋದು. ಕಡೆಗೆ ಹುಡುಕಾಡಿ ಯಾರೋ ಹೇಳಿದ್ರಂತೆ ಅವನು ಬೆಂಗಳೂರು ಕಡೆ ಇದ್ದಾನೆ ಅಂತ. ಮಗ ಮನೆ ಬಿಟ್ಟು ಹೋಗಿದ್ದಾನೆ ಅನ್ನೋ ಕಾರಣಕ್ಕೆ ಅಪ್ಪ ಪರಿತಪಿಸಿ ಅನಾರೋಗ್ಯಕ್ಕೆ ತುತ್ತಾಗಿ ಮಲಗಿದ್ದಾರೆ. ಕಿತ್ತು ತಿನ್ನುವ ಬಡತನ, ಅಮ್ಮನಿಗೆ 4 ಅಕ್ಷರ ಜ್ಞಾನ ಇಲ್ಲ. ಸಂಬಂಧಿಕರು ಯಾರೋ ಬೆಂಗಳೂರಲ್ಲಿ ಇದ್ದಾರೆ. ಅಮ್ಮ ಏನಂದ್ರಂತೆ ಗೊತ್ತಾ? ನೋಡಿ, ನೀವು ಮಗ ಬರಲಿಲ್ಲ ಅಂತ ಅಳಬೇಡಿ, ಮಗನ ನಾನು ಕರ್ಕೊಂಡು ಬರ್ತೇನೆ. ಅವ್ರ ಮನೆಯಲ್ಲಿ ಒಂದು ಬ್ರಹ್ಮಲಿಂಗೇಶ್ವರ ದೇವರ ಗುಡಿ ಇತ್ತು. ಹೇಳಿದ್ರಂತೆ, ನೀವು ಬ್ರಹ್ಮಲಿಂಗನನ್ನು ಪ್ರಾರ್ಥನೆ ಮಾಡಿ ನನಗೊಂದು ಪ್ರಸಾದ ಕೊಡಿ. ನನ್ನ ಸತ್ಯವೇ, ಗಂಟೆ ಸದ್ದು ಕೇಳಿದ್ರು. ನನ್ನ ಪ್ರಸಾದ ಕೊಡಿ, ನಾನು ಹಿಡ್ಕೊಂಡು ಹೋಗ್ತೇನೆ, ನೀವು ಹುಷಾರಾಗಿರಿ. ಆದರೆ ನಾನು ವಾಪಸ್ ಬಾರದೇ ಇದ್ದರೆ ಮನಸ್ಸು ಗಟ್ಟಿ ಮಾಡಿಕೊಳ್ಳಿ ಅಂತ ಅಮ್ಮ ಹೇಳಿದ್ರಂತೆ. ಯಾಕೆ ಅಂತಂದರೆ, ಒಂದು ಕಡೆಯಲ್ಲಿ ಗಂಡನಿಗೆ ಹುಷಾರಿಲ್ಲ, ಅನಾರೋಗ್ಯ, ಮಲ್ಕೊಂಡಿದ್ದಾನೆ. ಮಗನನ್ನು ಕರ್ಕೊಂಡು ಬರ್ಲಿಕ್ಕೆ ಹೋಗುವ ಅಮ್ಮನಿಗೆ ಧೈರ್ಯ ಇರುವುದು ಬ್ರಹ್ಮಲಿಂಗೇಶ್ವರನ ಪ್ರಸಾದದ ಧೈರ್ಯ ಬಿಟ್ಟರೆ ಆ ತಾಯಿಗೆ ಬೇರೆ ಏನೂ ಇಲ್ಲ. ನಾನು ಮಗ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಬಾರದೇ ಇದ್ದರೆ ನೀವು ಮನಸ್ಸು ಗಟ್ಟಿ ಮಾಡಿಕೊಳ್ಳಿ ಅಂತ ಗಂಡನಿಗೆ ಹೇಳಿ ಪ್ರಸಾದ ಹಿಡ್ಕೊಂಡು ಬೆಂಗಳೂರಿಗೆ ಹೋಗ್ತಾರೆ. ಅಲ್ಲಿ ಯಾರನ್ನೋ ಕಾಡಿ ಬೇಡಿ ಸಂಬಂಧಿಕರ ಮೂಲಕ ಹುಡುಕುವುದಕ್ಕೆ ಆರಂಭ ಮಾಡ್ತಾರೆ. ಅವನು ಎಲ್ಲೋ ಲಾರಿಯಲ್ಲಿ ಕೆಲಸ ಮಾಡ್ತಿದ್ದಾನೆ ಅಂತ ವಿಷಯ ಸಿಗ್ತು. ಅಲ್ಲಿ ಹೋಗಿ ಹುಡುಕಾಡ್ತಾರೆ, ಕೇಳ್ತಾರೆ. ಲಾರಿ ಓನರ್ ಹೇಳ್ತಾರೆ, ಹುಡುಗ ಹೀಗೆ ಬಂದದ್ದು ಹೌದು, ಅಲ್ಲಿದ್ದಾನೆ, ಹೋಗಿ ಮಾತಾಡಿ ಅಂತ. ಅಮ್ಮ ಹುಡುಕಿಕೊಂಡು ಅವನ ಪಕ್ಕದಲ್ಲಿ ಹೋಗಿ, ಮಗ ಯಾಕೋ ಮನೆ ಬಿಟ್ಟು ಬಂದೆ ಅಂತ. ಯಾರು ನಿನ್ನ ಮಗ ಅನ್ನೋನು? ನೀನು ನನ್ನ ಮಗ ಅಂತ. ಹುಚ್ಚ ನಿನಗೆ ಅಂದ. ಇಲ್ಲ ಮಗ, ಹುಚ್ಚಲ್ಲ, ನೀನು ನನ್ನ ಮಗ, ಗೊತ್ತು ನನಗೆ. ಇಲ್ಲ, ಅದೆಲ್ಲ ನಾಟಕ ಎಲ್ಲ ಬೇಡ, ನೀವು ಹೋಗಿ ಮನೆಗೆ. ಊಟ ಮಾಡಿದ್ರ ಅನ್ನು? ಇಲ್ಲ ಅಂದು. ಹಣ್ಣು ತಂದು ಕೊಟ್ಟನಂತೆ, ಹಣ್ಣು ತಿಂದು ಹೋಗಿ ನೀವು. ಅಮ್ಮ ಕೆಳಗಿಳಿದ್ರಂತೆ, ಹಣ್ಣು ತೆಗೆದು ಲಾರಿಯೊಳಗಿಟ್ಟು ಲಾರಿಯ ಚಕ್ರದ ಎದುರುಗಡೆ ಬಂದು ಅಡ್ಡಕ್ಕೆ ಮಲ್ಕೊಂಡ್ರಂತೆ. ಮಗ, ನಾನು ಹೋಗ್ತೇನೆ, ನಿನ್ನ ಮಗ ಅಲ್ವಲ್ಲ, ನಿನ್ನ ಹಣ್ಣು ಬೇಡ, ನಾನು ಹೋಗ್ತೇನೆ ಮಗ, ನೀನು ಲಾರಿ ಹಿಡ್ಕೊಂಡು ಹೋಗು ಅಂದರು. ಅಡ್ಡ ಮಲಗಿದ್ರು. ವಾಪಸ್ ಬಂದ. ಕಡೆಗೆ ಯಾರ್ಯಾರ ಮೂಲಕ ಒತ್ತಾಯ ಮಾಡಿ ಸಂಬಂಧಿಕರ ಮನೆಗೆ ಕರ್ಕೊಂಡು ಹೋಗಿ ಅಲ್ಲಿ ಮಾತಾಡ್ತಾ ಇರಬೇಕಿದ್ರೆ ಕೇಳ್ದ, ನೀನು ನನ್ನ ಮಗ ಅಂತ ಹೇಗೆ ಹೇಳ್ತೀಯ ಅಂತ. ಮಗ ನಿನ್ನ ಮೈ ಮುಟ್ಟುವುದಾ ಅಂತ ಕೇಳಿದ್ರಮ್ಮ. ಅಂದಂತೆ. ಕಿವಿ ಮುಟ್ಟಿ ನೋಡಿದ್ರಂತೆ. ಮಗ, ನಿನ್ನ ಕಿವಿ ಚುಚ್ಚಿದೇವಲ್ಲಪ್ಪ, ಕಿವಿಯಲ್ಲಿ ತೂತಿದೆ ನೋಡಿ, ನೀನು ನನ್ನ ಮಗ ಅದು, ಅದು ಎಲ್ರಿಗಿರ್ತದೆ ಅಂದಂತೆ. ಅಮ್ಮನಿಗೆ ದುಃಖ ತಡಿಲಿಕ್ಕಾಗಲಿಲ್ಲ. ತಲೆ ನೇವರಿಸ್ತಾ ಕೇಳಿದ್ರು. 10 ವರ್ಷದ ಹುಡುಗ ಹೋಗಿದ್ದಾನೆ, 22 ವರ್ಷದ ಹುಡುಗ ಆಗಿದ್ದಾನೆ. ತಲೆ ನೇವರಿಸ್ತಾ ಕೇಳಿದ್ರು, ಮಗ, ನನ್ನಿನ ಬೆನ್ನು ನೋಡಬಹುದಾ ಅಂತ ಕೇಳಿದ್ರಂತೆ. ಆಯ್ತು ಅಂದ. ಬನಿಯನ್ ತೆಗಿ ಅಂತ ಬೆನ್ನು ನೋಡಿದ್ರಂತೆ. ಬೆನ್ನು ನೋಡಿದ ಅಮ್ಮ ಅವರು ಗಾಢವಾಗಿ ಅಪ್ಪಿ ಹಿಡ್ಕೊಂಡು ಆಲಿಂಗಿಸಿ ಜೋರಾಗಿ ಹತ್ತು ಬಿಡುತ್ತಾರೆ, ನೀನು ನನ್ನ ಮಗ ಹೌದು ಅಂತ. ಯಾವ ಗುರುತದ ಮೇಲೆ ನನ್ನ ಮಗ ಅಂತ ಹೇಳ್ತಿ ಅಂತ ಕೇಳಿದರೆ ಅವ್ರು ಹೇಳ್ತಾರೆ, ಮಗ, ಅವತ್ತು ನೀನು ತಂಟೆ ಮಾಡಿ ಹೇಳಿದ್ದು ಕೇಳಲಿಲ್ಲ ಅನ್ನೋ ಕಾರಣಕ್ಕೆ ಆವತ್ತು ಹಳೆ ಕ್ಯಾಲೆಂಡರ್ನಲ್ಲಿ ಒಂದು ಅಲ್ಯೂಮಿನಿಯಂನ ಪಟ್ಟಿ ಬರ್ತಾ ಇತ್ತು, ಅದನ್ನು ಕಾಯಿಸಿ ನಿನ್ನ ಅಪ್ಪ ನಿನ್ನ ಬೆನ್ನಿಗೆ ಬರೆ ಹಾಕಿದ್ರು ಮಗ, ಆ ಬರೆಯ ಗುರುತು ಇವತ್ತೂ ಇದೆ, ನೀನು ನನ್ನ ಮಗ ಹೌದು ಅಂತ ಅಮ್ಮ ಅಪ್ಪಿ ಹಿಡ್ಕೊಂಡು ಅಳುವುದಕ್ಕೆ ಆರಂಭ ಮಾಡ್ತಾಳೆ. ಯಾರ್ಯಾರೋ ಮನವೊಲಿಸಿ ಮಗನ ಊರಿಗೆ ಕರ್ಕೊಂಡು ಬಂದರು. ಮಗನನ್ನು ನೋಡಿದಾಗ ಅಪ್ಪ ಚೇತರಿಸ್ಕೊಳ್ತಾರೆ. ಇವತ್ತಿಗೆ ಮಗ ಮದುವೆ ಆಗಲಿಲ್ಲ. ಅಪ್ಪ ಅಮ್ಮನ ಸೇವೆ ಮಾಡಿಕೊಂಡು 50ರ ವಯಸ್ಸಿನ ಸಮೀಪದಲ್ಲಿರುವ ಹುಡುಗ ಇವತ್ತಿಗೆ ಅಮ್ಮನ ಸೇವೆ ಮಾಡಿಕೊಂಡು ಮನೇಲಿದ್ದಾನೆ. ನಾನು ಯಾಕೆ ಈ ಮಾತು ಹೇಳ್ತೇನೆ ಅಂದರೆ, ಇಲ್ಲಿ ಒಂದಷ್ಟು ಜನ ಗಂಡು ಮಕ್ಕಳಿದ್ದೀರಿ. ಮಕ್ಕಳೇ ಯಾವುದಾದರೂ ಪ್ರಾಪಂಚಿಕವಾದ ಸೆಳೆತಕ್ಕೆ ಒಳಗಾಗಿ
ನೀವು ಮನೆ ಬಿಟ್ಟು ಹೋಗಬಹುದು, ನಿಮ್ಮ ಅಪ್ಪ ಅಮ್ಮನ ಮನ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ನಿಮ್ಮ ಹತ್ರ. ನೀವು ಯಾವುದೇ ಸ್ಥಿತಿಯಲ್ಲಿದ್ದರೂ, ಯಾವುದೇ ಊರಲ್ಲಿದ್ದರೂ, ಇವನು ನನ್ನ ಮಗ ಅಂತ ಅಧಿಕೃತವಾಗಿ ಗುರುತಿಸುವ ತಾಕತ್ತಿರುವುದು ನಿಮ್ಮನ್ನು ಹೆತ್ತ ಅಪ್ಪ ಅಮ್ಮನಿಗೆ ಅನ್ನುವುದನ್ನು ಯಾವ ಕಾಲಕ್ಕೂ ಮರೆಯಬೇಡಿ. ಜೀವನದಲ್ಲಿ ವೇಷ ಮರೆಸಬಹುದು ಮಕ್ಕಳೇ, ಭಾಷೆ ಮರೆಸಬಹುದು, ಆದರೆ ಅಂತರಂಗದ ಭಾಷೆಯನ್ನು ಬದಲಾಯಿಸುವುದಕ್ಕೆ ಸಾಧ್ಯ ಇಲ್ಲ ಈ ಜಗತ್ತಿನಲ್ಲಿ. ಹಾಗಾಗಿ ದಯವಿಟ್ಟು ಯಾವತ್ತೂ ಕೂಡ ಯಾವುದೇ ಪರಿಸ್ಥಿತಿಯಲ್ಲಿ ಅಪ್ಪ ಅಮ್ಮನಿಂದ ದೂರ ಆಗಬೇಡಿ. ಅಪ್ಪ ಅಮ್ಮನ ಕಣ್ಣಿಗೆ ಮಣ್ಣೆರಚುವ ಕೆಲಸವನ್ನು ಮಾಡಬೇಡಿ. ಅದರಿಂದ ಆಚೆಗೆ ನಮ್ಮಲ್ಲಿ ಹೆಣ್ಮಕ್ಳಿದ್ದಾರೆ. ಇವತ್ತು ಆ ಮಕ್ಕಳು ಬಂದು ಪ್ರಾರ್ಥನೆ ಮಾಡಬೇಕಿದ್ರೆ ತುಂಬ ಖುಷಿ ಅನ್ನಿಸ್ತು. ಆ ಮಕ್ಕಳಿಡ್ತಾ ಇದ್ದಂತಹ ಒಂದೊಂದು ಹೆಜ್ಜೆಯಲ್ಲಿ ಒಂದು ದೈವತ್ವ ಇತ್ತು. ನನಗದೊಂದು ತುಂಬ ಮನಸ್ಸು ಮುಟ್ಟಿದ ಸನ್ನಿವೇಶ. ಮಕ್ಕಳಲ್ಲಿತ್ತಾಗಲೂ ನನ್ನ ಮಕ್ಕಳ ಪಾದ ನೋಡುತ್ತಾ ಇದ್ದೆ ನಾನು. ಆ ಮಕ್ಕಳ ಪಾದಕ್ಕೆ ಆ ಯೋಗ್ಯತೆ ಸಿದ್ಧವಾದದ್ದು ಎಲ್ಲಿಂದ ಅಂದರೆ, ಒಂದನೇದ್ದು, ನೀವು ಮಕ್ಕಳನ್ನು ಈ ಶಾಲೆಗೆ ಕಳಿಸಿಕೊಟ್ಟಿದ್ದೀರಿ, ಇದು ಸ್ವಾಮಿ ವಿವೇಕಾನಂದರ, ಅಲ್ಲ ಕಾಳಿಯನ್ನು ಪ್ರತ್ಯಕ್ಷ ದರ್ಶನ ಮಾಡಿದ ರಾಮಕೃಷ್ಣ ಪರಮಹಂಸರ ಪರಮಶ್ರೇಷ್ಠ ಶಿಷ್ಯರ ಹೆಸರಲ್ಲಿ ನಡೆಯುತ್ತಿರುವ ವಿದ್ಯಾಸಂಸ್ಥೆ ಇದು. ಇಲ್ಲಿನ ಮಣ್ಣಿನ ಕಣಕಣವೂ ಕೂಡ ಅದು ಕಾಳಿಯ ಪ್ರಸಾದ, ವಿವೇಕಾನಂದರ ಅನುಗ್ರಹ ಅನ್ನುವ ಭಾವ ನನಗಿದೆ. ಇಂತಹ ನೆಲದಲ್ಲಿ ನಡೆದಾಡಿದ ಮಕ್ಕಳ ಪಾದದಲ್ಲಿ ದೈವತ್ವ ಕಾಣದೆ ಇನ್ನೆಲ್ಲಿ ಕಾಣಬೇಕೆ? ಖುಷಿ ಅನ್ನಿಸ್ತು. ನಮ್ಮ ಹೆಣ್ಣುಮಕ್ಕಳಿಗೆ ನಾನು ಯಾವತ್ತೂ ಹೇಳುತ್ತೇನೆ, ಬಹುಶಃ ಇದೇ ಪರಿಸರದಲ್ಲಿ ಒಂದಷ್ಟು ಅನಾಹುತಗಳು ನಡೆದ ಕಥೆ ನೀವು ಕೇಳಿದ್ದೀರಿ. ದಯವಿಟ್ಟು ಜೀವನದಲ್ಲಿ ಅಪ್ಪ ಅಮ್ಮನ ಕನಸುಗಳನ್ನು ಭಗ್ನವಾಗುವಂತೆ ದಯವಿಟ್ಟು ಮಾಡಬೇಡಿ. ಎಚ್ಚರಿಕೆ ಹೆಜ್ಜೆಗಳನ್ನಿಡಿ. ಜೀವನದಲ್ಲಿ ಸಾಕುವುದಕ್ಕೆ ಎಷ್ಟು ಕಷ್ಟಪಡ್ತಾರೆ ಅಂತ ನಾನು ಆಗ ಹರಕೆ ಹೇಳಿದ ಕಥೆ ಕೇಳಿದ್ನಲ್ಲ. ಇನ್ನು ಕೆಲವು ದತ್ತು ತಗೊಂಡವರ ಕಥೆ ಇದೆ. ಮಗುವನ್ನು ದತ್ತು ತಗೊಂಡ್ರೆ ಹೆತ್ತವರು ಅವರೆಲ್ಲ ಯಾರು ಅಂತ ಗೊತ್ತಿಲ್ಲ, ಆದರೆ ಯಾರದ್ದೋ ಮನೆಯ ಮಗುವನ್ನು ನನ್ನ ಮಗು ಅಂತ ತನ್ನ ಎದೆಗೆ ಅವಚಿಕೊಂಡು ಸಾಕ್ತಾರೆ ಅಪ್ಪ ಅಮ್ಮ. ನಮ್ಮ ಕಾಪುವಲ್ಲಿ ಒಬ್ಬರು ಲೀಲಾಧರ್ ಶೆಟ್ಟಿ ಅಂತ ಇದ್ರು. ಆ ಪುಣ್ಯಾತ್ಮ ಅವರದ್ದು ನಾಟಕ ತಂಡ ಇದೆ. ಆಮೇಲೆ ಅವರು LICಯಲ್ಲಿ ಏನೋ ಕೆಲಸ ಮಾಡ್ತಾ ಇದ್ರು. ಅವರು ನಾಟಕಕ್ಕೆ ಹೋಗಿ ಮನೆಗೆ ಬಂದರೆ ಬಂದ ಸಂಪಾದನೆ ಮನೆ ಅಂಗಳಕ್ಕೆ ಬರಬೇಕಾದ್ರೆ 10-25 ಜನ ಕೂತ್ಕೊಳ್ತಾರೆ. ಲೀಲಣ್ಣ ನಮಗೊಂದು ಸಹಾಯ ಮಾಡ್ತೀರಾ ಅಂತ ಬಂದ ದುಡ್ಡೆಲ್ಲ ಅವ್ರ ಕೈ ಕೊಡೋದು. ಅವರು ಎಂಥ ಅವಸ್ಥೆ ಇತ್ತು ಅಂದರೆ, ಕೆಲವ್ರು ಹೇಳಿದ್ರಂತೆ, ನಮ್ಮ ಮಗಳಿಗೆ ಮದುವೆ ತುಂಬ ಕಷ್ಟದಲ್ಲಿದ್ದೇವೆ ಲೀಲಣ್ಣ, ನನ್ನ ಮಕ್ಕಳ ಮದುವೆಗೆ ಒಂದು ಬಟ್ಟೆ ತೆಗೆದುಕೊಡ್ತೀರಾ ನನ್ನ ಮಗಳಿಗೆ ಅಂತ. ಇವ್ರ ಹತ್ರ ದುಡ್ಡಿಲ್ಲ. ಈ ಪುಣ್ಯಾತ್ಮ ಬಟ್ಟೆ ಅಂಗಡಿ ಫೋನ್ ಮಾಡಿ ಹೇಳ್ತಾರೆ, ಇಂಥವ್ರು ಬರ್ತಾರೆ ಮದುಮಗಳಿಗೆ ಬಟ್ಟೆ ಕೊಡಿ ಅಂತ. ಇವರು ಮಗಳನ್ನು ಕರ್ಕೊಂಡು ಹೋಗಿ ಬಟ್ಟೆ ಅಂಗಡಿಗೆ ಹೋದವರು ಇಡೀ ಕುಟುಂಬದವ್ರಿಗೆ ಮನೆಯವರಿಗೆಲ್ಲ ಬಟ್ಟೆ ತಗೊಳ್ತಾರೆ. ಲೀಲಾಧರ್ ಶೆಟ್ರಿಗೆ ಗೊತ್ತಿಲ್ಲ. ಎಲ್ಲ ಆದಮೇಲೆ ಬಟ್ಟೆ ಅಂಗಡಿಯಿಂದ ಫೋನ್ ಬರ್ತದೆ, ಲೀಲಣ್ಣ ಇಷ್ಟು ಲಕ್ಷ ಆಗಿದೆ ಬಿಲ್ಲು. ಆಯಿತು ಬರ್ತೇನೆ ಅಂತಾರೆ. ಇವ್ರು ಹೋಗೋದಿಲ್ಲ 4 ದಿನ. ಮತ್ತು ಪುನಃ ಫೋನ್ ಬರ್ತದೆ ಬಟ್ಟೆ ಅಂಗಡಿಯಿಂದ, ಬರ್ತೇನೆ ಅಂತ ಮರುದಿವ್ಸ ಹೋಗ್ತಾರೆ. ಯಾಕೆ ಹೋಗ್ತಾರೆ ಗೊತ್ತಾ? ಈ 4 ದಿವಸ ಅವ್ರು ಯಾಕೆ ಹೋಗಲಿಲ್ಲ ಅಂದರೆ, ಅವ್ರು ಹೇಳಿದಷ್ಟು ದುಡ್ಡು ಕೊಡೋದಕ್ಕೆ ಲೀಲಾಧರ್ ಶೆಟ್ಟರ ಕೈಯಲ್ಲಿ ದುಡ್ಡು ಇರಲಿಲ್ಲ. ಅವ್ರು ಹೋಗಿ ಇನ್ನೆಲ್ಲೋ ಸಾಲ ಮಾಡಿ ಇನ್ಯಾರದ್ದೋ ಮಗಳದ್ದು ಬಟ್ಟೆಗೆ ತಗೊಂಡ ದುಡ್ಡಿಗೆ ವ್ಯವಸ್ಥೆ ಮಾಡಬೇಕಾಗಿತ್ತು. ಅಂತಹ ಲೀಲಾಧರ್ ಶೆಟ್ಟರಿಗೆ ಮಕ್ಕಳಿರಲಿಲ್ಲ. ಒಂದು ದಿವಸ ಪತ್ರಿಕೆಯಲ್ಲಿ ಬಂತಂತೆ, ಒಂದು ಹೆಣ್ಣು ಮಗು ಅಂತ ತಗೊಂಡು ಕಸ ತೊಟ್ಟಿಗೆ ಬಿಸಾಡಿದ್ದಾರೆ ಅಂತ. ಓಡಿದ್ರಲ್ಲಿಗೆ ಆ ಹೆಣ್ಣು ತರಬೇಕು ಅಂತ. ಮಗು ಸಿಗಲಿಲ್ಲ. ಮತ್ತೆ ಹುಡುಕಾಡಬೇಕಿದ್ರೆ ಇನ್ನೊಂದು ಯಾವುದೋ ಸಣ್ಣ ಹೆಣ್ಣು ಮಗು ಸಿಕ್ತು, ಕಪ್ಪಿತ್ತು. ಸಂಬಂಧಿಕರು ಯಾರೋ ಹೇಳಿದ್ರಂತೆ, ಪುಣ್ಯಾತ್ಮ ಮಗು ಕಪ್ಪಿದೆ, ಹೆಣ್ಣು ಮಗು, ಬೆಳೆದು ದೊಡ್ಡವಳಾಗುವಾಗ ಮದುವೆ ಮಾಡಲಿಕ್ಕೆಲ್ಲ ಕಷ್ಟ ಆಗ್ಬೋದು, ಸುಮ್ಮನೆ ಆ ಮಗು ಅಂತ ಬೇಡ ಬಿಡು ಅಂದರೆ. ಲೀಲಾಧರ್ ಶೆಟ್ಟರು ಹೇಳಿದ್ರಂತೆ, ಅಲ್ಲ ನಾನು ಬೇಡ ಅಂತ ಬಿಟ್ಟರೆ ಮಗು ಏನು ಮಾಡಬೇಕು, ಅದಕ್ಕೇನು ಗೊತ್ತಿದೆ. ಮಗುವನ್ನು ತರ್ತಾರೆ, ಸಾಕ್ತಾರೆ 10-15 ವರ್ಷ. ಎಲ್ಲಿವರೆಗೆ ಅಂತಂದರೆ, ಮಗಳು ಬೆಳಿಗ್ಗೆ ಹೋಗ್ಬೇಕಾದ್ರೆ ಏನಾದ್ರು ಹೇಳಿದರೆ ಇವ್ರಿಗೆ ಪಾಪ 10 ತಲೆಬಿಸಿ. ಈ ಮನುಷ್ಯನೇ ಸ್ವಂತ ವಾಹನ ಇರಲಿಲ್ಲ ತಿರುಗಾಡಲಿಕ್ಕೆ, ಇನ್ಯಾರೋ ಬೈಕಲ್ಲಿ ಮನೆಗೆ ಬಿಡಬೇಕಿತ್ತು. ರಾತ್ರಿ ಬಂದು ಮನೆ ಹತ್ರ ಬರಬೇಕೆಂದು ನೆನಪಾಗೋದಂತೆ ಒಟ್ಟಿಗಿದ್ದವ್ರು ಎಂಚೂರು ಪೇಟೆಗೆ ತಿರುಗಿಸೋ 11 ಗಂಟೆ ರಾತ್ರಿಗೆ. ಯಾಕೆ? ಇಲ್ಲ ಮಗಳೇನೋ ಹೇಳಿದ್ದು ನೆನಪಾಗಲಿಲ್ಲ ಅಂತ. ಪಾಪ ರಾತ್ರಿ ಹೋಗಿ ಮಗಳಿಗೆ ಬೇಕಾದ್ದೆಲ್ಲ ತಂದು ಕೊಡ್ತಾ ಇದ್ರು. ಮಗಳಿಗೆ 10, 15, 16 ವರ್ಷ ಆಗಬೇಕಿದ್ರೆ ಯಾವನೋ ಒಬ್ಬ ಮೂರ್ಖ ಬಂದವನು ಪ್ರೀತಿ ಪ್ರೇಮ ಪ್ರಣಯ ಅಂತ ಹೇಳಿ ಆರಂಭ ಮಾಡ್ದ. ಇವಳಿಗೂ ತಲೆ ಕೆಡ್ತು, ಏನೆಲ್ಲೋ ಮಾಡಿ ಆಗಬಾರದ್ದಾಯಿತು. ಲೀಲಾಧರ್ ಶೆಟ್ಟರಿಗೆ ಗೊತ್ತಾಯಿತು ಸಮಾಜದಲ್ಲಿ ಏನು ಮಾಡಬೇಕು. ಮರ್ಯಾದೆಗೋಸ್ಕರ ಬದುಕಿದವರವರು, ಬೇರೆ ಯಾವ ದಾರಿಯೂ ಕಾಣದೆ ಲೀಲಾಧರ್ ಶೆಟ್ಟರು ಗಂಡ ಹೆಂಡತಿ ಒಂದು ದಿವಸ ಆತ್ಮಹತ್ಯೆ ಮಾಡಿಕೊಂಡ್ರು. ಮೊನ್ನೆ ಮಾರಿಗುಡಿಯಲ್ಲಿ ಬ್ರಹ್ಮಕಲಶ ನಡೀಬೇಕಾದರೂ ಕೂಡ ಅವ್ರು ನಮ್ಮ ನೆನಪಾಗ್ತಾ ಇದ್ರು. ಹಣೆಯಲ್ಲಿ ಉದ್ದ ಕುಂಕುಮ,
ಬಂದವ್ರ ಜೊತೆ ನಗನಗ್ತಾ ಮಾತಾಡೋದು, ಆ ದೇವ್ರ ಮುಂದೆ ಹೋಗಿ ಅಮ್ಮ ಅಂತ ಕೈ ಮುಗಿಯೋದು. ಒಳ್ಳೆಯ ಕೆಲಸ ಮಾಡಿದ್ದೀರಿ ಅಂತ ಲಕ್ಷಾಂತರ ಜನ ಸೇರಿ ಗಂಡ ಹೆಂಡತಿಯನ್ನು ಯಾವ ಕಾಪುವಿನ ಬೀದಿಯಲ್ಲಿ ವೈಭವದ ಮೆರವಣಿಗೆ ಮಾಡಬೇಕಾಗಿತ್ತೋ ನೀವು ಬಿಟ್ಟು ಹೋದ್ರಲ್ಲ ಅನ್ನೋ ಕಾರಣಕ್ಕೆ ದಂಪತಿಗಳ ಮೃತದೇಹದ ಮೆರವಣಿಗೆ ಮಾಡಬೇಕಾದ ಸ್ಥಿತಿ ಬಂತು. ನಾನು ಹೇಳುವುದು, ಎಲ್ಲೋ ನರಿನಾಯಿ ತಿಂದು ವ್ಯರ್ಥವಾಗಿ ಹೋಗಬೇಕಾದ ಯಾವುದೋ ಒಂದು ಪಿಂಡವನ್ನು ಹೊತ್ಕೊಂಡು ಬಂದು ತನ್ನ ಎದೆಯ ಬೆಚ್ಚನೆಯ ಅಪ್ಪುಗೆಯಲ್ಲಿ ಸಾಕಿ ಸಲಕಿ ನನ್ನ ಮಗಳು ನನ್ನ ಸರ್ವಸ್ವ ಅಂತ ಸಾಕಿದ್ರಲ್ಲ ಅನಾಥಳನ್ನ, ಅವಳು ತಿರುಗಿ ಕೊಟ್ಟದ್ದೇನಪ್ಪನಿಗೆ ಬದುಕು ಕೊನೆಗಾಣಿಸುವ ದಾರಿ. ಇದನ್ನು ನಿಮ್ಮ ಮುಂದೆ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಮಕ್ಕಳೇ, ಇಲ್ಲಿರುವ ಇಷ್ಟು ಜನ ಹೆಣ್ಮಕ್ಳು ಯಾರೂ ಕೂಡ ನೀವು ಕಸದ ತೊಟ್ಟಿಯಲ್ಲಿ ಸಿಕ್ಕಿದವರಲ್ಲ. ಆಗಲೇ ಹೇಳಿದ ಹಾಗೆ ನಿಮ್ಮನ್ನು ಹೆತ್ತು ಸಾಕಿ ಸಲಹಿ ನಿಮಗೋಸ್ಕರ ದೇವರಿಗೆ ಪ್ರಾರ್ಥನೆ ಮಾಡಿ ಹರಕೆ ಹೇಳಿ ಏನೋ ಮಾಡಿ ಬೆಳಗಿಸಿದ್ದಾರೆ. ಅಪ್ಪ ಅಮ್ಮನ ಯೋಚನೆಗೆ ವಿರುದ್ಧವಾಗಿ ನಿಮ್ಮ ನಡವಳಿಕೆ ಎಲ್ಲಾದರೂ ಕಾಣಿಸಿಬಿಟ್ರೆ ಅಪ್ಪ ಅಮ್ಮನ ಬದುಕು ಸಹಿಸಲಾಗದ ಬದುಕಾಗುತ್ತದೆ. ದಯವಿಟ್ಟು ಅಂತಹ ಯೋಚನೆಗಳನ್ನು ಯಾವ ಕಾಲಕ್ಕೂ ಮಾಡಬೇಡಿ. ಬೆಳೆದು ನಿಂತಿದ್ದೀರಿ ನೀವು. ಇವತ್ತಿನವರೆಗೆ ನಿಮ್ಗೇನು ಬೇಕು, ಏನಾಗಬೇಕು, ಯಾವ ಹಂತಕ್ಕೆ ಬರಬೇಕು, ಏನು ಚಂದ, ಎಲ್ಲವನ್ನೂ ನಿಮ್ಮ ಅಪ್ಪ ಅಮ್ಮ ನಿಮಗೆ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ. ಇನ್ನು ಮುಂದಕ್ಕೂ ಕೊಡ್ತಾರೆ. ನಿಮ್ಮ ಭವಿಷ್ಯತ್ತಿನ ಬಗ್ಗೆ ದೊಡ್ಡ ಕನಸು ಕಟ್ಟಿಕೊಂಡು ಬಂದಂತಹ ಅವರು ನಾಳೆ ನಿಮ್ಮ ಭವಿಷ್ಯತ್ತಿಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡುವುದಕ್ಕೆ ಪ್ರಯತ್ನ ಮಾಡಿಯೇ ಮಾಡುತ್ತಾರೆ. ಖಂಡಿತ ಅವರ ಮಾತುಗಳನ್ನು ಮೀರಬೇಡಿ. ನಾನು ಇಂತಹ ಶಾಲೆ ಕಾಲೇಜುಗಳಿಗೆ ಹೋದಾಗ ಅನೇಕ ಬಾರಿ ಹೊರಾಂಗಣದಲ್ಲಿ ನೋಡುತ್ತೇನೆ, ರಸ್ತೆ ಬದಿಯಲ್ಲೆಲ್ಲ ನೋಡ್ಕೊಂಡು ಬರ್ತೇನೆ ನಾನು. ಯಾಕೆಂದರೆ ಅಲ್ಲಿ ಕೋಟಿಗಟ್ಟಲೆ ಬೆಲೆ ಬಾಳುವ ಕಾರುಗಳಿದ್ದಾವೆ, ಸಣ್ಣ ಪುಟ್ಟ ಕಾರುಗಳಿದ್ದಾವೆ, ರಿಕ್ಷಾ ನಿಂತಿರ್ತದೆ, ಬೈಕು ಸ್ಕೂಟರ್ಗಳಿರ್ತವೆ, ಅಲ್ಲಿಂದ ಆಚೆಗೆ ಸೈಕಲ್ ಇರ್ತದೆ. ಕಾಲೇಜಿನ ಕ್ಯಾಂಪಸ್ನ ಹೊರಗಡೆ ಬಣ್ಣ ಕಳ್ಕೊಂಡಂಥ ಒಂದು ಸೈಕಲನ್ನು ಗೋಡೆಗೆ ಒರಗಿಸಿಟ್ಟು ಬಂದಿರ್ತಾರೆ. ಕಾರಣ, ಆ ಸೈಕಲ್ನಲ್ಲಿ ಬಂದ ಅಪ್ಪನಿಂದ ತೊಡಗಿ ಕೋಟಿಗಟ್ಟಲೆ ಕಾರ್ನಲ್ಲಿ ಬಂದ ಅಪ್ಪನವರೆಗೆ ಅವರ ಮಕ್ಕಳನ್ನು ಈ ಶಾಲೆಯಲ್ಲಿ ಸೇರಿಸಿರ್ತಾರೆ. ಆ ಬಡವನಿಗೂ ಒಂದು ಕನಸಿದೆ, ಈ ಶ್ರೀಮಂತನಿಗೂ ಒಂದು ಕನಸಿದೆ. ಹಾಗಿದ್ದರೆ ಶ್ರೀಮಂತರ ಮುಂದೆ ನನ್ನ ಸೈಕಲ್ ತಗೊಂಡೋದ್ರೆ ನಾಚಿಕೆ ಆಗುತ್ತದೆ ಅಂತ ಮಾರು ದೂರದಲ್ಲಿ ಸೈಕಲ್ ನಿಲ್ಲಿಸಿ ಒಬ್ಬ ಅಪ್ಪ ಬಂದು ನೀವು ವೇದಿಕೆಗೆ ಬಂದಾಗ ಚಪ್ಪಾಳೆ ಕೊಡ್ತಾರಲ್ಲ ಮಕ್ಕಳೇ, ಅಂಥ ಅಪ್ಪನ ಆಸೆಗೆ ವಿರುದ್ಧವಾಗಿ ನಡೆದರೆ ನಾವು ಹೇಗೆ ಉದ್ಧಾರ ಆಗೋದಕ್ಕೆ ಸಾಧ್ಯ? ಯೋಚನೆ ಮಾಡಬೇಕಾದ ಸಂಗತಿಗಳಿವೆಲ್ಲ. ಮಾತ್ರ ಅಲ್ಲ, ಇನ್ನೊಂದು ವಿನಂತಿ ನನ್ನ ಹತ್ರ ನಮ್ಮದೇನು ಅಂತಂದರೆ, ಇಲ್ಲಿ ಅನೇಕ ಶ್ರೀಮಂತ ತಂದೆ ತಾಯಿಗಳಿರ್ಬೋದು. ನಿಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸ್ತೀರಿ, ದೇವರು ನಿಮಗೆ ಆ ಶ್ರೀಮಂತಿಕೆಯನ್ನು ಶಾಶ್ವತವಾಗಿ ಕೊಡಲಿ, ಪ್ರಾರ್ಥನೆ ನಮ್ಮದು. ಆದರೆ ದೇವರು ಕೊಟ್ಟ ಸಿರಿವಂತಿಕೆಯನ್ನು ಪೋಷಕರು ತಮ್ಮ ಮಕ್ಕಳ ಮೂಲಕ ಶಾಲೆಯಲ್ಲಿ ಪ್ರದರ್ಶನ ಮಾಡಬಾರದು. ಯಾಕೆ ಮಾಡಬಾರದು ಅಂತಂದರೆ, ಒಂದು ಪೆನ್ ಪುಸ್ತಕ ಮಾರುವಂಥ ಒಂದು ಅಂಗಡಿಗೆ ಹೋಗಿದ್ದೆ. ನಾನು ಅವ್ರ ಹತ್ರ ಮಾತಾಡಬೇಕಿದ್ರೆ ಅವ್ರು ಹೇಳ್ತಾರೆ, ಒಬ್ಬ ಹುಡುಗ ಇನ್ನೇನು 7ನೇ 8ನೇ ಕ್ಲಾಸಿಗೆ ಹೋಗೋಡ ದಿನ 500 ರೂಪಾಯಿ ತರ್ತಿದ್ದ. ಎಲ್ಲಿಂದ ತರ್ತಿದ್ದ ಅಂದರೆ ಮನೇಲಿದ್ದು ದುಡ್ಡು ಅಮ್ಮನಿಗೆ ಗೊತ್ತಿಲ್ಲದಾಗ ತರ್ತಿದ್ದ. ಅವ್ರು ಹೇಳ್ತಾರೆ, ಸರಿ, ಇಲ್ಲಿ ಕೆಲವರು ತುಂಬ ಬಡವರು ಬರ್ತಾರೆ, 700 ರೂಪಾಯಿ 800 ರೂಪಾಯಿ 1000 2000 ರೂಪಾಯಿ ಪೆನ್ ಬೇಕು ಅಂತ ಕೇಳ್ತಾರೆ. ಸರ್, ಯಾಕೆ ಕೇಳ್ತಾರೆ ಅಂದರೆ, ಏನಿಲ್ಲ, ಶಾಲೆಯಲ್ಲಿ ಲಾಯರ್ ಮಕ್ಕಳು, ಇನ್ಯಾರೋ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಅಂಥವ್ರ ಮಕ್ಕಳೆಲ್ಲ ಬರ್ತಾರೆ. ಅವ್ರಿಗೆ ಯಾರೋ ಒಳ್ಳೆ ದಿವಸದಲ್ಲಿ ಒಳ್ಳೊಳ್ಳೆ ಬೆಲೆ ಬಾಳುವ 1000 ರೂಪಾಯಿ ಬೆಲೆ ಬಾಳುವ ಪೆನ್ ಕೊಟ್ಟಿರ್ತಾರೆ. ಅವನು ಮಗನಿಗೆ ಕೊಟ್ಟಿರ್ತಾನೆ. ಆ ಮಗ ಕ್ಲಾಸಿಗೆ ಬಂದು ಹಿಡ್ಕೊಂಡು ಬರೀತಾ ಇರಬೇಕು. ನೋಡಬೇಕಿದ್ರೆ ಪಕ್ಕದಲ್ಲಿ ಕೂತ ಹುಡುಗನಿಗೆ ನನಗೊಂದಂಥದ್ದು ಪೆನ್ ಬೇಕು ಅಂತ ಯೋಚನೆ ಆಗ್ತದೆ. ಅವನು ಹೋಗಿ ಮನೇಲಿ ಗೋಳಾಡ್ತಾನೆ. ಮಗನ ಆಸೆ ತೀರಿಸಬೇಕು ಅನ್ನೋ ಕಾರಣಕ್ಕೆ ಅಪ್ಪ 1000 ರೂಪಾಯಿ ಪೆನ್ ತೆಕ್ಕೊಡ್ತಾನೆ ಮಗನಿಗೆ. ಇನ್ನಿ ಯಾರದ್ದೋ ಮನೆಯಲ್ಲಿ ಹೋಗಿ ಬೆವರು ಸುರಿಸಿ ದಿನಕ್ಕೆ 500 ರೂಪಾಯಿ ದುಡಿಯೋ ಅಪ್ಪ ಮಗನ ಪೆನ್ನಿಗೋಸ್ಕರ 1000 ರೂಪಾಯಿ ಕೊಡಬೇಕಾದ್ರೆ ಮಕ್ಕಳ 2 ದಿನದ ಸಂಪಾದನೆ ಕೊಡಬೇಕು. 2 ದಿನ ತನ್ನ ಹೊಟ್ಟೆಗೆ ತಣ್ಣೀರು ಬಟ್ಟೆ ಹಾಕ್ಕೊಂಡು ಕೂತ್ಕೊಳ್ಬೇಕು ಅವನು. ಹಾಗಿದ್ರೆ ನಾವು ಯೋಚನೆ ಮಾಡಬೇಕಾದ ಏನು ಅಂದರೆ, ದೇವರು ನಮಗೆ ತುಂಬ ಶ್ರೀಮಂತಿಕೆ ಕೊಟ್ಟಿದ್ದಾರಾದರೆ ಅಂಥ ಪೆನ್ ಮಗನಿಗೆ ಕೊಡೋದು ಬೇಡ. ಒಂದು ವೇಳೆ ನಮ್ಮ ಹತ್ರ ದುಡ್ಡಿದೆ ಅಂತಾದರೆ ಅಂಥದ್ದೊಂದು 50 ಪೆನ್ ತೊಗೊಂಡು ಜೊತೆಗಿರೋ ಹುಡುಗರಿಗೆಲ್ಲ ಕೊಡು ಅಂತ ಹಂಚ್ಲಿಕ್ಕೆ ಹೇಳೋಣ. ಬದುಕು ಬಹಳ ಚೆನ್ನಾಗಿರ್ತದೆ, ಬದುಕು ಚೆನ್ನಾಗಿರ್ತದೆ. ಗೊತ್ತಿರಲಿ ನಿಮಗೆ, ಬಡತನದ ಕಾಲದಲ್ಲಿ ಒಂದು ಪೆನ್ ಕೊಟ್ಟವರು, ಒಂದು ಪೆನ್ಸಿಲ್ ಕೊಟ್ಟವರೆಲ್ಲ ಎಷ್ಟೊಳ್ಳೆ ಹೆಸರು ಮಾಡ್ತಾರೆ. ಕೇಳಿ, ನಿಮ್ಮ ಪುತ್ತೂರಿನ ಬಿಂದು ಕಂಪನಿಯ ಬಗ್ಗೆ ಅವತ್ತು ಯಾರೋ ಮಾತಾಡ್ತಿದ್ರು. ತನ್ನ ಮನೆ ಅಂಗಳಲ್ಲಿ ಸಿಕ್ಕಿದ ತನ್ನ ಮನೆಯ ಜಾಗದಲ್ಲಿ ಸಿಕ್ಕಿದ ನೀರು
ಇವತ್ತು ಬೆಳೆದು ಉದ್ಯಮವಾಗಿ ಅದೆಷ್ಟು ಜನರನ್ನು ತಲುಪಿಸಿ ಜಗತ್ತಿನಲ್ಲೊಂದು ಹೆಸರು ಮಾಡುತ್ತಲ್ಲ. ಹಾಗೆ ಎಲ್ಲೋ ಸಣ್ಣ ಸಣ್ಣ ಕೊಡುಗೆಗಳು ದೇಶದಲ್ಲಿ ಹೆಸರು ಮಾಡುತ್ತವೆ. ನೊಂದವರಿಗೆ ಧೈರ್ಯ ಆಗಬೇಕು, ನೊಂದವರಿಗೆ ಪ್ರೀತಿ ಕೊಡಬೇಕು, ನನ್ನಂತೆ ಅವನು ಅಂತ ಬದುಕಿ ಬಾಳುವಂತಹ ಪಾಠ ಮಕ್ಕಳಿಗೆ ಕಲಿತರೆ ಜಗತ್ತು ಯಾವತ್ತೂ ಸಂತೋಷದಿಂದ ತುಂಬಿರುತ್ತದೆ. ಮಕ್ಕಳೇ, ನಾನು ನಿಮ್ಮಲ್ಲಿ ಕೇಳಿಕೊಳ್ಳುವುದಿಷ್ಟೇ, ಅಪ್ಪ ಅಮ್ಮನನ್ನು ಚೆನ್ನಾಗಿಟ್ಟುಕೊಳ್ಳಿ. ಯಾಕೆ ಅಂದರೆ ನಾನು ಇವತ್ತು ನೋಡಿದ್ದೇನೆ, ನನ್ನ ಮಗ ಅಂತ ಆಸೆ ಮಾಡಿ ಮಗನನ್ನು ಸರ್ವಸ್ವ ಅಂತ ಹೇಳಿಕೊಂಡು ಇವತ್ತು ಮಕ್ಕಳು ಅಪ್ಪ ಅಮ್ಮನಿಂದ ವಿಮುಖರಾದಾಗ ಅಪ್ಪ ಅಮ್ಮ ಕಣ್ಣೀರು ಹಾಕೋದನ್ನು ನೋಡಿದ್ದೇನೆ. ದಯವಿಟ್ಟು ಆ ಕೆಲಸ ಮಾಡಬೇಡಿ. ಬೆಳೆಯುವುದಕ್ಕೆ ಸಾವಿರ ದಾರಿಗಳಿದ್ದಾವೆ. ಸಂಭ್ರಮಿಸಿ ಬೆಳೀರಿ, ಎತ್ತರಕ್ಕೆ ಬೆಳೀರಿ. ಅಪ್ಪ ಅಮ್ಮನನ್ನು ಮರೀಬೇಡಿ. ಹಾಗಾಗಿ ನಾನು ಜಾತ್ರೆಗೆ ಹೋದಾಗ ಎಲ್ಲರೂ ನೋಡ್ತಿರ್ತಾರೆ. ನಾನು ಜಾತ್ರೆಯಲ್ಲಿ ಹೋಗಿ ನೋಡೋದು ಈ ಪುಟ್ಟ ಹೆಣ್ಣುಮಕ್ಕಳೆಲ್ಲ ಅಮ್ಮನ ಜೊತೆಗೆ ಜಾತ್ರೆ ಬಂದಿರ್ತಾರೆ. ಅವರು ನೋಡ್ತಾ ನಿಂತಿರ್ತೇನೆ. ಯಾಕೆ ಗೊತ್ತಾ? ಆ ತಾಯಿಯ ಸಂತೋಷ ನೋಡಬೇಕು. ತನ್ನ ಮಗುವಿಗೆ ಏನು ಬೇಕು ಅಂತ ತೆಗೆದುಕೊಡುವುದರಲ್ಲೇ ಸಂಭ್ರಮ ಅವಳಿಗೆ. ಅದರೆಡೆಯಲ್ಲಿ ಮಗಳು ಮತ್ತೆ ಅಮ್ಮನ ಹತ್ರ ಗಲಾಟೆ ಮಾಡ್ತಾಳಲ್ಲೇ. ಏನೋ ಅಮ್ಮ ತೆಗೆದುಕೊಟ್ರೆ ಅಮ್ಮ ಚಂದ ಆಗ್ತದೆ ಅಂದರೆ ಎಲ್ಲ ಮಗಳು ಹೇಳ್ತಾಳೆ ಅದು ಬೇಡ ಅಂತ. ಅವಳೆಲ್ಲ ಬೇರೆ ನೋಡಿರ್ತಾಳೆ. ಅಮ್ಮನ ಹತ್ರ ಗಲಾಟೆ ಅವಳು. ಈ ಗಲಾಟೆಯ ನಡುವೆ ಮಗಳನ್ನು ಎಳ್ಕೊಂಡು ಆ ಮಗಳಿಗೆ ಕಣ್ಬಿಟ್ಟು ಆ ಜಾತ್ರೆಯಲ್ಲಿ ತಿರುಗಿ ಅವಳಿಗೆ ದೇವರ ದರ್ಶನ ಒಂದು ಕ್ಷಣ, ಆದರೆ ಉಳಿದ ಎಲ್ಲ ಹೊತ್ತು ತನ್ನ ಮಗಳಿಗೆ ಏನು ಬೇಕು ಅಂತ ತೆಗೆದುಕೊಡೋದ್ರಲ್ಲಿ ಕಷ್ಟ ಇದೆ. ತಾಯಿಯ ಪ್ರೀತಿ ಹೇಗಿರ್ತದೆ ಅನ್ನೋದಕ್ಕೆ ನಾನು ನೂರಾರು ಉದಾಹರಣೆಗಳನ್ನು ನೋಡಿದ್ದೇನೆ. ಒಂದು ನಿಮ್ಗೆ ಹೇಳ್ತೇನೆ. ಹುಬ್ಳಿಯಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ವಿ ನಾವು. ಹೋಗಿ ತಿಂಡಿ ಜೊತೆ ಮೊಸರೆಲ್ಲ ತಂದಿಟ್ರು. ಮೊಸರು ಬೇಡ ಅಂತ ಬದಿಗಿಟ್ಟು ನಾವು ತಿಂಡಿ ತಿಂದಾಗಬೇಕಿದ್ರೆ ಒಬ್ಬಾಕೆ ಕೆಲಸ ಮಾಡೋ ತಾಯಿ ಅಲ್ಲಿ ಬರ್ತಾಳೆ. ಸ್ವಾಮಿ ಅದು ಬೇಡ ಅಂದು ಪಕ್ಕನೆ ಎತ್ಕೊಂಡು ಒಳಗೋದ್ಲು. ಯಾಕೆ? ಅದನ್ನು ತಗೊಂಡು ಹೋಟೆಲ್ ಓನರಿಗೆ ಕೊಟ್ಟರು ಒಂದು 20 ರೂಪಾಯಿ ಲಾಭ ಮಾಡಬೇಕು ಅನ್ನೋ ಕಾರಣಕ್ಕಲ್ಲ. ಒಂದು ಅವಳ ಹಸಿದ ಹೊಟ್ಟೆಗೆ ಅವಳು ತಿನ್ನಬೇಕು. ಅಲ್ಲ ಅಂತಾದರೆ ಅದನ್ನು ಹಿಡ್ಕೊಂಡು ಮನೆಗೆ ಹೋಗಿ ತನ್ನ ಮಗುವಿಗೆ ಕೊಡಬೇಕು. ಇಷ್ಟು ಬಿಟ್ಟರೆ ಅವಳಿಗೆ ಬೇರೆ ದಾರಿ ಇಲ್ಲ. ಬಂಧುಗಳೇ, ಬದುಕು ಹೇಗಿರ್ತದೆ ಅನ್ನೋದಕ್ಕೆ ನೀವು ಯೂಟ್ಯೂಬಲ್ಲೆಲ್ಲ ನೋಡ್ಬೋದು. ಪುರುಸೊತ್ತಿದ್ದರೆ ಒಬ್ಬ ರವಿ ಕಟ್ಪಾಡಿ ಅನ್ನುವನ ಬಗ್ಗೆ, ಮಲ್ಪೆಯ ಈಶ್ವರ್ ಮಲ್ಪೆ ಅನ್ನೋರ ಬಗ್ಗೆ ಹುಡುಕಿ ನೀವು. ನಾನು ಅವರಿಬ್ಬರ ಬಗ್ಗೆ ನಿಮ್ಗೆ ಒಂದು ಮಾತು ಹೇಳಿಬಿಡ್ತೇನೆ. ಈಶ್ವರ ಮಲ್ಪೆ ಶ್ರೀಮಂತ ಅಲ್ಲ, ಕಡುಬಡವ. ಅವಗಿರುವಂತಹ ಮಕ್ಕಳಿಗೆ ಅಂಗವೈಕಲ್ಯ ಇದೆ, ಮಕ್ಕಳಿಗೆ ಅನಾರೋಗ್ಯ ಇದೆ. ಆದರೆ ಪ್ರಾಣದ ಹಂಗು ತೊರೆದು ಇವತ್ತಿನವರೆಗೆ ಅವರು ದುಡಿತಾ ಇದ್ದಾರೆ. ಅವರ ಒಬ್ಬ ಮಗ ತೀರ್ಕೊಂಡಾಗ ಮಗನ ಹೆಸರಲ್ಲಿ ಕೆಲಸ ಮಾಡಿ ಒಂದು ಕಾರ್ಯಕ್ರಮ ಮಾಡಿ ಒಂದು ಆ್ಯಂಬುಲೆನ್ಸನ್ನು ಇಟ್ಟರಲ್ಲಿ. ಯಾಕೆ ಇಟ್ರಿ ಕೇಳಿದೆ. ಇಲ್ಲ ಸರ್, ಜೀವನ ಯಾರ್ದು ಶಾಶ್ವತ ಅಲ್ಲ. ನಾಳೆ ನಾನೇನಾದರೂ ಹೆಚ್ಚು ಕಡಿಮೆ ಆಗಿ ಹೋದರೂ ನನ್ನ ಸಮಾಜ ಜನರಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಇಟ್ಟಿದ್ದೇನೆ ಅಂತಾನೆ. ತನ್ನ ಮಗನನ್ನು ಕಳ್ಕೊಂಡ ನೋವಿಗಿಂತ ಹೆಚ್ಚು ಊರಿನವರಿಗೆ ಕಷ್ಟ ಆಗಬಾರ್ದು ಅನ್ನೋ ಕಾಳಜಿಯನ್ನು ಹೊತ್ತದ್ದು ಈಶ್ವರ ಮಲ್ಪೆ ಅನ್ನೋ ಒಬ್ಬ ತರುಣ. ಅದರಿಂದ ಆಚೆಗೆ ನೀವು ಇತ್ತೀಚೆಗೆ ನೋಡಿದ್ದೀರಿ, ಒಂದು ದುರಂತ ಸಂಭವಿಸಿದಾಗ ಕಾಸರಗೋಡಿನ ವ್ಯಕ್ತಿ ಸಿಗಲೇ ಇಲ್ಲ. ಕೊನೆಗೆ ಅವನನ್ನು ಹುಡುಕಿದ್ದು ಇದೇ ಈಶ್ವರ ಮಲ್ಪೆ. ಕಾಸರಗೋಡಿನ ಜನ ಕರೆದು ಅವರ ಮಕ್ಕಳಿಗೆ ಚಿಕಿತ್ಸೆ ಕೊಟ್ಟು ಕಡೆಗೆ ಹೇಳಿದ್ರಂತೆ, ಮಾರೇ ನೀನು ಅಲ್ಲಿದ್ದೀಯಲ್ಲ, ಇಲ್ಲಿ ಬಾ, ನಮ್ಮ ಊರಿನವನೊಬ್ಬನ್ನು ಹುಡುಕಿ ಕೊಟ್ಟಿದ್ದಿ, ನಿನಗಿಲ್ಲಿ ಜಾಗ ಮನೆ ಏನು ಬೇಕು ಎಲ್ಲ ವ್ಯವಸ್ಥೆ ಮಾಡಿ ಕೊಡ್ತೇವೆ ಅಂತ. ಈಶ್ವರ ಮಲ್ಪೆ ಏನಂದ್ರು ಗೊತ್ತಾ? ಸರ್, ನಾನು ಹುಟ್ಟಿದ್ದು ಕರ್ನಾಟಕದಲ್ಲಿ, ಈವರೆಗೆ ಬದುಕಿದ್ದು ಕರ್ನಾಟಕದಲ್ಲಿ, ನೀವಿಟ್ಟ ಪ್ರೀತಿಗೆ ಕೃತಜ್ಞತೆ ಇದೆ, ಆದರೆ ಕರ್ನಾಟಕ ಬಿಟ್ಟು ನಾನು ಬರೋದಿಲ್ಲ ಅಂತ ಒಬ್ಬ ಈಶ್ವರ ಮಲ್ಪೆ ಹೇಳ್ತಾರೆ. ಇಂಥ ಯೋಗ್ಯತಾವಂತರಿದ್ದಾರೆ ಸಮಾಜದಲ್ಲಿ. ಮೊನ್ನೆ ಅವರದೊಂದು ಕಾರ್ಯಕ್ರಮ ಮಾಡಿ ಶವಪೆಟ್ಟಿಗೆ, ಅದು ಫ್ರೀಸರ್, ಅದನ್ನು ತಂದು ಕೊಟ್ಟಿದ್ದಾರೆ ಅವರು. ಯಾಕೆಂದರೆ ಎಲ್ಲಿಂದೆಲ್ಲಿ ತಂದು ತುಂಬ ದುಡ್ಡು ಕೊಡಬೇಕಲ್ಲ, ಊರಿನವ್ರಿಗೆ ಉಪಕಾರ ಆಗಲಿ ಅಂತ ತಂದಿಟ್ಟಿದ್ದಾರೆ. 2 ಜನಕ್ಕೆ ರಿಕ್ಷಾ ತೆಗೆದುಕೊಟ್ಟಿದ್ದಾರೆ. ಇದರಿಂದ ಎಲ್ಲಿಂದ ಕೊಟ್ರಿ ಕೇಳಿದರೆ, ಜನ ನನಗೆ ಸನ್ಮಾನ ಮಾಡಿದ ದುಡ್ಡನ್ನು ಹಾಗೇ ಇಟ್ಟಿದ್ದೇನೆ, ನನ್ನ ಜೀವನಕ್ಕೆ ನನ್ನ ಬೇರೆ ಇದ್ದ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಿದ್ದೇನೆ ಅಂತಂದರು. ಅಲ್ಲ, ಈ ದುಡ್ಡನ್ನು ಯಾಕೆ ಅವ್ರಿಗೆ ಕೊಡ್ತೀರಾ ಅಂತಂದರೆ ಅವ್ರು ಏನಂದ್ರು ಗೊತ್ತಾ? ನನಗೊಂದು ಸನ್ಮಾನ ಮಾಡಿ ದುಡ್ಡು ಕೊಡಬೇಕಿದ್ರೆ ಯಾರ್ಯಾರ ಹತ್ರ ಸಂಘದವರೆಲ್ಲ ಕಲೆಕ್ಷನ್ ಮಾಡಿ ನನಗೆ ದುಡ್ಡು ತಂದು ಕೊಟ್ಟಿರ್ತಾರೆ. ಆ ದುಡ್ಡು ನಾನು ಮನೆಗೆ ತಂದು ಇನ್ಯಾರೋ ಕಷ್ಟದವರಿಗೆ ಕೊಟ್ಟಾಗ ತಗೊಂಡವ್ರು ಹೇಳ್ತಾರೆ ಈಶ್ವರ ಮಲ್ಪೆಗೆ ಒಳ್ಳೇದಾಗಲಿ ಅಂತಾರೆ. ಜನ ನನಗೆ ಒಳ್ಳೇದಾಗಲಿ ಅಂತ ಹೇಳಿದಾಗ ಅಲ್ಲಿ ಆ ಸಂಘ ಸಂಸ್ಥೆಗೆಲ್ಲ ಯಾರ್ಯಾರೋ ದುಡ್ಡು ಕೊಟ್ಟಿದ್ದಾರಲ್ಲ, 100, 50, 200 ಅಂತ ಆ ಒಟ್ಟು ಮಾಡಿ ನನಗೆ ದುಡ್ಡು ಕೊಟ್ಟಾಗ ಆ ದುಡ್ಡು ಇವರಿಗೆ ಕೊಟ್ಟು ಇವರ ಹಾರೈಕೆ ನನಗೆ ಸಿಕ್ಕಿದಾಗ ನನಗೆ ದುಡ್ಡು ಕೊಟ್ಟವ್ರಿಗೆ ಒಳ್ಳೇದಾಗ್ತದಲ್ಲ, ಅದಕ್ಕೋಸ್ಕರ ಈ ಕೆಲಸ ಮಾಡ್ತೇನೆ ಅಂತ. ಇನ್ನು ರವಿ ಕಟ್ಪಾಡಿ, ಆ ಹುಡುಗನಿಗೆ ಏನಿಲ್ಲ, ಗಾರೆ ಕೆಲಸ ಮಾಡ್ತಾನೆ.
ಇವತ್ತು ರವಿ ಕಟ್ಪಾಡಿ ಯಾವ ಎತ್ತರಕ್ಕೆ ಬೆಳೆದು ನಿಂತಿದ್ದಾನೆ ಅಂತಂದರೆ, ದೇವರ ಕೋಣೆಯಲ್ಲಿ ದೇವರ ಫೋಟೋದ ಪಕ್ಕದಲ್ಲಿ ಆ ಹುಡುಗನ ಫೋಟೋ ಇಟ್ಕೊಂಡು ಜನ ಕೈ ಮುಗಿತಾರೆ. ಯಾಕೆ ಅಂದರೆ, ರವಿ ಕಟ್ಪಾಡಿಯ ವೇಷದ ಬಗ್ಗೆ ನೀವು ಯೂಟ್ಯೂಬಲ್ಲಿ ನೋಡಿ, 2-3 ದಿನಗಳ ಕಾಲ ಹೊಟ್ಟೆಗೆ ಅನ್ನ ತಿನ್ನುವುದಕ್ಕೆ ಸಾಧ್ಯ ಆಗೋದಿಲ್ಲ. ಕೇವಲ ಒಂದು ಸ್ಟ್ರಾ ಹಾಕ್ಕೊಂಡು ನೀರು ಮಾತ್ರ ಇಳಿಬೇಕು, ಮತ್ತು ಏನೂ ಮಾಡುವ ಹಾಗಿಲ್ಲ ಅವರು. ಅಪ್ಪ ಹೇಳಿದ್ರಂತೆ, ಮಗ ವರ್ಷ ಪೂರ್ತಿ ಊಟ ಮಾಡ್ತೇವೆ ಮಗ, ನೊಂದವರಿಗೆ ಕಷ್ಟ ಆಗ್ತದೆ ಅಂತಾದರೆ ಉಪಕಾರಕ್ಕೆ 2 ದಿವಸ ಅನ್ನ ಬಿಡು, ಮನುಷ್ಯ ಏನು ಸಾಯುವುದಿಲ್ಲ, ದೇವರು ಒಳ್ಳೇದು ಮಾಡ್ತಾರೆ ಅಂತ 2 ದಿನಗಳ ಕಾಲ 3 ದಿನಗಳ ಕಾಲ ನಿರಾಹಾರದಲ್ಲಿದ್ದು ವೇಷ ಹಾಕ್ಕೊಂಡು ತಿರುಗಾಡಿ ಇವತ್ತಿಗೆ 1 ಕೋಟಿಗೂ ಮಿಕ್ಕಿದ ಸಹಾಯವನ್ನು ನೊಂದವರಿಗೆ ಕೊಟ್ಟದ್ದು ರವಿ ಕಟ್ಪಾಡಿ ಅನ್ನುವ ಒಬ್ಬ ಹುಡುಗ. ಕೂತ್ಕೊಳ್ಳುವುದಕ್ಕೆ ಮನೆ ನೆಟ್ಟಗಿಲ್ಲ. ಯಾರೋ ಹೇಳಿದ್ರಂತೆ ದೆಹಲಿಯಲ್ಲಿ, ನಿಮಗೆ ಮನೆ ಕಟ್ಟಿಕೊಡ್ತೇವೆ ಅಂತ, ದೊಡ್ಡ ಸನ್ಮಾನ ಮಾಡಿ ನೀವು ಮನೆ ಕಟ್ಟಿಕೊಳ್ಬೇಕು ಅಂತ ಎಷ್ಟೋ ಲಕ್ಷ ರೂಪಾಯಿ ದುಡ್ಡು ನಿಮ್ಮ ಅಕೌಂಟಿಗೆ ಹಾಕ್ತೇವೆ, ಅಕೌಂಟ್ ನಂಬರ್ ಹೇಳಿ ಅಂದರೆ, ಈ ಪುಣ್ಯಾತ್ಮ ತೆಕೊಂಡೋಗಿ ಅಲ್ಲಿ ಯಾರೋ ಒಂದು ಹುಷಾರಿಲ್ಲದ ಮಗುವಿನ ಅಪ್ಪ ಅಮ್ಮನ ಅಕೌಂಟ್ ನಂಬರ್ ಹೇಳಿ ಬಂದಿದ್ದಾನೆ. ಕಡೆಗೆ ಹೇಳಿದ್ರಂತೆ, ಇನ್ನು ಬರಬೇಕಿದ್ರೆ ನೀವು ಮನೆ ದೂಡಿ ಹಾಕಿ ಬನ್ನಿ, ಆಮೇಲೆ ದುಡ್ಡು ಕೊಡ್ತೇವೆ ಅಂತ. ಮಕ್ಕಳೇ, ಬದುಕಿನಲ್ಲಿ ಆದರ್ಶಕ್ಕೆ ಎಲ್ಲೆಲ್ಲೋ ಹುಡುಕಬೇಕಾದ್ದಿಲ್ಲ. ನಮ್ಮ ಸುತ್ತಮುತ್ತ ಇಂಥ ಆದರ್ಶಗಳಿವೆ. ಆ ಆದರ್ಶವನ್ನು ಒಪ್ಪಿಕೊಂಡು ಬದುಕು ಚೆನ್ನಾಗಿರುತ್ತದೆ. ಹಾಗಿದ್ರೆ ಅಪ್ಪನ ತ್ಯಾಗದ ಬಗ್ಗೆ ನಿಮಗೆ ಎಚ್ಚರ ಇರಲಿ, ಅಮ್ಮ ತೋರಿದ ಕಾಳಜಿಯ ಬಗ್ಗೆ ಎಚ್ಚರ ಇರಲಿ. ಇನ್ನು ನಾನು ಮುಕ್ತಾಯದ ಹಂತಕ್ಕೆ ಬರಬೇಕಾದ್ದು ಗುರುಗಳ ಕಥೆ. ಎಷ್ಟು ಜನ ಶಿಕ್ಷಕರು ನಮಗೆ ಪಾಠ ಮಾಡ್ತಾರೆ, ನಮ್ಮ ಮಕ್ಕಳು ಅಂತಾರೆ, ಸಂಭ್ರಮಿಸ್ತಾರೆ. ನೆನಪಿಟ್ಟು, ಈ ಜಗತ್ತಿನಲ್ಲಿ ನೀವು ಒಳ್ಳೆಯ ಕೆಲಸ ಮಾಡಿದಾಗ ತುಂಬ ಸಂಭ್ರಮಿಸುವುದು ನಿಮ್ಮನ್ನು ಹೆತ್ತ ತಾಯಿ ತಂದೆಗಳಾದರೆ, ಅದಕ್ಕೆ ಸರಿಸಮನಂತೆ ಪ್ರೀತಿಸಿ ಸಂಭ್ರಮಿಸಿ ನಿಮ್ಮ ಯಶಸ್ಸಿನ ಕಥೆಯನ್ನು ಸಾವಿರ ಮಂದಿಗೆ ಮುಟ್ಟಿಸುವುದು ನಿಮಗೆ ಪಾಠ ಮಾಡಿದ ಗುರುಗಳು ಅನ್ನೋದನ್ನು ನೀವು ಯಾವತ್ತೂ ಮರೆಯಬೇಡಿ. ಜೀವನದಲ್ಲಿ ಎಂಥ ಪ್ರೀತಿ ಕೊಡ್ತಾರೆ ಗೊತ್ತಾ? ಎಂಥೆಂಥ ಪ್ರೀತಿ ಕೊಟ್ಟ ಗುರುಗಳಿದ್ದಾರೆ. ಇವತ್ತು ವೇದಿಕೆಯಲ್ಲಿ ಖುಷಿ ಅನ್ನಿಸ್ತು. ಸ್ವಾಗತ ಮಾಡಬೇಕಾದವರು ಹೇಳ್ತಾರೆ, ನನ್ನ ವಿದ್ಯಾರ್ಥಿ ಆಗಿದ್ದರು ಅಂತ ಅವ್ರನ್ನ ಪರಿಚಯ ಮಾಡಿ, ಅವರು ಪಕ್ಕದ ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ ಆಗಿರಬೇಕಿದ್ರೆ ಆ ಪುಣ್ಯಾತ್ಮನಿಗೆ ಎಷ್ಟು ಖುಷಿ ಆಗಿರ್ತದೆ. ನಾನು ಪಾಠ ಮಾಡಬೇಕಿದ್ರೆ ಚಡ್ಡಿ ಹಾಕ್ಕೊಂಡು ಓಡಾಡ್ತಿದ್ದ ಹುಡುಗ ಇವತ್ತು 1000 ಮಕ್ಕಳಿಗೆ ಪಾಠ ಮಾಡುವ ಎತ್ತರಕ್ಕೆ ಬೆಳೆದು ನಿಂತು ನನ್ನ ಕಣ್ಣ ಮುಂದಿದ್ದಾನೆ ಅನ್ನುವ ಅಂತರಂಗದ ಸುಖ ಇದೆಯಲ್ಲ, ಅದನ್ನು ಶಬ್ದಗಳಲ್ಲಿ ಹೇಳುವುದಕ್ಕೆ ಸಾಧ್ಯ ಆಗುವುದಿಲ್ಲ. ನಿಮಗೆ ಉದಾಹರಣೆ ಬೇರೆ ಯಾಕೆ ಕೊಡುತ್ತೀರಿ? ಇಲ್ಲೇ ಇದ್ದಾರಲ್ಲ, ನೋಡಿ ಅವರ ಬದುಕಿನ ಕಥೆಯನ್ನು. ನಾನು ಶಿಕ್ಷಕರ ಬಗ್ಗೆ ಮಾತಾಡಿದಾಗೆಲ್ಲ ನಮ್ಮ ಒಬ್ಬರು ಟೀಚರ್ ಬಗ್ಗೆ ನೆನಪು ಮಾಡ್ಕೊಳ್ತೇನೆ. ಒಬ್ಬರು ಟೀಚರು ನಮ್ಮ ಅಪ್ಪನಿಗೆ, ನಮ್ಮ ಚಿಕ್ಕಪ್ಪಂದರಿಗೆ, ನನಗೆ, ನನ್ನ ಮಾವಂದರಿಗೆ, ನನ್ನ ತಂಗಿಯಂದರಿಗೆಲ್ಲ ಪಾಠ ಮಾಡಿದ್ದಾರೆ. ಅವರಿಗೆ ಸುಮಾರು 90 ವರ್ಷ ಮಿಕ್ಕಿತ್ತು. ಕಣ್ಣು ಮಂಜಾಗಿ ದೃಷ್ಟಿ ಸ್ಪಷ್ಟ ಇರಲಿಲ್ಲ, ಮಾತಾಡ್ತಿದ್ರು. ಒಂದು ದಿವಸ ನನ್ನ ತಮ್ಮನ ಹತ್ರ ಕೇಳಿದ್ರಂತೆ, ಅಣ್ಣ ಎಲ್ಲಿದ್ದಾನೆ? ಅವನು ಬಾರ್ಕೂರಲ್ಲಿದ್ದಾನೆ, ಅವನು ಬರ್ಲಿಕ್ಕೆ ಹೇಳು ಅಂದ್ರಂತೆ. ತಮ್ಮ ಹೇಳ್ದ, ನಾನು ಹೋದೆ. ಮನೆಗೆ ಹೋಗಬೇಕಿದ್ರೆ ಉದ್ದದ ಕುರ್ಚಿಯಲ್ಲಿ ಟೀಚರ್ ಒಬ್ಬರೇ ಕೂತ್ಕೊಂಡಿದ್ದಾರೆ. ತಲೆ ಪೂರ್ತಿ ಹಣ್ಣಾಗಿದೆ, ಒಂದು ಕನ್ನಡಕ ಹಾಕಿದ್ದಾರೆ, ಮೈ ಮುಖ ಎಲ್ಲ ನೆರಿಗೆ ಬಂದಿದೆ, ಕೂತಿದ್ದರು. ಹೋಗಿ ಟೀಚರ್ ನಮಸ್ತೆ ಎಂದೆ. ನಮಸ್ತೆ ಮಗ, ಯಾರು ಅಂದರು. ನಾನು ದಾಮೋದರ. ಕೈ ಹೀಗಂದರು. ಟೀಚರ್ ನಾನು ಇಲ್ಲಿದ್ದೇನೆ ಅಂತ ಕೈ ಹಿಡ್ಕೊಂಡವರೇ ಕೈ ಒತ್ತುತ್ತಾ ಹೀಗೆ ಮಾತಾಡ್ತಾ ಕೇಳ್ತಾ ಬಂದರು, ಮಗ ಅಪ್ಪ ಏನು ಮಾಡ್ತಾನೆ ಅಂದರು. ನಮ್ಮ ಅಪ್ಪನ ಪಾಠ ಮಾಡಿದಾರಲ್ಲ ಅವರು. ಇಲ್ಲ ಟೀಚರ್, ಅಪ್ಪ ತೀರ್ ಹೋದರು ಅಂದರೆ. ಅಪ್ಪ ತೀರ್ಕೊಂಡ್ರ? ಇಷ್ಟು ಸಣ್ಣ ಹುಡುಗ ತೀರಿದ್ದ ಅಂದರು. ಅಲ್ಲೇ ಕಣ್ಣು ಹನಿ ಜಾರತು. ಇಲ್ಲ ಟೀಚರ್, ಹಾಗೇನಿಲ್ಲ, ಸ್ವಲ್ಪ ಸೌಖ್ಯ ಇಲ್ಲ, ಸಮಾಧಾನ ಮಾಡಿದೆ. ಮತ್ತು ಮಾತಾಡಿ ಕೈ ಹಿಡ್ತಾ ಹೀಗೆ ಬಂದು ಹೆಗಲು ಮುಟ್ಟಿದ್ರು. ಹೆಗಲು ಮುಟ್ಟಿ ಕುತ್ತಿಗೆ ಸಿಕ್ತಣ ಪಕ್ಕಕ್ಕೆ ಎಳ್ಕೊಂಡು ಹಣೆಗೆ ಮುತ್ತಿಟ್ಟು ಕೇಳಿದ್ರು, ಮಗ ನೀನು ಹೇಗಿದ್ದಿ ಅಂತ ಕೇಳಿಬಿಟ್ರು. ನಾನು ಹತ್ತು ಬಿಟ್ಟೆ. ಆವಾಗ ನನ್ನ ಅಪ್ಪನಿಗೆ ಪಾಠ ಮಾಡಿದ ಒಬ್ಬಾಕೆ ಟೀಚರ್ ಇವತ್ತವರಿಗೆ ಕಣ್ಣು ಕಾಣುವುದಿಲ್ಲ, ಆದರೆ ಅಂತರಂಗದ ಪ್ರೀತಿಯ ಕಣ್ಣು ಯಾವತ್ತೂ ಅವರಿಗೆ ಕುರುಡಾಗಲಿಲ್ಲ. ಕರೆದು ಆಲಿಂಗಿಸಿ ಹಣೆಗೆ ಮುತ್ತಿಟ್ಟು, ಮಗ ನೀನು ಹೇಗಿದ್ದಿ ಅಂತ ಕೇಳಿದ್ರಲ್ಲ, ಟೀಚರಿಗೆ ನಾನು ಕೇಳಬೇಕಿತ್ತಲ್ಲ ನೀವು ಹೇಗಿದ್ದೀರಿ ಅಂತ. ನಾನು ಈ ಮಾತು ಯಾಕೆ ಹೇಳೋದು ಅಂತಂದರೆ, ಈ ಅಂಗಣಕ್ಕೆ ಕಾಲಿಟ್ಟ ದಿನದಿಂದ ನೀವತ್ತು ಈ ಎತ್ತರಕ್ಕೆ ಬೆಳೆದು ನಿಲ್ಲುವವರೆಗೆ ನಿಮಗೆ ಪಾಠ ಮಾಡಿದ ಟೀಚರ್ಗಳಲ್ಲಿ ನಿಮ್ಮನ್ನು ಹಾಗೆಯೇ ಪ್ರೀತಿಸುವವರು ಅನೇಕರಿದ್ದಾರೆ ಮಕ್ಕಳೇ ಈ ಶಾಲೆಯಲ್ಲಿ, ಅನೇಕರಿದ್ದಾರೆ ಈ ಶಾಲೆಯಲ್ಲಿ. ಆದ್ದರಿಂದ ಜೀವನದಲ್ಲಿ ಯಾವತ್ತೂ ಶಿಕ್ಷಕರನ್ನು ಮರೆಯಬೇಡಿ. ಯಾಕೆಂದರೆ ಸಂಸ್ಕೃತ ಭಾಷೆಯಲ್ಲಿ ಒಂದು ಸುಭಾಷಿತ ಇದೆ, ಅಪೂರ್ವ ಕೋಪಿಕೋಶೋಯಂ ವಿದ್ಯತೆ ತವ ಭಾರತಿ ವ್ಯಯತೋ ವೃದ್ಧಿ ಮಾಯಾತಿ ಕ್ಷಯ ಮಾಯಾತಿ ಸಂಚಯಾತು.
ತಾಯಿ ಶಾರದೆ, ನಿನ್ನಲ್ಲಿರುವ ಸಂಪತ್ತು ಎಷ್ಟು ಅಮೋಘವಾದದ್ದು ಅಂತಂದರೆ ಖರ್ಚು ಮಾಡಿದಷ್ಟು ಹೆಚ್ಚಾಗುತ್ತದೆ, ಕೂಡಿಟ್ಟಷ್ಟು ನಷ್ಟ ಆಗುತ್ತದೆ ಅಂತ. ಅಂತಹ ವಿದ್ಯೆಯ ಸಂಪತ್ತನ್ನು ಕೊಟ್ಟಂತಹ ಪ್ರತ್ಯಕ್ಷ ದೇವತೆಗಳು ಅಂದರೆ ನಿಮಗೆ ಪಾಠ ಮಾಡಿದ ಗುರುಗಳು, ಅವರನ್ನು ಜೀವಮಾನದಲ್ಲಿ ಮರಿಬೇಡಿ. ಯಾಕೆ ಅಂದರೆ ಅವ್ರು ನನ್ನ ಶಿಷ್ಯ ಅಂತ ಅಭಿಮಾನದಲ್ಲಿ ಹೇಳಿಕೊಂಡು, ಇವತ್ತೂ ನೆನಪಿಟ್ಟು ಹೇಳುತ್ತೇನೆ, ಎಷ್ಟೋ ಶಿಕ್ಷಕರಿಗೆ ಮನೆಯಲ್ಲಿ ಮಕ್ಕಳಿಲ್ಲ, ಆ ಶಿಕ್ಷಕರನ್ನು ಅವರ ಶಿಷ್ಯರು ಅಪ್ಪ ಅಮ್ಮನಂತೆ ನೋಡಿ ಪ್ರೀತಿಸಿ ಅವರಿಗೆ ಧೈರ್ಯವಾಗಿ ನಿಂತ ಕಥೆಗಳು ನನ್ನ ಹತ್ರ ಸಾಕಷ್ಟಿವೆ. ಹಾಗಾಗಿ ನೀವು ಬೆಳೀಬೇಕಾದ ಬಗೆ ಹೇಗೆ ಅಂತಂದರೆ, ಈ ವಿವೇಕಾನಂದ ಕಾಲೇಜಿನ ಆವರಣದಿಂದ ನೀವು ಹೊರಗೆ ಹೋದರೆ ನಾಳೆ ಭಾರತದ ಪ್ರಜೆಗಳಾಗಿ ಬೆಳಗಬೇಕಾದ ನಿಮಗೆ ಹೆಜ್ಜೆಗೆ ನೆನಪಾಗಬೇಕಾದ್ದು ನಿಮ್ಮನ್ನು ಬಸಿರಲ್ಲೂ ಕಟ್ಟಿ ಉಸಿರಿಗಿಂತ ಹೆಚ್ಚಾಗಿ ಪ್ರೀತಿಸಿದ ನಿಮ್ಮ ಅಮ್ಮ, ತಾನು ಬರಿಗಾಲಲ್ಲಿ ನಡೆಯುವ ನೋವನ್ನೂ ಸಹಿಸಿ ನಿಮ್ಮನ್ನು ಹೆಗಲ ಮೇಲೆ ಕೂರಿಸಿಕೊಂಡು ಜಗತ್ತಿನ ವಿಸ್ಮಯಗಳನ್ನು ತೋರಿಸಿದ ನಿಮ್ಮಪ್ಪ, ಇನ್ನೂ ನಿಮಗೆ ಅಕ್ಷರ ಜ್ಞಾನವಿಲ್ಲದ ಹೊತ್ತಿಗೆ ನಿಮ್ಮ ಪುಟ್ಟ ಕೈಗಳನ್ನು ಹಿಡಿದು ನಿಮಗೆ ಅಕ್ಷರ ಕಲಿಸಿ ಈ ಎತ್ತರಕ್ಕೆ ಬೆಳೆದು ನಿಂತಾಗ ಮಗು ಭವಿಷ್ಯತ್ತು ಉಜ್ವಲವಾಗಿದೆ, ಹೋಗಿ ಬಾ ಅಂತ 2 ಕೈ ಎತ್ತಿ ಆಶೀರ್ವಾದ ಮಾಡಿದ ನಿಮ್ಮ ಶಿಕ್ಷಕರಿದ್ದಾರಲ್ಲ, ಇವರನ್ನೆಲ್ಲ ಜೀವಮಾನದಲ್ಲಿ ಮರೆಯಬೇಡಿ. ಯಾವಾಗ ಹೆತ್ತ ತಾಯಿ, ಜನ್ಮ ಕೊಟ್ಟ ತಂದೆ, ವಿದ್ಯೆ ಕಲಿಸಿದ ಗುರುಗಳು ಆಶೀರ್ವಾದ ಮಾಡ್ತಾರೋ, ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಬೇರೆ ದೇವರು ಬೇಡ. ಅವರಿಗೇನಾದರೂ ನೋವಾಯಿತು ಅಂತಾದರೆ ನಮ್ಮನ್ನು ಜೀವನದಲ್ಲಿ ಯಾವ ದೇವರು ಉದ್ಧಾರ ಮಾಡುವುದೂ ಇಲ್ಲ. ಇರಲಿ, ನಾವೀಗ ನೇರ ಮಾತ್ರವನ್ನಂದ ಕಡೆಗೆ ಬರೋಣ. ಅದರ ಪೂರ್ವಭಾವಿಯಾಗಿ ನಾನು ಯಾವಾಗಲೂ ಹೇಳುತ್ತಿರ್ತೇನೆ, ಇಂತಹ ಅನುಭವಗಳನ್ನು ಹಂಚಿಕೊಳ್ಳುವುದಕ್ಕೆ ಒಬ್ಬರಿಗೆ ನೈತಿಕತೆ ಇರಬೇಕು ಅಂತ. ನನಗಿರುವ ನೈತಿಕತೆಯ 2 ಸನ್ನಿವೇಶವನ್ನು ಮಾತ್ರ ನಿಮ್ಮ ಮುಂದೆ ಹೇಳಿಬಿಡ್ತೇನೆ. ಯಾಕೆಂದರೆ ನೆನಪಿರಲಿ, ನಾನು ಯಾವುದೇ ವಿದ್ಯಾರ್ಥಿಗಳ ಜೊತೆ ಮಾತಾಡಬೇಕಿದ್ರೆ ಎಲ್ಲಿಗೋ ಪುಸ್ತಕದಲ್ಲಿರುವ ಕಾಲ್ಪನಿಕ ಕಥೆಗಳನ್ನು ಹೇಳುವುದಿಲ್ಲ. ನಾನು ಆಡಿದ ಮಾತಿಗೆ ಪ್ರತಿಯೊಬ್ಬ ವ್ಯಕ್ತಿಯನ್ನು ನಿಮ್ಮ ಮುಂದೆ ತಂದು ನಿಲ್ಲಿಸಬಲ್ಲೆ. ಹಾಗಿದ್ರೆ ತಾಯಂದಿರು ಮಕ್ಕಳನ್ನು ಸಲಹುವ ಬಗೆ ಹೇಗೆ, ಅಪ್ಪ ಹೇಗೆ ನೋಡ್ಕೊಳ್ತಾರೆ, ಇದರ ಬಗ್ಗೆ ಒಂದು ಸನ್ನಿವೇಶ ನಿಮ್ಮ ಮುಂದೆ ಹೇಳಬೇಕಾದ್ದು ಬೀಡಿ ಸೇದಿದ ಕಥೆ. ನಮ್ಮಪ್ಪ ಬೀಡಿ ಸೇರ್ತಿದ್ರು. ಆ ಬೀಡಿ ಸೇದಬೇಕಿದ್ರೆ ಮೂಗಲ್ಲೆಲ್ಲ ಹೊಗೆ ಬಿಡುತ್ತಾರೆ. ನಮಗದೆಲ್ಲ ನೋಡಿದಾಗ ನಾವು ಹಾಗೆ ಮಾಡಬೇಕಲ್ಲ ಅಂತ ಅನ್ನಿಸಿತ್ತು. ಅದಕ್ಕಾಗಿ ನಾವು ಕಂಡುಕೊಂಡ ದಾರಿ ಯಾವುದು ಅಂದರೆ, ಅಪ್ಪ ಸೇದಿ ಬಿಸಾಡಿದ ಬೀಡಿಯ ತುಂಡನ್ನು ನಾವು ಹೆಕ್ಕಣ್ಣು ಸೇದ್ತಾ ಇದ್ವಿ. ನನ್ನ ಅಣ್ಣ ಸೇದ್ತಾನೆ ಅಂದಮೇಲೆ ತಮ್ಮ ಸುಮ್ಮನಿರಬೇಕಾ ಅಂತ ನಮ್ಮ ತಮ್ಮ ಶುರು ಮಾಡಿದ. ಹೀಗೆ ಮುಂದುವರಿಯಿತು. ಅಮ್ಮ ಹೇಳಿದ್ರು, ಮಗ ಮಾಡಬೇಡ ಅಂಥದ್ದು, ಹೇಸಿಗೆ ಅದೆಲ್ಲ ಮಾಡಬಾರದು ಅಂದರು. ಅಪ್ಪರಿ ಬುದ್ಧಿ ಹೇಳಲಿಕ್ಕೆ ನಮ್ಮ ಅಮ್ಮನಿಗೆ ಧೈರ್ಯ ಇದೆ. ನಮ್ಗೆ ಹೇಳಿದ್ರು. ಆಯ್ತಾಯಿತು ಅಂತ ನಮ್ಮ ಅಮ್ಮನ ಮಂಗ ಮಾಡಿಕೊಂಡು ನಾವು ಬೀಡಿ ಸೇದ್ತಾನ ಇದ್ದು. ಅಮ್ಮನಿಗೆ ನಮ್ಮ ಈ ಅಭ್ಯಾಸ ಬಿಡಿಸ್ಬೇಕಲ್ಲ. ನಮ್ಮ ಅಮ್ಮ ಒಂದು ದಿವಸ ಏನಂದ್ರು ಗೊತ್ತಾ, ಮಗ ಬೀಡಿ ಬೇಕಾ ಅಂದರು. ಎಷ್ಟು ಸಂಭ್ರಮ ಆಗಬೇಡ ನನಗೆ. ಬೇಕು ಅಂದೆ. ಅಗೋ ಅಲ್ಲಿದೆ ಅಂತ ತೋರಿಸಿದ್ರು. ನೋಡ್ತೇನೆ ಎಲ್ಲದಕ್ಕಿಂತ ಉದ್ದ ಬೀಡಿ, ತುಂಬ ಚೆನ್ನಾಗಿತ್ತು, ಹೊಸ ಬೀಡಿ, ಅಪ್ಪ ಸೇದಿ ಬಿಸಾಡಿದ್ದಲ್ಲ, ತಗೊಂಡು ಬಾ ಅಂದರು. ತಗೊಂಡು ಬಂದು ಅಡುಗೆ ಮನೆಗೆ ಹಚ್ಚಲಿಕ್ಕೆ ಅಂತ ಹೋದರೆ, ಇಲ್ವಾ ಅಂತ ತಗೊಂಡು ನಾನು ಹಚ್ಕೊಡ್ತೇನೆ ಅಂದರು. ಆಯಿತು ಅಂತ ಹಚ್ಚಿದ್ರು. ಜಗಲಿಯಲ್ಲಿ ಕೂರಿಸಿ ತಗೊಂಬಗ ಹೇಳಿ ಅಂತ ಬಾಯಿಗಿಟ್ರು. 2 ಸಾರಿ ಸೇದಿದ್ದೇನೆ. ಕಣ್ಣು ಮೇಲೆ ಕೈಕಾಲು ನೆಟ್ಟಗಾಗಿ ಬಿದ್ದುಬಿಟ್ಟೆ ನಾನು. ಅಮ್ಮ ಮಾಡಿದ್ದೇನು ಗೊತ್ತಾ, ನಿಮಗೆಲ್ಲ ಗೊತ್ತಿರ್ಬೋದು, ಜೀರಿಗೆ ಮೆಣಸು ಅಂತಿರುತ್ತೆ, ತುಂಬ ಖಾರ. ಅದನ್ನು ಚೆನ್ನಾಗಿ ಒಣಗಿಸಿ ಪುಡಿ ಮಾಡಿ ಅದರ ಬೀಡಿ ಕಟ್ಟಿ ಅಂಗಳಕ್ಕೆ ಬಿಸಾಡಿ ನನ್ನ ಬಾಯಿಗೆ ಅಮ್ಮ ಬೀಡಿ ಇಟ್ರು. ಮಗನ ಪರಿಸ್ಥಿತಿ ನೋಡಿ ಅಪ್ಪನಿನ ತಲೆ ಬಿಸಿಯಾಗಿ. ಯಾಕೆಂದರೆ ನಮ್ಮಲ್ಲಿ ನಾವು ಸೈಕಲ್ ಕಲ್ತ ಮೇಲೆ ಅಪ್ಪ ಪೇಟೆಗೆ ಹೋಗ್ತಿರಲಿಲ್ಲ. ಸಾಮಾನು ಪಟ್ಟಿ ಬೇಕು ಅಂದರೆ ನಮ್ಮ ತಮ್ಮ ಯಾವತ್ತೂ ಬರೆಯೋನು, ಮೊದಲು ಬೀಡಿ ಅಂತ ಬರೆಯೋದವನು. ಯಾಕೆಂದರೆ ದಿನ ತರಬೇಕಾಗಿತ್ತು ಅಂತ. ನಮ್ಮಪ್ಪ ಎಲ್ಲ ಹೋದಾಗ ಧರ್ಮಸ್ಥಳದ ಹೆಗ್ಗಡೆಯವರ ಭಾಷಣ ಕೇಳಿದ್ರಂತೆ. ಹೆಗ್ಗಡೆಯವರು ಹೇಳಿದಂತೆ, ಯಾರಿಗೆ ಬಡತನ ಇದೆ ದಯವಿಟ್ಟು ಕಂಗಾಲಾಗಬೇಡಿ, ನಿಮ್ಮ ಸಾಮರ್ಥ್ಯಾನುಸಾರ ದಿನಕ್ಕೆ ಒಂದಿಷ್ಟು ದುಡ್ಡು ಉಳಿಸಿ, ನೀವು ಅದೇ ದೊಡ್ಡ ಮೊತ್ತವಾಗಿ ಆಪತ್ಕಾಲಕ್ಕೆ ಒದಗ್ತದೆ ಅಂತ ಎಲ್ಲೋ ಭಾಷಣ ಮಾಡಿದ್ರಂತೆ. ಕೇಳಿದ ನಮ್ಮಪ್ಪ ಮನೆಗೆ ಬಂದು, ನಾನು ಬೀಡಿ ಸೇದುವುದಿಲ್ಲ ಅಂತ ತೀರ್ಮಾನ ಮಾಡಿ ಆ ಕಾಲದಲ್ಲಿ ಬೀಡಿಗೆ ಕೊಡ್ತಾ ಇದ್ದ 10 ರೂಪಾಯಿಯನ್ನು ಜೋಪಾನ ಮಾಡಿ ಇಡ್ತಾರೆ. ನನ್ನ 10ನೇ ಕ್ಲಾಸನ್ನು ನಾನು ಓದಿದ್ದು ನಮ್ಮಪ್ಪ ಬೀಡಿ ಇಟ್ಟು ಒಟ್ಟು ಮಾಡಿದ 10 ರೂಪಾಯಿಯಲ್ಲಿ. ಬೀಡಿ ಸೇದುವುದನ್ನು ಬದಿಗಿಟ್ಟು ನಮ್ಮ ಅಪ್ಪ ಒಟ್ಟು ಮಾಡಿಟ್ಟ 10 ರೂಪಾಯಿಯಲ್ಲಿ ನನ್ನ 10ನೇ ಕ್ಲಾಸು ಓದುವುದಕ್ಕೆ ನನಗೆ ಸಾಧ್ಯ ಆದದ್ದು. ನಾನು ಇದನ್ನು ನಿಮ್ಮ ಮುಂದೆ ಯಾಕೆ ಹೇಳ್ತೀನಿ ಅಂತಂದರೆ, ದಯವಿಟ್ಟು ಪೋಷಕರು ನಿಮ್ಮ ಜೀವನದಲ್ಲಿ ಯಾವುದ್ಯಾವುದೋ ಕಾರಣದಿಂದ ನೀವೇನಾದರೂ ದುರಭ್ಯಾಸಗಳಿಗೆ ಒಳಗಾಗಿದ್ದರೆ ದಯವಿಟ್ಟು ಅದರಿಂದ ಹೊರಗೆ ಬನ್ನಿ. ದೇವರು ನಿಮಗೆ ಆರೋಗ್ಯ ಕೊಡಲಿ, ತುಂಬ ಸಂಪತ್ತು ಕೊಡಲಿ,
ಆದರೆ ಯಾವುದೋ ದೊಡ್ಡ ದೊಡ್ಡ ಸೇವಾ ಸಂಸ್ಥೆಗಳ ಹೆಸರಲ್ಲಿ ಇನ್ಯಾವುದೋ ಸಹವಾಸದ ಹೆಸರಿನಲ್ಲಿ ದಯವಿಟ್ಟು ಮದ್ಯಪಾನ, ಈ ಧೂಮಪಾನದಂತಹ ಚಟಗಳಿಗೆ ಬಲಿಯಾಗಬೇಡಿ. ಯಾಕೆ ಅಂದರೆ ನಾಳೆ ಒಬ್ಬ ಅಪ್ಪ ಹೇಗಿರಬೇಕು ಅಂದರೆ ಸಮಾಜದಲ್ಲಿ ತನ್ನ ಮಗ ನಿಂತು ಹೇಳಬೇಕು, ಅವ್ರು ನಮ್ಮ ಅಪ್ಪ ಅಂತ ಅಭಿಮಾನದಿಂದ ಎದೆ ತಟ್ಟಿ ಹೇಳುವಾಗ ಒಬ್ಬ ಅಪ್ಪ ಇರಬೇಕು. ನನ್ನ ಮಗ ಇಂಥವನು, ನನ್ನ ಮಗಳು ಇಂಥವಳು ಅಂತ ಹೇಳುವ ಹಾಗೆ ಮಕ್ಕಳು ಬೆಳೆಯಬೇಕು. ನಮ್ಮ ಅಮ್ಮ ದೇವರು ಅಂತ ಹೇಳಿ ಮಗ ಹೇಳುವ ಹಾಗೆ ಒಬ್ಬಾಕೆ ತಾಯಿ ಬೆಳೆಯಬೇಕಲ್ಲ ಸಮಾಜದಲ್ಲಿ. ಆ ಕಾರಣಕ್ಕಾಗಿ ಬದಲಾಗಿ ಯಾರನ್ನು ಅವಹೇಳನ ಮಾಡೋದು ನಮಗೆ ಉದ್ದೇಶ ಖಂಡಿತ ಅಲ್ಲ. ಇನ್ನೊಬ್ಬರ ವೈಯಕ್ತಿಕ ಸ್ವಾತಂತ್ರ್ಯದ ಬಗ್ಗೆ ಆಕ್ಷೇಪಿಸುವ ಉದ್ದೇಶ ನಮಗಲ್ಲ. ಆದರೆ ಮೌಲ್ಯಾಧಾರಿತ ಬದುಕು ನಿಮ್ಮದಾಗಲಿ, ಮಕ್ಕಳು ಗೌರವಿಸ್ತಾರೆ. ಇನ್ನು ಅಮ್ಮನ ಕಥೆ ಏನು ಗೊತ್ತಾ? ನಮ್ಮ ಶಾಲೆಯಲ್ಲಿ ಒಬ್ಬರು ಮಾಸ್ಟರ್ ರಿಟೈರ್ ಆಗಬೇಕಿತ್ತು. ನನ್ನ ಸನ್ಮಾನ ಮಾಸ್ಟರ್ಗೆ 2 ಮಾತಾಡಬೇಕು ಅಂತ ಭಾರಿ ಆಸಕ್ತಿ, ಧೈರ್ಯ ಇರಲಿಲ್ಲ ಆಗ. ಆದರೆ ನಾನು 14ನೇ ವರ್ಷಕ್ಕೆ ಮನೆ ಬಿಟ್ಟಿದ್ದೆ. ಬಂದು ಸಾಯಂಕಾಲ 7 ಗಂಟೆ ಮೈಕಲ್ಲಿ ಕೇಳ್ತಾ ಇದೆ ಮಾಸ್ಟರ್ಗೆ ಸನ್ಮಾನ ಅಂತ. ನನಗೆ ಅವರ ಬಗ್ಗೆ ಹೇಳಬೇಕಲ್ಲ ಅಂತ ಅಮ್ಮನ ಹತ್ರ ಹೋಗಿ ಹೇಳಿದೆ, ನನಗೆ ಮಾಸ್ಟರ್ ಬಗ್ಗೆ 2 ಮಾತಾಡಬೇಕಿತ್ತು ಅಂತ. ಹೋಗು ಮಗ ಅಂದರು. ಇಲ್ಲ ಆಗೋದಿಲ್ಲ ಅಂದೆ. ಇಲ್ಲ ಆಗ್ತದೆ, ಹೋಗು ನಿನಗೆ ಅಂದರು. ಆ ರಾತ್ರಿಗೆ ಒಂದು 3 ಕಿಲೋಮೀಟರ್ ದೂರ ಡೈನಮಿಲ್ಲದ ಸೈಕಲಲ್ಲಿ ಆ ಕತ್ತಲಲ್ಲಿ ನಮ್ಮ ಚಿಕ್ಕಪ್ಪ ನನ್ನನ್ನು ಕರ್ಕೊಂಡು ಬಂದರು. ಅಲ್ಲೊಬ್ಬರು ಕೃಷ್ಣಪ್ಪ ಪೂಜಾರಿ ಅಂತ ಮಾಸ್ಟರ್ ಇದ್ದರು. ಅವರ ಅಂಗಡಿ ಹತ್ರ ಹೋದೆವು. ರಾತ್ರಿಗೆ ಹೋಗಿ ಸರ್ ನಿಮ್ಮ ಹತ್ರ ಗಂಧದ ಹಾರ ಉಂಟಾ ಕೇಳಿದೆವು. ಆಗ ಈ ಪ್ಲಾಸ್ಟಿಕ್ ಮಾಲೆ ಇರಲಿಲ್ಲ. ಅವ್ರಿಗೆ ಭಯ ಆಯಿತು. ಯಾಕೋ ಅಂದರು. ಇಲ್ಲ ಸರ್, ಮಾಸ್ಟರ್ಗೆ ಸನ್ಮಾನ ಅಂತೆ, ಅವ್ರಿಗೆ ಹಾಕಬೇಕಿತ್ತು ಅಂದೆ. ಮಗ ನನ್ನ ಅಂಗಡಿಯಲ್ಲಿ ಗಂಧದ ಹಾರ ಇಲ್ಲ ಮಗ ಅಂದರು. ಚಪ್ಪೆ ಮೋರೆ ಮಾಡಿ ತಿರುಗಬೇಕಿದ್ರೆ 1 ನಿಮಿಷ ನಿಲ್ಲು ಅಂದರು. ನಿಂತು ಮನೆಗೆ ಹೋಗಿ ಧೂಳು ಹಿಡಿದ ಗಂಧದ ಹಾರ ಕೊಡಕಿಕೊಂಡು ಬಂದು ಹೇಳ್ತಾರೆ, ನೋಡು ಮಗ, ಇದೊಂದು ಸನ್ಮಾನದಲ್ಲಿ ನನಗೆ ಹಾಕಿದ ಮಾಲೆ, ನಿನ್ನ ಮಾಸ್ಟರ್ಗೆ ಹಾಕ್ಲಿಕ್ಕಲ್ಲ, ಹೋಗು, ನಿನ್ಗೊಂದು ಬೇಜಾರಾಗೋದು ಯಾಕೆ, ಹೋಗು ಮಾಸ್ಟರ್ಗೆ ಹಾಕೊಂಡ್ರು. ಮಾಸ್ಟರ್ ಕೊಟ್ಟ ಆ ಮಾಲೆಯನ್ನು ತಂದು ನನ್ನ ಆ ಮಾಸ್ಟರ್ ಕುತ್ತಿಗೆಗೆ ಹಾಕಿದೆ ಸನ್ಮಾನಕ್ಕೆ. 1 ನಿಮಿಷ ಮಾತನಾಡಿದ್ದೇನೆ. ಇಳಿಬೇಕಿದೆ ಪೂರ್ತಿ ಬೆವತು ಚಂಡಿಯಾಗಿದ್ದೆ. ಆದರೆ ನಾನು ಅವತ್ತು ಮಾತನಾಡೋದಕ್ಕೆ ಕಾರಣ ಆದದ್ದು ನಮ್ಮ ಅಮ್ಮ ಕೊಟ್ಟ ಧೈರ್ಯದ ಮಾತು. ಇವತ್ತಿಗೆ ಲಕ್ಷಾಂತರ ಜನರ ಮುಂದೆ ನಾನು ಮಾತನಾಡುವಾಗ ಕೇಳಿ ಬರುವ ಸದ್ದು ಉಂಟಲ್ಲ, ಚಪ್ಪಾಳೆದ್ದು, ಅದು ನನ್ನ ಅಮ್ಮನಿಗೆ ಹೊರತು ನನಗಲ್ಲ. ನಾನು ಈ ಮಾತನ್ನು ನಿಮ್ಮ ಮುಂದೆ ಯಾಕೆ ಹೇಳ್ತೇನೆ ಅಂದರೆ, ಮಕ್ಕಳೇ, ಬದುಕಿನಲ್ಲಿ ನೀವು ಯಶಸ್ಸನ್ನು ಸಾಧಿಸಿ ದೊಡ್ಡವರಾಗಿ ಇಡೀ ಜಗತ್ತು ನಿಮ್ಮನ್ನು ನೋಡಿ ಸೆಲ್ಯೂಟ್ ಹೊಡೆಯುವ ಕಾಲಕ್ಕೆ ನಿಮ್ಮ ಮನಸ್ಸಲ್ಲಿರಲಿ, ಈ ಯಶಸ್ಸಿನ ಗೌರವ ನನಗಲ್ಲ, ನನ್ನನ್ನು ಸಾಕಿದ ಅಪ್ಪ ಅಮ್ಮನಿಗೆ ಅಂತ ಇಲ್ಲಿರುವ ಮಕ್ಕಳಾದ ನಿಮಗೆ ಅರ್ಥ ಆದರೆ, ಮಕ್ಕಳೇ, ಬದುಕು ಸಾರ್ಥಕ. ಅದರಿಂದ ಆಚೆಗೆ ದೊಡ್ಡ ಪ್ರಶಸ್ತಿ ಬೇಡ ನಮಗೆ ಜೀವನದಲ್ಲಿ. ಅದರ ಜೊತೆಗೆ ಶಿಕ್ಷಕರ ಬಗ್ಗೆ ಮಾತಾಡಿದ್ನಲ್ಲ, ಆ ಕೃಷ್ಣಪ್ಪ ಪೂಜಾರಿ ಮಾಸ್ಟರ್ ನನಗೆ ಪಾಠ ಮಾಡಿದವರಲ್ಲ. ಆದರೆ ಈ ಹುಡುಗ ಹೋಗಿ ಅವನ ಗುರುಗಳಿಗೊಂದು ಗೌರವಾರ್ಪಣೆ ಮಾಡಬೇಕು ಅನ್ನೋ ಆಸೆಯಲ್ಲಿದ್ದಾನೆ ಅನ್ನೋ ಕಾರಣಕ್ಕೆ ತನಗೆ ಗೌರವಾರ್ಥವಾಗಿ ಸಿಕ್ಕಿದ ಮಾಲೆಯನ್ನು ಆ ನಡುರಾತ್ರಿಯಲ್ಲಿ ತೆಗೆದು ನನ್ನ ಕೈಗೆ ಕೊಟ್ರಲ್ಲ. ಎಂಥ ಹೃದಯವಂತ ಶಿಕ್ಷಕರಿದ್ದಾರೆ ಸಮಾಜದಲ್ಲಿ. ಆದ್ದರಿಂದ ನನ್ನ ಶಾಲೆ, ಮತ್ತೊಂದು ಶಾಲೆ ಪಾಠ ಮಾಡಿದ್ದಾರೆ, ಪಾಠ ಮಾಡಲಿಲ್ಲ ಬೇಡ. ಯಾರು ಶಿಕ್ಷಕರು ಅವರನ್ನು ಗೌರವಿಸಿ, ಯಾರ ತಾಯಿ ತಂದೆಗಳು ಗೌರವಿಸಿ. ಎಲ್ಲಿ ಒಳ್ಳೆಯ ವಿಚಾರಗಳಿವೆ ಆ ದಾರಿಗೆ ಹೋಗಿ. ಜೀವನದಲ್ಲಿ ಒಂದು ನೆನಪಿಡಿ, ನಿಮ್ಮ ಬದುಕಿನಲ್ಲಿ ಏನಾದರೂ ಸೋಲು ಬಂತು ಅಂತಂದರೆ ಯಾಕೆ ಬಂತು ಅಂದರೆ, ನಾಳೆ ನೀವು ಬೆಳೆದು ದೊಡ್ಡವರಾಗುವುದಕ್ಕೆ. ಇವತ್ತು ನೀವು ಕಷ್ಟಪಡ್ತೀರಿ ಯಾಕೆ ಅಂದರೆ ನಾಳೆ ಸುಖವನ್ನು ಅನುಭವಿಸುವುದಕ್ಕೆ. ಅದಕ್ಕೂ ನನ್ನ ಹತ್ರ ಉದಾಹರಣೆಗಳು ತುಂಬ ಇವೆ. ಒಂದು ಮಾತನ್ನು ಆತ್ಮವಿಶ್ವಾಸಕ್ಕೆ ಹೇಗೆ ಬೇಕು, ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ಬಾರ್ದು ಅನ್ನೋದಕ್ಕೆ ಒಂದು ಹೇಳ್ತೇನೆ. ಒಬ್ಬ ಹುಡುಗ ಕಡುಬಡತನ, ಮನೆಯಲ್ಲಿ ಊಟಕ್ಕಿಲ್ಲ, ಅಮ್ಮ ಗದ್ದೆ ಕೆಲಸಕ್ಕೆ ಹೋಗಿ ಅಕ್ಕಿ ತಂದರೆ ಗಂಜಿ, ಅಪ್ಪನಿಗೆ ಸಂಪಾದನೆ ಇಲ್ಲ, ಹಾಕೊಳ್ಳುವುದಕ್ಕೆ ಬಟ್ಟೆ, ಸಂಬಂಧಿಕರ 2 ಬಳಸಿ ಕೊಟ್ಟ ಬಟ್ಟೆ ಮಕ್ಕಳಿಗೆ ಹಾಕ್ಕೊಳ್ಳಿಕ್ಕೆ ಖರ್ಚಿಗೆ ದುಡ್ಡಿಲ್ಲ. 4ನೇ ಕ್ಲಾಸ್ ಓದ್ತಾನೆ. ಅಲ್ಲೆಲ್ಲೋ ವೆಲ್ಡಿಂಗ್ ಶಾಪಲ್ಲಿ ಕೆಲಸಕ್ಕೆ ಸೇರ್ತಾರೆ. ಕೆಲಸ ಮಾಡಬೇಕಿದ್ರೆ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆಗಿ ಕೈ ಪೂರ ಛಿದ್ರ ಆಗ್ತದೆ. ಆಸ್ಪತ್ರೆಗೆ ಬಂದು ಮಲಗ್ತಾರೆ, ಕೈ ಗುಣ ಆಯಿತು. ಮತ್ತೆ ಕೆಲಸಕ್ಕೆ ಹೋಗ್ತಾರೆ. ಹೋಗಿ ಮೇಲಿಂದ ಕೆಳಗೆ ಬೆದ್ದು ಮೂಳೆ ಮುರಿತ ಒಳಕ್ಕಾಗಿ ತಿಂಗಳುಗಟ್ಟಲೆ ಮಲಗಿದಲ್ಲಿದ್ದರು. ಆ ಹುಡುಗ ಬಾಲ್ಯದಿಂದ ಶಾಲೆಯಲ್ಲಿ ಹೋಗಬೇಕಿದ್ರೆ ಬರೀಲಿಕ್ಕೆ ಬಳಪ ಇರಲಿಲ್ಲ. ಯಾರೋ ಒಡೆದು ಬಿಸಾಡಿದ ಸ್ಲೇಟ್ನ ತುಂಡನ್ನು ಮೋರಿಗೆ ಮುಜ್ಜಿ ಬಳಪ ಮಾಡ್ಕೊಂಡು ಬರೀತಿದ್ದ ಹುಡುಗ. ಕೆಲಸ ಕಲಿತು ನಮ್ಮ ಪಕ್ಕದ ಮೂಡಬಿದ್ರಿಗೆ ಬರ್ತಾರೆ. 500 ರೂಪಾಯಿ 1 ಸೆಕೆಂಡ್ ಹ್ಯಾಂಡ್ ಸೈಕಲ್ ಇತ್ತು. ಅಲ್ಲಿ ಬಂದು ಎಲ್ಲೆಲ್ಲ ಭತ್ತ ಬೇಯಿಸೋ ಮೆಷಿನ್ಗಳಿದ್ದಾವೋ ಅದನ್ನೆಲ್ಲ ರಿಪೇರಿ ಮಾಡೋ ಕೆಲಸ ಶುರು ಮಾಡ್ತಾರೆ. ಹಾಗೇ ಒಂದು 4 ಜನ 5 ಜನ ಅಂತ ಮಾಡ್ತಾ ಭತ್ತ ಬೆಳೆಯುವ ಮೆಷಿನ್ಗಳನ್ನು ಸಂಶೋಧನೆ ಮಾಡೋದಕ್ಕೆ ಆರಂಭ ಮಾಡ್ತಾರೆ. ಒಂದು ಸಂಸ್ಥೆಯನ್ನು ಕಟ್ತಾರೆ. ಅದು SKF ಅನ್ನುವ ಸಂಸ್ಥೆ. ಸುಮಾರು ಜನ ಕೆಲಸಕ್ಕಿದ್ರು. ಒಂದು ಕಂಪನಿಯಲ್ಲಿ 50-60 ಮಂದಿಗೆ ಬೈಕ್ ಕೊಡ್ತಾರೆ ನೌಕರರಿಗೆ.
ತನಗೆ ತಿರುಗಕ್ಕೆ 4 ಕಾರಿತ್ತು, ಸಮಾಜಕ್ಕೆ ಬೇಕಾದಷ್ಟು ದುಡ್ಡು ಕೊಡ್ತಾರೆ, ಅದು ಯಾವುದೋ ಕೆಟ್ಟ ಗಳಿಗೆ ಉದ್ಯಮ ಕೈ ಕೊಡುತ್ತದೆ, ಕಂಪನಿಗೆ ಬಾಗಿಲಾಗ್ತಾರೆ. 4 ಕಾರುಗಳಲ್ಲಿ ಮಹಾರಾಜನಾಗಿ ಆರಾಮದಲ್ಲಿದ್ದ ವ್ಯಕ್ತಿ ಬರಿಗಾಲ ನಡೆಯಬೇಕಾದ ಸ್ಥಿತಿ, ಬದುಕು ಮುಗೀತು ಅಂತ ಯೋಚನೆ ಮಾಡ್ತಾರೆ. ಮನೆಯಲ್ಲಿ ಹೆಂಡತಿ ಹೇಳಿದ್ರಂತೆ, ಇಲ್ಲ ಧೈರ್ಯ ಕೆಡಬೇಡಿ, ಯಾವ ಕೆಟ್ಟ ನಿರ್ಧಾರ ತಗೊಳ್ಬೇಡಿ, ದೇವರಿದ್ದಾರೆ ಅಂತ ಹೇಳಿ ಎಲ್ಲೋ ತಾನು ಒಟ್ಟು ಮಾಡಿಟ್ಟ ಒಂದಿಷ್ಟು ದುಡ್ಡನ್ನು ಕೈಗೆ ಕೊಟ್ಟಾಗ ಅವರು ಹೇಳ್ತಾರಂತೆ, ನೀನು ಇಷ್ಟು ದುಡ್ಡು ಕೊಟ್ಟಿದೀಯಲ್ಲ, ಇದನ್ನು ಕೋಟಿ ಮಾಡಿ ತೋರಿಸ್ತೇನೆ ಅಂತ ಮತ್ತೆ ಆತ್ಮವಿಶ್ವಾಸದಿಂದ ಧುಮುಕ್ತಾರೆ. ಇವತ್ತಿಗೆ ಮೂಡುಬಿದಿರೆಯ ಪಕ್ಕದಲ್ಲಿ SKF ಎಲಿಕ್ಸರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥ ಒಂದು ಸಂಸ್ಥೆ ಕಾಣಿಸ್ತದೆ. ಆ ವ್ಯಕ್ತಿ ಇವತ್ತಿಗೆ ಬೆಳೆದು 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 ಸಾವಿರಾರು ಜನಕ್ಕೆ ಕೆಲಸ ಕೊಟ್ಟು ವರ್ಷಕ್ಕೆ 500 ಕೋಟಿಗೂ ಮಿಕ್ಕಿದಂಥ ವ್ಯವಹಾರವನ್ನು ಮಾಡ್ತಾ ಇದ್ದಾರೆ. ದೂರದ ಅಮೆರಿಕ ಅವರನ್ನು ಕರೆದು ಅವರ ತಂತ್ರಜ್ಞಾನದ ಬಗ್ಗೆ ಮಾಹಿತಿಯನ್ನು ಕೇಳುತ್ತದೆ. ಮಂಗಳೂರು ವಿಶ್ವವಿದ್ಯಾನಿಲಯ ಅವರಿಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ಕೊಡುತ್ತದೆ. ಇವತ್ತಿಗೆ 32 ಎಕರೆಗೂ ಮಿಕ್ಕಿದ ಜಾಗದಲ್ಲಿ ಗೋಧಾಮವನ್ನು ನಿರ್ಮಾಣ ಮಾಡಿ ಭಾರತೀಯ ಪರಂಪರೆ ಏನು ಅನ್ನೋ ತೋರಿಸುವ ಸಂಕಲ್ಪವನ್ನು ಅವರು ಮಾಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಬೆಂಬಲವಾಗಿ ನಿಂತಿದ್ದಾರೆ. ದಿನದ 18 ಗಂಟೆಗಳಿಗೂ ಹೆಚ್ಚು ಕೆಲಸ ಮಾಡುತ್ತಾರೆ. ಇದೆಲ್ಲ ಸಾಧ್ಯವಾದದ್ದು ಎಲ್ಲಿಂದ ಅಂತ ಕೇಳಿದರೆ ಆತ್ಮವಿಶ್ವಾಸದಿಂದ. ಹಾಗಾಗಿ ನಿಮಗೆ ಕೈಗೆ ನೀವು ಎಣಿಸಿದ ಸಿಗಲಿಲ್ಲ ಅನ್ನುವ ಕಾರಣಕ್ಕೆ ಆತ್ಮವಿಶ್ವಾಸ ಕಳ್ಕೊಂಡು ಭಯಭೀತರಾಗಿ ಇನ್ಯಾವುದೋ ದಾರಿಗೆ ಹೋಗಬೇಡಿ ಮಕ್ಕಳೇ. ಜೀವನದಲ್ಲಿ ಧೈರ್ಯ ಒಂದೇ ಎಲ್ಲ ಕಡೆಯಲ್ಲೂ ನಮ್ಮನ್ನು ಗೆಲ್ಲಿಸಬಲ್ಲದಾಗ್ತು. ಇಂಥದ್ದಕ್ಕೆ ನೂರಾರು ಉದಾಹರಣೆಗಳಿವೆ. ಮಾತೃವಂದನಕ್ಕೆ ಮುಂದಾಗೋಣ. ದಯವಿಟ್ಟು ಮಕ್ಕಳಲ್ಲಿ ವಿನಂತಿ ಏನು ಅಂದರೆ, ಅಪ್ಪ ಅಮ್ಮನನ್ನು ಪಕ್ಕದಲ್ಲಿ ಕೂರಿಸಿ ಅಪ್ಪ ಅಮ್ಮನ ಮುಂಭಾಗದಲ್ಲಿ ಮಕ್ಕಳು ಕೆಳಗೆ ಕೂತ್ಕೊಳ್ಳಿ.